ಅಭಿನಯ ಚಕ್ರವರ್ತಿ ಶ್ರೀ ಕಿಚ್ಚ ಸುದೀಪ್. ಆ ಕುರ್ಚಿಗೆ ಕರ್ನಾಟಕ ಜನಮಾನಸದಲ್ಲಿ ಒಂದು ಬೇರೆನೆ ತೂಕ ಇದೆ. ಡಬಲ್ ತೂಕ ಆಗೋಯ್ತು ಇವರು ಸರ್ ಕೂತಿವತ್ತು. ನಿಮ್ಮ ಅಕ್ಕಂದ್ರಿಗೆ ಇವ್ರ ಮನೆ ಊಟ ಅಂದ್ರೆ ಬಹಳ ಇಷ್ಟ ಅಂತೆ. ಹೆಂಗ ಅವ್ರ ಮನೆ ಊಟಕ್ಕೆ ಹೋಗೋದು ಗೊತ್ತಾಗಿಲ್ಲ ಅವ್ರಿಗೆ. ಅದಕ್ಕೆ ನಿಮಗೆ ಒಂದು ಕತೆ ಹೇಳ್ಬಿಟ್ರಂತೆ, ಆ ಹುಡುಗಿ ನಿನ್ ಕಂಡ್ರೆ ತುಂಬಾ ಇಷ್ಟ, ನೀನ್ ಆ ಮನೆಗೆ ಹೋಗ್ಬೇಕು ಅಂತ. ಹೌದಾ? ಬಂದ್ರಿ I start after this advertisement. ಬ್ರಹ್ಮ ಅಂತ ಒಂದು ಪಿಕ್ಚರ್ಗೆ ಐ ಗೆಟ್ ಇನ್. ಆ ಸಿನಿಮಾ ಒಂದು 10-15 ದಿನ ಶೂಟಿಂಗ್ ಆದ್ಮೇಲೆ ಸ್ಟಾಪ್ ಆಗೋಯ್ತು. ದೆನ್ ಓ ಕುಸುಮ ಬಾಲೆ ಅಂತ ಸ್ಟಾರ್ಟ್ ಆಯ್ತು, ಅದು ಸ್ಟಾಪ್ ಆಯ್ತು. ಅದಾದ್ಮೇಲೆ ತಾಯವ ಅಂತ ಬಂತು. ತಾಯವ ಅಗೇನ್ ಡಿನ್ ಡು ವೆಲ್ ಅಟ್ ಆಲ್. ಅಷ್ಟರೊಳಗಡೆ ಈ ಐರನ್ ಲೆಗ್ ಅಂತೆಲ್ಲ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ನನ್ನ ಮೇಲೆ. ನನ್ನ ಲೈಫಲ್ಲಿ ತುಂಬಾ ವ್ಯಕ್ತಿಗಳು ಕೂಡ ಬಂದರು, ತುಂಬಾ ಪಾಠ ಹೇಳ್ಕೊಟ್ಟಿದ್ದಾರೆ ನನಗೆ. ಬಟ್ ಐ ಆಮ್ ಟೆಲಿಂಗ್ ಯು ಟುಡೇ ಸರ್, ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ಮೈ ಲೈಫ್. ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ಮೈ ಲೈಫ್. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಶುರು ಮಾಡಬಹುದು. ನಾನು ನಮ್ಮ ವೀಕ್ಷಕರಿಗೆ ಸರ್ಪ್ರೈಸ್ ಕೊಡೋಣ, ಸ್ಪೆಷಲ್ ಗೆಸ್ಟ್ ಕರ್ಸಿ ಅಂದ್ರೆ ನೀವು ನನಗೆ ಸರ್ಪ್ರೈಸ್ ಕೊಡ್ತಾ ಇದೀರಲ್ಲ. ಬಟ್ ಇದು ಜಸ್ಟ್ ಅನದರ್ ವೀಕೆಂಡ್ ಅಲ್ಲ, ಗೊತ್ತಲ್ಲ. ಇದು ನಮ್ಮ ಸೀಸನ್ 2 ನ ಗ್ರ್ಯಾಂಡ್ ಫಿನಾಲೆ. This is a Brew Weekend with Ramesh Season 2, co-powered by Sensodyne, fashion partner Kanva Match, special partner Gillette Mac 3, cookies partner Unibake Cookies, jewelry partner Sudarshan Jewelers, fitness partner Ayurved Nutrigain, hair grow oil partner Rishikesh Bringa Oil, associate sponsors Ojo Vita Health Drink ಮತ್ತು Ibaco. ಮನುಷ್ಯ ಮಂಗನಿಂದ ಮಾನವನಾಗೋ ಪ್ರಕ್ರಿಯೆಯಲ್ಲಿ ಪ್ರಮುಖವಾದ ಹಂತ ಅಂದ್ರೆ ಕಿಚ್ಚನ ಆವಿಷ್ಕಾರ. ಕಿಚ್ಚನ್ನ ದಮ್ಮಿರೋ ಮನುಷ್ಯ ಹುಷಾರಾಗಿ ಬಳಸಿ ದೀಪ ಹಚ್ಚಿ ಬೆಳಕನ್ನ ಕಂಡ್ಕೊಂಡ, ಒಲೆ ಹಚ್ಚಿ ಅಡಿಗೆ ಮಾಡ್ಕೊಂಡ, ಕುಲುಮೆಯಲ್ಲಿ ಕಬ್ಬಣ ಇಟ್ಟು ಆಯುಧ ಮಾಡಿಕೊಂಡು ಅತ್ಯಂತ ಶಕ್ತಿವಂತನಾಗಿ ಹೊರಗೆ ಬಂದ. ಆದ್ರೆ ಈ ಕಿಚ್ಚನ ಸಹವಾಸ ಅಷ್ಟು ಸುಲಭ ಅಲ್ಲ. ಕಿಚ್ಚು ಸ್ವಲ್ಪ ಹೆಚ್ಚಾದ್ರೂ ಕಾಡ್ಗಿಚ್ಚಿನ ತರ ಹಬ್ಬಿ ಎಲ್ಲವನ್ನ ದಹಿಸಿ ಆಹುತಿ ತಗೊಂಡ್ಬಿಡುತ್ತೆ. ಇದೇ ತರ ಜೀವನದಲ್ಲಿ ಹಠ ಅನ್ನೋದು ಒಂದು ಕಿಚ್ಚು. ಈ ಕಿಚ್ಚಿನ ಕಿಮ್ಮತ್ತನ್ನ ಸರಿಯಾಗಿ ಬೆಳೆದವ್ರು ಮಾತ್ರ ಸಾಧಕರ ಯಶಸ್ಸಿನ ಜ್ಯೋತಿಯನ್ನ ಬೆಳೆಸಕ್ ಸಾಧ್ಯ. ಇವತ್ತಿನ ನಮ್ಮ ಸಾಧಕರು ಹೀಗೆ. ಇವರು ಹುಚ್ಚನ್ ತರ ಕಿಚ್ಚನ ಸ್ಪರ್ಶ ಮಾಡಿ ಈಗ ಕೆಂಪೇಗೌಡರ ನಾಡಲ್ಲಿ ಸ್ವಾತಿ ಮುತ್ತಿನಂತ ಮಾಣಿಕ್ಯವಾಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಅಭಿನಯ ಚಕ್ರವರ್ತಿ ಶ್ರೀ ಕಿಚ್ಚ ಸುದೀಪ್. Nice to have you on the show. ಕೂರ್ಸ್ಬೋದಾ? ಬನ್ನಿ ಸರ್. ಒಂದ್ ನಿಮಿಷ ನೀವು ಫಸ್ಟ್ ನೀವು ಕೂತ್ಕೊಳ್ಳಿ, ನಾವು ನಿಂತ್ಕೋತೀವಿ.
ದಯವಿಟ್ಟು ಸುದೀಪ್ ಡೋಂಟ್ ಎಂಬರಾಸ್ ಮೀ ನಾವು. ನಾ- ದಯವಿಟ್ಟು ಬನ್ನಿ. ಗೆಸ್ಟ್ ಯಾರು ಕಮಾನ್ ಹಲೋ. ಗೆಸ್ಟ್ ಯಾರು ಇಲ್ಲಿ? ಅಲ್ಲಮ್ಮ, ಸೀಸನ್ 1 ಮೊದಲನೇ ಎಪಿಸೋಡ್ ಇಂದ ಕಿಚ್ಚ ಸುದೀಪ್ ಇಲ್ಲಿ ಕೂರ್ಬೇಕು ಅಂತ ನಾವು ಕಾಯ್ತಾ ಇದೀವಿ. ಇಲ್ಲಿ ಇವ್ರು ಬಂದು ಈಗ ಉಲ್ಟಾ ಮಾಡ್ತಾರೆ. ದಯವಿಟ್ಟು ಗುರುಗಳೇ ಬನ್ನಿ. ಕೂರ್ಬೇಕು ಅಂತ ಕಾಯ್ತಾ ಇದ್ದಿದ್ದನ್ನ ಅಷ್ಟು ಬೇಗ ಈಡೇರಿಸ್ಬಿಟ್ರೆ ಹೆಂಗೆ? ಅಲ್ಲ, ಸಾಧ್ಯ ಅಲ್ಲ. ಫಸ್ಟ್ ನೀವು ಕುತ್ಕೊಳ್ಳಿ, ನಮಗೊಂದೆರಡು ಪ್ರಶ್ನೆ ಇದೆ, ಆಮೇಲೆ ಮಾತಾಡೋಣ. ಥ್ಯಾಂಕ್ ಯು ಫಾರ್ ದ ಲವ್. ಫಾರ್ ಅ ಚೇಂಜ್ ವೀಕೆಂಡ್ ವಿತ್ ಸುದೀಪ್ ಶೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸರ್, ಓಕೆ ಪ್ಲೀಸ್ ಕಮ್ ಆನ್. ಥ್ಯಾಂಕ್ ಯು. So first of all, showge swagata suswagata. One frank question I have, and I hope I'll get a very good ದಯವಿಟ್ಟು response. ಸರ್. ಶೋ ತುಂಬಾ ಸೀಸನ್ ಇಂದ ನಡೆಸ್ತಾ ಇದ್ದೀರಾ. ಯು ಲಿಸನ್ ಟು ಪೀಪಲ್. ಎಲ್ಲಾರ್ದು ಲೈಫ್ ಸ್ಟೈಲು, ಲೈಫ್ ಹಿಸ್ಟ್ರಿ, ಇಮೋಷನ್ಸ್ ಎಲ್ಲ ಹೇಳ್ಕೊಂಡಿದ್ದಾರೆ ಕುರ್ಚಿ ಮೇಲೆ ಕೂತ್ಕೊಂಡು. ಕರೆಕ್ಟ್? ಅಬ್ಸಲ್ಯೂಟ್ಲಿ. ಹೌ ಬೋರ್ಡ್ ಆರ್ ಯು? ಹೌ ಬೋರ್ಡ್ ಆಮ್ ಐ? Yeah. ಐ ಆಮ್ ನಾಟ್ ಬೋರ್ಡ್ ಅಟ್ ಆಲ್. ಕೆಲವು ಟೈಮ್ ಕ್ವಶನ್ ಸೇಮ್ ಆಗಿದ್ರು ಕೂಡ ಅದ್ರಲ್ಲಿ ಬರುವಂತ ಉತ್ತರಗಳು ಬೇರೆ ಬೇರೆ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಕೂತಿರೋ ಒಬ್ಬೊಬ್ರು ಬೇರೆ ಬೇರೆ ವ್ಯಕ್ತಿತ್ವ, ಒಬ್ಬೊಬ್ರು ಸ್ಟಾರ್ಟ್ ಮಾಡಿರೋ ರೀಜನ್ನೇ ಬೇರೆ, ಸ್ಟಾರ್ಟ್ ಮಾಡಿರೋ ಪಾಯಿಂಟ್ ಬೇರೆ, ಬಟ್ ರೀಚ್ ಆಗಿರೋ ಡೆಸ್ಟಿನೇಷನ್ ಸೇಮ್, ಯಶಸ್ಸು ಅನ್ನೋದು. ಹಾಗಾಗಿ ಆ ರೂಟ್ ನ ಸ್ಟಡಿ ಮಾಡಕ್ ಬಹಳ ಖುಷಿ ಆಗ್ತಿದೆ. ಹಾಗೆ ನಾನಂತೂ ಬೋರ್ ಆಗ್ತಿಲ್ಲ. ಅದೇ ಕ್ವಶನ್ ನಿಮಗೂ ಕೇಳ್ತೀನಿ, ನಿಮ್ಮ ಉತ್ತರ ಕಾಯ್ತಾ ಇದ್ದೀನಿ. ಆಕ್ಚುಲಿ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಹೊರಗಡೆ ಒಂದು ಇಂಟರ್ಪ್ರಿಟೇಷನ್ ನಡೀತಾ ಇರುತ್ತೆ. ರಮೇಶ್ ಅವ್ರ ಪ್ರಶ್ನೆ ಕೇಳೋದನ್ನ ಕೇಳ್ತಾರೆ, ಆದ್ರೆ ಅವ್ರಿಗೆ ಪಾಪ ಎಷ್ಟು ಬೋರ್ ಹೊಡೆದಿರ್ಬೇಕು, ಎಲ್ಲಾ ಪ್ರಶ್ನೆಗಳಿಗೂ ಸ್ಮೈಲ್ ಮಾಡ್ಕೊಂಡು ಹಿಂಗ್ ಅಂತ ಇರ್ತಾರೆ ಹಾಗೆ ಅಂತ. ಸೊ ಉತ್ತರಕ್ಕೂ ಸ್ಮೈಲ್ ಮಾಡ್ತಾ ಇದೀವಿ ಸರ್. ಹೇಳಿ ಸರ್. ಓಕೆ, ಎನಿ ಒನ್ ಪರ್ಟಿಕ್ಯುಲರ್ ಪರ್ಸನ್ ಯು ಬೀನ್ ಮಿಸ್ಸಿಂಗ್ ಆನ್ ದಿಸ್ ಚೇರ್? ಯಾ, ಹೂ? ಒಂದು 6 ಅಡಿ ಕಟ್ಔಟ್ ಒಂದು ಒಬ್ರು ಇದ್ದಾರೆ. ಅವ್ರನ್ನ ಕೂರಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಆದ್ರೆ ಅವ್ರು ಕೂರಲ್ಲ, ನಿಲ್ತೀನಿ ಅಂತ ಹಠ ಹಿಡಿತಾ ಇದಾರೆ. ಸೊ ವಿ ಆರ್ ವೇಟಿಂಗ್ ಸರ್. ಇಂಡಸ್ಟ್ರಿಯಲ್ಲಿ ಬಹಳ ಕಷ್ಟಪಟ್ಟು ನಿಂತ್ಕೊಂಡಿದ್ದೀನಿ, ಕೂರಿ 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 ಅಂದ್ರೆ ಹೆಂಗ್ ಹೇಳಿ ನಾನು? ಒಂದು ನಿಮಿಷ ರೀ. ಇಂಡಸ್ಟ್ರಿಯಲ್ಲಿ ನಿಂತ್ಕೊಳ್ಳೋಕೆ ಕಷ್ಟಪಡೋ ಕಾರಣಕ್ಕಾಗಿ ನಿಂತ್ಕೋಬೇಕು ಅಂದ್ರೆ ದಯವಿಟ್ಟು ನಾವು ನಿಂತ್ಕೋಬೇಕು ಸರ್. ಇಬ್ರು ನಿಂತ್ಕೊಳ್ಳೋಣ ಸರ್. ಇಬ್ರು ಬಹಳ ಕಷ್ಟಪಡಿ ಸರ್ ನಿಂತ್ಕೊಳ್ಳೋಕೆ. ಪಾಯಿಂಟ್ ಇಸ್, ಯಾರು ಮಾಡಕ್ ಆಗದಿರೋದು ಮಾಡಿದೀವಿ ತಾನೆ, ನಿಮ್ಮನ್ನ ಕೂರ್ಸಿದ್ವಿ ತಾನೆ ಫೈನಲ್ ಆಗಿ. ಬಂದಲ್ಲಿ ಮಾಡಕ್ಕಾಗಿಲ್ಲ ನಾನು. ಬಟ್ ನಂದೊಂದು ಚಿಕ್ಕ ಒಂದು ಆಫ್ಟರ್ ಕೇಮ್ ಬ್ಯಾಕ್ ಹಿಯರ್, ಐ ಮೆಟ್ ಈಗ ಟೀಮ್ ನ ಮೀಟ್ ಮಾಡಿದೆ ನಾನು. ಓಕೆ, ದೇ ಆರ್ ಸೋ ಥ್ರಿಲ್ಡ್. ಇನ್ ಫ್ಯಾಕ್ಟ್ ರೈಟ್, ದ ಶೋ ಎಲ್ಲಿಂದ ಎಲ್ಲೋ ಹೋಯ್ತು, ಅಂಡ್ ರಮೇಶ್ ಅವರು ದ ವೇ ಹೀಸ್ ಬಿನ್ ಹ್ಯಾಂಡ್ಲಿಂಗ್ ಅಂತ, ದೇ ಹ್ಯಾವ್ ಅ ಗುಡ್ ಸರ್ಪ್ರೈಸ್ ಫಾರ್ ಯು, ಫಾರ್ ವಿಚ್ ದೇ ಕೇಮ್ ಅಂಡ್ ಟೋಲ್ಡ್ ಮೀ. ಸೊ ನೀವು ಒಂಚೂರು ಸಹಾಯ ಮಾಡಿದ್ರೆ ನಾವೆಲ್ಲರೂ ಸೇರಿ ರಮೇಶ್ ಅವರಿಗೆ ಸರ್ಪ್ರೈಸ್ ಮಾಡ್ಬೋದು ಅಂತ. ಆರ್ ವಿ ರೆಡಿ ಫಾರ್ ದಟ್? ಫ್ಯಾಂಟಾಸ್ಟಿಕ್ ಒಂದು ಜರ್ನಿ ವಿಟಿ ಆಫ್ ರಮೇಶ್ ಅರವಿಂದ್ ಅವ್ರನ್ನ ರೆಡಿ ಮಾಡಿದ್ದಾರೆ. ಥ್ಯಾಂಕ್ ಯು. ಇಫ್ ಯು ಆರ್ ರೆಡಿ, ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ವಿಚ್ ಯು ನಾನು ನೋಡ್ಬೇಕು ಅಂತ ಆಸೆ ಪಟ್ಟೆ. ಕ್ಯಾನ್ ವಿ ಹ್ಯಾವ್ ಹಿಸ್ ಜರ್ನಿ ವಿಟಿ ಪ್ಲೀಸ್? ಐ ವಿಲ್ ಸ್ಟಾರ್ಟ್ ರೈಟ್ ನೆಕ್ಸ್ಟ್ ಟು. ನಾವು ಕಷ್ಟದಲ್ಲಿದ್ದಾಗ ಯಾರು ಇರ್ಲಿಲ್ಲ ಸರ್. ಸಾವು ಬಂದ್ರೆ ಪರವಾಗಿಲ್ಲ, ನಮ್ಮ ದುನಿಯಾ ಬಿಡಬಾರ್ದು ಅಂತ ಸಾವಿಗೆ ಕೈ ಇಟ್ಬಿಟ್ಟು ಹೊರಗಡೆ ಬಂದೆ ದುನಿಯಾ. ಕೆಳಮಟ್ಟದ ಜನ ಅಂತ ನಮ್ಮನ್ನು ಎಷ್ಟೋ ಜನ ಮನೆ ಒಳಗೆ ಕೂಡ ಸೇರಿಸ್ತಾರಲ್ಲ. ನಾನು ಆ ಭಗವಂತನ ಕ್ಷಮಿಸೋದಿಲ್ಲ ಅವನನ್ನು ಅಷ್ಟು ಬೇಗ ಹೇಳ್ಕೊಂಡು ಹೋಗಿದ್ದಕ್ಕೆ. ಲೀಲಾವತಿಗೆ ಏನು ನೋವಾಗಿದೆ ಅಂತ ಒಬ್ಬರು ಹೇಳಲಿಲ್ಲ. I still think that is alive. Are you ready to watch your own life? Waiting for it. I need an ambulance. ಹೀರೋಯಿನ್ಸ್ ಜೊತೆ ನೀವು ಆಡಿದಂತ ತುಂಟಾಟಗಳು, ಇಟ್ ವಾಸ್ ಸೋ ನೈಸ್. ಸ್ಕ್ರೀನ್ ಅಲ್ಲಿ ಸರ್ ಆಕ್ಟಿಂಗ್. ಇಲ್ಲೂ ಬಂದವನಲ್ಲ ಸರ್. ಬುಲ್ಬುಲ್, ಐ ಲವ್ ಯು. ಯಾರು ಸರ್ ಸೇಫ್ ಹುಡುಗಿ? ಯಾಕ ನಿಮ್ ಸೋಗೆ ಬರ್ಬಾರ್ದಪ್ಪ ನಾವು. ಸರ್ ಏನ್ ಸರ್ ಇದು? ಸುಮ್ಮನೆ ಡೋರ್ ಓಪನ್ ಆದಾಗ ನಮ್ಮ ಅಪ್ಪ ಬಂದಿದ್ರೆ ಹೆಂಗಿರೋದು ಅಂತ ಅನಿಸ್ಬಿಟ್ಟು. ಮನಿ ಪವರ್ ಇದ್ದವ್ರು ಮಾತ್ರ ಇಂಡಸ್ಟ್ರಿಗೆ ಎಂಟರ್ ಆಗೋದು. ಸರಿ ಅಂತೇಳಿ ಲೈಟ್ ಬಾಯ್ ಸೇರ್ಕೊಂಡು ದ ಫಸ್ಟ್ ಡೇ ನಾನು ಕೂತ್ಕೊಳ್ಳೋ ಚೇರೇ ಓದ್ಬಿಟ್ರು ನನಗೆ.
ನಾವು ನಿರ್ಗತಿಕರಾದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ಉಳಿಸ್ಕೊಟ್ಬಿಡು ಸಾಕು, ಅಷ್ಟೇ ಬೇಡ್ಕೊಂಡಿದ್ದು. ಗುರು ಉಳಿಸ್ಕೊಟ್ಬಿಡ. ಜೀವನದಲ್ಲಿ 2 ಥರ ಹಸಿವಿರುತ್ತೆ. ಒಂದು ಒಂದೊಂದೊಂದೊಂದೊಂದು ಇಮೋಷನ್ ನೀವು ಹಿಂಗೆ ಹಿಂತರ್ತಾ ಇದ್ರೆ ಈ ಕಾರ್ಯಕ್ರಮ ಸೈಲೆಂಟ್ ಮಾಡಿಸ್ಬಿಡತ್ತೆ ಸರ್. ಈ ಲೈಫ್ ನೋಡಿದಾಗ ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಹ್ಯಾಪಿ. ಇಟ್ಸ್ ಗೋನ್ ಟು ಬಿ ಎ ವಂಡರ್ಫುಲ್ ಜರ್ನಿ. ಇನ್ನು ಮೇಲೆ ನಿಜವಾಗ್ಲೂ ನೀವು ಮತ್ತೆ ಸ್ಟಾರ್ಟ್ ಅಂತ ಅನ್ಕೋಬೇಕು, ಬೇರೆ ಥರನೇ ಕೆಲಸ ಮಾಡಬೇಕು. ಪ್ರತಿದಿನ ಇಸ್ ಅ ನ್ಯೂ ಚಾಪ್ಟರ್, ಎಂಜಾಯಿಂಗ್ ಇಟ್. ಇಲ್ಲಿ ತನಕ ನನ್ನ ಕರ್ಕೊಂಡು ಹೋಗುತ್ತೆ, ಅಲ್ಲಿ ತನಕ ಜೀವನ ಮಾಡ್ತೀನಿ. ಪ್ರೊಫೆಷನಲಿ ಚೆನ್ನಾಗಿದ್ದಿದೆ, ಪರ್ಸನಲಿ ನಾಟ್ ಸೊ ಓಕೆ. Even if I stop my breathing at this moment, I will finish my life with lot of satisfaction. ನೀವು ಇದ್ರೆಲ್ಲ ಫೋಟೋ ಇಡ್ತಿರಲ್ಲ, ಆ ಫೋಟೋ ದೊಡ್ಡದು ಮಾಡಿ ನನಗೆ ಕೊಟ್ಬಿಡಿ, ನಾನು ಪೂಜೆ ರೂಮಲ್ಲಿ ಇಟ್ಕೋತೀನಿ. ನಾವು ಇನ್ನೊಂದು ಚಿಕ್ಕ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ, ಬಟ್ ಇಟ್ಸ್ ಮೋರ್ ದೆನ್ ರೆಸ್ಪಾನ್ಸಿಬಿಲಿಟಿ. ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಮೈ ಆನರ್. ನನಗೆ ಒಂದು ಬಿಗಿನಿಂಗ್ ಡೇಸಲ್ಲಿ ಐ ಗಾಟ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಫಸ್ಟ್ ಒಂದು ಮಿಸ್ ಇದೆ ನನ್ನಲ್ಲಿ. ದಟ್ ಮಿಸ್ ಇಸ್ ದಟ್ ಅಮೆರಿಕಾ ಇವರೊಟ್ಟಿಗೆ ಮಾಡಬೇಕಿತ್ತು. ನನಗೆ ಕಾರಣಾಂತರಗಳಿಂದ ಅದು ಅವಕಾಶ ಸಿಗ್ಲಿಲ್ಲ. ಅವಾಗ ನಾಗತಿ ಹಳ್ಳಿ ಚಂದ್ರಶೇಖರ್ ಅವರು ರಿಜೆಕ್ಟ್ ಮಾಡಿದ ಆರ್ಟಿಸ್ಟ್ ನಾನು ಅವಾಗ. ಬಟ್ ಎನಿವೆ, ಅದಾದ್ಮೇಲೆ ಪ್ರತ್ಯರ್ಥ ಅಂತ ಒಂದು ಸಿನಿಮಾದಲ್ಲಿ ದೇಸಾಯಿ ಅವರ ಮೂಲಕ ಐ ಥಿಂಕ್ ಐ ಗಾಟ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಆಕ್ಟರ್. And I got the opportunity to work with this wonderful actor. ಸೊ ರಮೇಶ್ ಅವರು ಮುಂಚೆಯಿಂದ ಪರಿಚಯ ನನಗೆ. ಬಟ್ ಸಮ್ವೇರ್ ವೈ ಆಮ್ ಸ್ಪೀಕಿಂಗ್ ಆಲ್ ದಿಸ್ ಅಂದರೆ, ಡು ಯು ನೋ ದಟ್ ಹಿ ಈಸ್ ಕಂಪ್ಲೀಟಿಂಗ್ 100 ಸಿನಿಮಾಸ್ ಇನ್ ಕನ್ನಡ ಇಂಡಸ್ಟ್ರಿ. ಆ 100ನೇ ಸಿನಿಮಾ ಬೇರೆ ಯಾವುದೂ ಅಲ್ಲ, ಈಗ ಇವರು ಮಾಡಿ ಮುಗಿಸಿದಂಥ ಪುಷ್ಪಕ ವಿಮಾನ. ಹಿಂದೆ ಒಂದ್ಸಲ ಅದು ಪುಷ್ಪಕ ವಿಮಾನ ಅಂತ ಬಂದಾಗ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿ ಇಟ್ ಇಸ್ ಬಿಕಮ್ ಎಪಿಟೋಮ್ ಆಫ್ ಸಿನಿಮಾ ಮೇಕಿಂಗ್ ವಿತೌಟ್ ಲ್ಯಾಂಗ್ವೇಜ್. ಈಗ ವಾಪಸ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಹ್ಯಾವಿಂಗ್ ಕಂಪ್ಲೀಟೆಡ್ 100. ಥ್ಯಾಂಕ್ ಯು ಸುದೀಪ್. ನಿಮಗೋಸ್ಕರ ಒಂದು ಟೀಸರ್ ಕೂಡ ನಾವು ತಂದಿದ್ದೀವಿ. ಲೆಟ್ಸ್ ಹಿಯರ್ ಇಟ್ ಫಾರ್ ಮಿ. Congratulations. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸುದೀಪ್ ಫಾರ್ ದಿ ನಾವು ಯಾವಾಗ ಸರ್ಪ್ರೈಸ್ ಕೊಡ್ತಾ ಇರ್ತೀವಿ ನಮ್ಮ ಶೋ ಅಲ್ಲಿ, ಈ ಥರ ಒಂದು ಸರ್ಪ್ರೈಸ್ ಸುದೀಪ್ ಅವ್ರ ಮೂಲಕ ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ನಿಮ್ಮೆಲ್ರಿಗೂ ಈ 100ನೇ ಚಿತ್ರ ಅಂತ ಹೇಳ್ತಾರೆ. ಬಟ್ ನಾನು ಎಂಟರ್ ಆದಾಗ ಅದೇ ಹೇಳಿದೆ, ನಿಮ್ಮ ಹೃದಯದಲ್ಲಿ ಒಂದು ಕಡೆ ಅಣ್ಣವರು, ಒಂದು ಕಡೆ ವಿಷ್ಣು ಸರ್, ಒಂದು ಕಡೆ ಶಂಕನಾಗಿ, ಈ ಥರ ತುಂಬ ಜನಕ್ಕೆ ನೀವು ಜಾಗ ಕೊಟ್ಟಿದ್ದೀರಿ. ನಾನು ರಮೇಶ್ ಬಂದಿದ್ದೀನಿ, ಒಂದು ಸಣ್ಣ ಜಾಗ ಕೊಡಿ, ಬಟ್ ಈ ಜಾಗ ಶಾಶ್ವತವಾಗಿ ನನಗೆ ಇರಲಿ ಅಂತ ನಾನು ಬಂದಾಗ ಕೇಳ್ಕೊಂಡೆ. ಸತತವಾಗಿ 30 ವರ್ಷಗಳು ನನ್ನ ಜೊತೆ ಇದ್ದೀರಿ. ಸೊ ಥ್ಯಾಂಕ್ಸ್ ಫಾರ್ ಆಲ್ ದ ಲವ್. ಥ್ಯಾಂಕ್ ಯು ಸೊ ಮಚ್. ನೀವು ದೊಡ್ಡ ಕ್ರಿಕೆಟ್ ಎಲ್ರಿಗೂ ಗೊತ್ತಲ್ಲ ಸರ್. ನೋಡಿ, ಯಾವಾಗ ಥರ್ಡ್ ಅಂಪೈರ್ ಡಿಸಿಷನ್ ಭಾಳ ಮುಖ್ಯ. ಈಗ ಸುದೀಪ್ ಅವ್ರು ಇಲ್ಲಿ ಕೂರ್ಬೇಕಾ ಬೇಡವಾ, ಏನು ಹೇಳ್ತೀರಾ? Well, I'll not drag. Thank you, sir. Okay. So, Season 2, Weekend with Ramesh finale is with Kicha Sudeep. Right? ಇವರು ಶ್ರೀ ಸುದೀಪ್ ಸಂಜೀವ್. ಸೆಪ್ಟೆಂಬರ್ 2 ಯಾವ ವರ್ಷ ಅಂತ ನಾನು ಹೇಳಲ್ಲ, ಹೇಳಿದ್ರೆ ನಾನು ಹುಟ್ಟಿದ ವರ್ಷ ಹೇಳ್ಬಿಡ್ತೀನಿ, ಭಯಪಡಿಸಿದ್ದಾರೆ. ಹಾಗಾಗಿ ಬಿಟ್ಬಿಡೋಣ. ಶಿವಮೊಗ್ಗದಲ್ಲಿ ಜನಿಸಿದ್ರು. ಇವರ ತಂದೆ ಖ್ಯಾತ ಉದ್ಯಮಿ ಶ್ರೀ ಸಂಜೀವ್ ಅವರು, ಇವರ ತಾಯಿ ಶ್ರೀಮತಿ ಸರೋಜಾ ಅವರು, ಇವರ ಇಬ್ಬರ ಅಕ್ಕಂದಿರು ಶ್ರೀಮತಿ ಸುರೇಖಾ ಹಾಗೂ ಶ್ರೀಮತಿ ಸುಜಾತಾ ಅವರು, ಇವರ ಪತ್ನಿ ಶ್ರೀಮತಿ ಪ್ರಿಯಾ ಹಾಗೂ ಪುತ್ರಿ ಶಾನ್ವಿ. ಇವರು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್. IP. ಕೊಡಿ ಸರ್ ಕೈ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇರ್ಲಿ ಬಿಡಿ ಸರ್, ಎರಡು ಒಂದೇ ಸರ್. ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಲೈಫ್ ಇಷ್ಟಪಡದೆ ಆಕ್ಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಇವರೊಬ್ಬರು ನಟರು, ನಿರ್ದೇಶಕರು, ನಿರ್ಮಾಪಕರು, ಹಾಡುಗಾರರು, ಕಂಠದಾನ ಕಲಾವಿದರು, ಕ್ರಿಕೆಟಿಗರು, ಬಿಗ್ ರಿಯಾಲಿಟಿ ಶೋಗಳ ಸಾರಥಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇವರೊಬ್ಬ ಗ್ರಾಫಿಕ್ ಡಿಸೈನರ್, ಇಂಟೀರಿಯರ್ ಡಿಸೈನರ್, ಸಖತ್ತಾಗಿ ಕುಕಿಂಗ್ ಮಾಡ್ತಾರೆ. ಅಂದರೆ ಪಾಕಶಾಸ್ತ್ರ ಪ್ರವೀಣರು ಇವರು, ಒಳ್ಳೆ ಪೇಂಟರು. ಆ್ಯಂಡ್ ದ ಲಿಸ್ಟ್ ಗೋಸ್ ಆನ್ ಅಂಡ್ ಆನ್ ಅಂಡ್ ಆನ್. ಇವರು ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಚಿತ್ರಗಳಲ್ಲಿ 70ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ಹುಚ್ಚ, ನಂದಿ ಹಾಗೂ ಸ್ವಾತಿ ಮುತ್ತು ಚಿತ್ರಗಳಿಗಾಗಿ ಸತತವಾಗಿ 3 ವರ್ಷಗಳು ಬೆಸ್ಟ್ ಆಕ್ಟರ್ ಅಂತ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಿದ್ದಾರೆ. ನಂದಿ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ತೆಲುಗಿನ ಈಗ ಚಿತ್ರಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ, ಸೈಮಾ ಪ್ರಶಸ್ತಿ, ಟೊರಾಂಟೋ ಫಿಲ್ಮ್ ಫೆಸ್ಟಿವಲ್, ಮ್ಯಾಡ್ರಿಡ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಇದಷ್ಟೇ ಅಲ್ಲದೆ ಇವರು 2 ಬಾರಿ ಕರ್ನಾಟಕ ಬುಲ್ಡೋಸರ್ಸ್ ತಂಡವನ್ನ ಮುನ್ನಡೆಸಿ CCL ಕಪ್ ಅನ್ನ ಕರ್ನಾಟಕಕ್ಕೆ ತಂದುಕೊಟ್ಟಿದ್ದಾರೆ. 2016 ಇದು ಕಿಚ್ಚ ಸುದೀಪ್ ಅವರ ಸಿನಿ ಜೀವನದ 20 ವರ್ಷಗಳು ಪೂರೈಸಿದ 20th ಆನಿವರ್ಸರಿಯ ಕನ್ನಡ ಸುದೀಪ್ ಅವರ. ಇವತ್ತು ನಮ್ಮ ವೀಕೆಂಡ್ ಅಲ್ಲಿ 20 years ಆಫ್ ಕಿಚ್ಚನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ದಸ್ ವೀಕೆಂಡ್ ಇಸ್ ವಿತ್ ಶ್ರೀ ಕಿಚ್ಚ ಸುದೀಪ್. ಸರ್, ಈಗ ಎಲ್ಲರೂ ನಿಮ್ಮನ್ನ 6 ಅಡಿ ಕಟ್ಔಟ್ ಅಂತ ಹೇಳ್ತಾನೆ ಇರ್ತಾರೆ. 2 ಅಡಿ ಕಟ್ಔಟ್ ಆಗಿದ್ದಾಗ ಹೇಗಿದ್ರಿ, ನಿಮ್ಮ ಬಾಲ್ಯ ಹೇಗಿತ್ತು, ಅಲ್ಲಿಂದ ಶುರು ಮಾಡೋಣ ಸರ್. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಆ ಹಾಡನ್ನ ಕೇಳಿದ್ರೇನೆ ನೀವು ಮಾಡಿದಂಥ ಚಿತ್ರದಲ್ಲಿ ನೀವು ಲೈಫನ್ನ ರಿವೈಂಡ್ ಮಾಡಿ ನೋಡ್ತಾ ಇದ್ರಿ. ನಿಮ್ಮ ಲೈಫನ್ನ ರಿವೈಂಡ್ ಮಾಡಕ್ಕೆ ಅದೇ ಹಾಡನ್ನು ಯೂಸ್ ಮಾಡಿದೀವಿ. ಐ ಆಮ್ ಇನ್ ಕಾನ್ವರ್ಸೇಷನ್ ವಿತ್ ಮಿಸ್ಟರ್ ಕಿಚ್ಚ ಸುದೀಪ್. ರೈಟ್ ಸುದೀಪ್ ಅವರೇ, ನಿಮ್ಮ ಹುಟ್ಟಾಗಿದ್ದು ಆಸ್ ವಿ ಆಲ್ ನೋ ಇನ್ ಶಿವಮೊಗ್ಗ. ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಹಲೋ ಸುದೀಪ್, ನೀವು 1971 ಮೆಗಾನ್ ಆಸ್ಪತ್ರೆಯಲ್ಲಿ ನಾನಲ್ಲಿ ಲೇಡಿ ಮೆಡಿಕಲ್ ಆಫೀಸರ್ ಆಗಿದ್ದಾಗ ನೀವು ಡೆಲಿವರಿ ಮಾಡಿದ್ದು ಜ್ಞಾಪಕ ಇದೆ. ನಿಮ್ಮ ಪೇರೆಂಟ್ಸ್ ಬರ್ತಾಯಿದ್ರು ನನ್ನ ಹತ್ರ. ಒಳ್ಳೆ ಮುದ್ದಾಗಿ ಚೆನ್ನಾಗಿದ್ರಿ, ಆ್ಯಕ್ಟಿವ್ ಆಗಿದ್ರಿ, ಹೆಲ್ತಿ ಬೇಬಿ. ನಿಮ್ಮ ತಾಯಿಗೆ ತುಂಬ ಖುಷಿಯಾಗಿತ್ತು ಗಂಡು ಮಗು ಆಯಿತು ಅಂತ. ಐ ಆಮ್ ವೆರಿಲಿ ಪ್ರೌಡ್ ಆಫ್ ಯು ಬಿಕಾಸ್ ಐ ಹ್ಯಾವ್ ಡೆಲಿವರ್ಡ್ ಯು. ನೀವು ಇಷ್ಟು ಮುಂದೆ ಬಂದಿದ್ದೀರಂತ ನೋಡಿ, ಟಿ ವಿನಲ್ಲಿ ನೋಡಿ, ಪೇಪರ್ನಲ್ಲಿ ನೋಡಿ ತುಂಬ ಖುಷಿ ಆಯಿತು. ಅವನಿಗೆ ಎಲ್ಲ ವಿಚಾರದಲ್ಲೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಅವ್ರ ಬಗ್ಗೆ ನಿಮ್ಗೆ ಗೊತ್ತಾ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಥರ ಫ್ಯಾಮಿಲಿ ಡೆಲಿವರಿ ಡಾಕ್ಟರ್ ಅಂತ ಇವರು.
ಓಕೆ, ಕಿಚ್ಚ ಸುದೀಪ್ ಅವ್ರನ್ನ ಮೊದಲನೇ ಬಾರಿಗೆ ನೋಡಿದಂತ ಡಾಕ್ಟರ್ ಇಲ್ಲಿದ್ದಾರೆ, ಸ್ವಾಗತಿಸಿ ಪ್ಲೀಸ್. ಡಾಕ್ಟರ್ ನಾಗಲಕ್ಷ್ಮಿ ಅವರು ಬಂದಿದ್ದಾರೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಸೋ ಸ್ವೀಟ್ ಆಫ್ ಯು. ಪ್ಲೀಸ್ ಕಮ್, ಪ್ಲೀಸ್ ಕಮ್. ಭುವಿ ಸೇರಿದೆ ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ ಇದು ನನ್ನ ಹಸಿರು. ಹಲೋ ಸುದೀಪ್, ನಮಸ್ತೆ. ಹೌ ಆರ್ ಯು? ಐ ಆಮ್ ಲಾಂಗ್ ನೌ. I have seen him. I have delivered him in Shumaga, Megan Hospital. Very chubby child, very active child. And baby was taking feeding and all very normally. Actually, Saroja and Sanjeev are our family friends, I can say. I even went to his marriage. Okay. Sudeep's marriage. I even delivered his child. Yeah, he was telling me. Yes. Yeah. So nice, man. Thank you for being on the show. Right. ಅಪ್ಪನ ಜೊತೆ ನಿಮ್ಮ ಬಾಂಡಿಂಗ್ ಬಹಳ ಕ್ಲೋಸ್ ಆಗಿತ್ತಂತೆ. He was a big hero to you, ಅಲ್ಲ? See, I think every father is a hero. To every kid. Every yes. father. Agreed. You know, and ಅವರೊಂದು ಸ್ಟ್ರೆಂತ್ಗೆ, ವಿಲ್ ಪವರ್ಗೆ ಈಸ್ ಅನ್ ಎಪಿಟೋಮ್. ಐ ಥಿಂಕ್ ನನಗೆ ಎಲ್ಲೋ ಒಂದು ಕಡೆ ಹೀಸ್ ಬೀನ್ ಎ ಗ್ರೇಟ್ ಇನ್ಫ್ಲುಯೆನ್ಸ್ ಆನ್ ಮೈ ಲೈಫ್. ಬಟ್ ಅವರಷ್ಟು ಇಮೋಷನಲಿ ವೀಕೆಸ್ಟು ನಾನು ನೋಡಿಲ್ಲ. ಹಿ ಪುಟ್ಸ್ ಅಪ್ ಅ ಫೇಸ್. ಓಕೆ, ಸ್ಟ್ರಾಂಗ್. ನನಗೆ ಯಾರು ಈ ಪ್ರಪಂಚದಲ್ಲಿ ನನಗೆ ಯಾರು ಅಲಾಡ್ಸಕ್ಕಾಗಲ್ಲ. ದಿಸ್ ಇಸ್ ಹಿಸ್ ಆಟಿಟ್ಯೂಡ್. ಅವ್ರು ಮಾತಾಡೋ ಕೂತ್ಬಿಟ್ರೆ ನೀವು ಈ ಯಾವುದೋ ಹುಲಿ ಸಿಂಹದ ಮುಂದೆ ಕೂತಂಗಾಗತ್ತೆ. ಓಕೆ. ನಾರ್ಮಲಿ ಒಂದು ಬಾಲ ಒಂದು ಕಾಣಲ್ಲ, ಸರಿ, ಉಗುರುಗಳೊಂದು ಕಾಣಲ್ಲ, ಹಲ್ಗಳೊಂದು ಕಾಣಲ್ಲ, ರೆಸ್ಟ್ ಎವ್ರಿಥಿಂಗ್. ಓಕೆ. ಬಟ್ ದ ಇಮೋಷನಲ್ ಸೈಡ್ ಇದೆಯಲ್ಲ ಅವ್ರದ್ದು, ಅದು ಕೂಡ ಹ್ಯಾಸ್ ರಬ್ಡ್ ಆನ್ ಅಸ್ ವೆರಿ ನೈಸ್ಲಿ. ಹಿ ಈಸ್ ವೆರಿ ಇಮೋಷನಲ್, ವೆರಿ ವೆರಿ ಇಮೋಷನಲ್. ಏನೂ ಇಲ್ಲ, ಅವರು ಆಕ್ಚುಲಿ ಸ್ಕ್ರಾಚ್ ಇಂದ ಬಂದವರು. ಅವರು ನನ್ನ ತಾತ ಬಂದು ಮಿಲ್ಲಲ್ಲಿ ಕೆಲಸ ಮಾಡ್ತಾ ಇದ್ರು. ಅಂಡ್ ಅಫ್ಕೋರ್ಸ್ ಹಿ ಹ್ಯಾಡ್ ಎ ಕ್ರಿಕೆಟ್ ಟೀಮ್. ಯಾ ನನ್ನ ತಾತ 11 ಚಿಲ್ಡ್ರನ್. ಸೊ ಮೋರ್ ದೆನ್ ನಮ್ಮ ತಾತಂಕಿನ ನಮ್ಮ ಅಜ್ಜಿಗೆ ಎಷ್ಟು ಸ್ಟ್ರೆಂತ್ ಇತ್ತು ಅನ್ನೋದು ನಾನು ಯಾವಾಗ್ಲೂ ಒಂದು ಪ್ರಶ್ನೆ. ಇವ್ರಿಗಂತೂ ಫುಲ್ ಟೈಮ್ ಕೆಲಸ ಆಗ್ತಾರೆ ಡಾಕ್ಟರ್. ನನ್ನ ಟೀಮಲ್ಲಿ ಕೂಡ ಇವತ್ತಿಗೂ ಬ್ಯಾಟ್ಸ್ಮನ್ ಕೂಡ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಸ್ಕೋರ್ ಮಾಡಿಲ್ಲ. ನಮ್ಮ ಅಜ್ಜಿ ಕನ್ಸಿಸ್ಟೆಂಟ್ ಆಗಿ ಸ್ಕೋರ್ ಮಾಡ್ತಾ ಇದ್ರು. 1 ಸೊ ಮೈ ಫಾದರ್ ಬೀಂಗ್ ಒನ್ ಆಫ್ ದಿ ಎಲ್ಡರ್ಸ್. ಇನ್ಫ್ಯಾಕ್ಟ್ ಶಿವಮೊಗ್ಗಲ್ಲಿ ದೊಡ್ಡ ಕುಟುಂಬ ಅನ್ಸುತ್ತೆ, 25-30 ಜನ ಜೊತೆಗೆ ಬೆಳೀತಾ ಇದ್ರ. ಹೌದು, ನರಸಿಂಹರಾಜಪುರ ಬೇಸಿಕ್ಲಿ. ನಾನು ಹುಟ್ಟಿದಾಗ ಶಿವಮೊಗ್ಗ ಮೈಗ್ರೇಟ್ ಆದ್ವಿ. ಅಲ್ಲಿಂದ ಅಗೇನ್ ಹಿ ಸ್ಟಾರ್ಟೆಡ್ ಹಿಸ್ ಬಿಸ್ನೆಸ್ ಲಿಟಲ್ ದೆನ್ ಸ್ಲೋಲಿ KSTDC ಟೂರಿಸಮ್ ಟಿಕೆಟಿಂಗ್ ತಗೊಂಡ್ರು. ಅಲ್ಲಿಂದ ಒಂದು ಬ್ಯಾಂಗ್ಳೂರಿಗೆ ಲೀಪ್ ಮಾಡಿದ್ರು. ಬ್ಯಾಂಗ್ಳೂರಲ್ಲಿ ಸರೋವರ ಹೋಟೆಲ್ ಅಂತ ಮಾಡಿದ್ರು. ಐ ಥಿಂಕ್ ಇಟ್ಸ್ ಬೀನ್ ಎ ಹ್ಯೂಜ್ ಪ್ರೋಸೆಸ್. ಸೊ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ದಟ್ ನೆವರ್ ಗಿವ್ ಅಪ್ ಅನ್ ಆಟಿಟ್ಯೂಡ್ ಅನ್ನೋದು ಅವ್ರದ್ದೇನಿದೆ ಆ್ಯಂಡ್ ಫೋಕಸ್ ಇದೆಯಲ್ಲ ಅವ್ರದ್ದು. ಸೊ ನನಗೆ ನನ್ನ ತಂದೆ ನೋಡಿದಾಗ ಯಾವಾಗಲೂ ಅನ್ನಿಸ್ತಾ ಇದ್ದಿದ್ದು, ನಥಿಂಗ್ ಇಸ್ ನಾಟ್ ಅಚೀವಬಲ್, ಎವ್ರಿಥಿಂಗ್ ಇಸ್ ಅಚೀವಬಲ್. ಇಟ್ಸ್ ಜಸ್ಟ್ ದಟ್ ನಾವು ಮನಸ್ಸು ಮಾಡಬೇಕು, ಇದು ನನಗೆ ಬೇಕು, ಇದು ನಾನಲ್ಲಿ ರೀಚ್ ಆಗಬೇಕು ಅಂದರೆ ದೇರ್ ಇಸ್ ನೋ ವೇ ದಟ್ ಎನಿಥಿಂಗ್ ಕ್ಯಾನ್ ಸ್ಟಾಪ್ ಯು. ಇಟ್ಸ್ ಅಬೌಟ್ ಹೌ ಬ್ಯಾಡ್ಲಿ ಯು ವಾಂಟ್ ಇಟ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ಸ್ವಲ್ಪ ತೀಟೆ ಜಾಸ್ತಿ, ಸಿಸ್ಟರ್ಸ್ಗಳಿಗೆಲ್ಲ ಭಾಳ ತೊಂದರೆ ಕೊಡ್ತಿದ್ದ. ಚಿಕ್ಕನ್ನಲ್ಲಿ ಭಾಳ ಕಿತಾಪತಿ ಜಾಸ್ತಿ ಇತ್ತು ಅವನು ಅಷ್ಟೊಂದು ಕಿತಾಪತಿ ಮಾಡ್ತಾ ಇದ್ರು ಸಹ ಯಾವತ್ತೂ ನಾನು ಒಂದು ದಿವಸ ಒಂದು ಪೆಟ್ಟು ಕೊಟ್ಟವನಲ್ಲ, ನನ್ನ ಕೈನಲ್ಲಿ ಒಂದು ಏಟು ತಿಂದಿಲ್ಲ ಅವನು. ಸ್ವಲ್ಪ ತುಂಟತನ ಗಂಡು ಮಕ್ಕಳಲ್ಲೋ ಮಾಡ್ತಾರೆ, ಆದರೆ ಅವನಿಗೆ ಒಂದು ಗಾಯ ಆದರೆ ಅದಾದರೆ ಯಾವ ಒಂದು ಕೇರು ಇಲ್ಲ. ನಾವೇ ತಲೆ ಸುತ್ತ ಬೀಳಬೇಕು ಅವನ ಗಾಯ ನೋಡಿಕೊಂಡು, ಆದರೆ ಅವನು ಮಾತ್ರ ಕೇರ್ ಮಾಡ್ತಿರ್ಲಿಲ್ಲ. ಆ ಥರ ಒರಟಾಗಿಯೇ ಬೆಳೆದ. I take this opportunity to thank you for being such an amazing support for me and my children. You are the father for them. We never see a superstar there. We just see our Deepu there. And we love you for that. ನಾನು ಕೆಲವೆಲ್ಲ ನಾನು ಮಾಡೋ ಅಡುಗೆ ಐಟಮ್ಸ್ ಅವನಿಗೆ ತುಂಬ ಇಷ್ಟ. ಆದರೆ ಅವ್ನು ಒಂದು ಕಂಡೀಷನ್ ಇರುತ್ತೆ, ಕೇಕ್ ಮಾಡಿ ಕಳಿಸಿ ಅಂತ ಹೇಳ್ತಾನೆ ಅಂದ್ಕೊಳ್ಳಿ. ಆ ಕೇಕು ಇಡೀ ಹಾಗೆ ಹೋಗಬೇಕು ಅವನಿಗೆ. ನಾವು ಕಟ್ ಮಾಡಿ ಪೀಸಸ್ ಮಾಡಿ ಕಳಿಸೋ ಹಾಗಿಲ್ಲ. ಈಗಲೂ ಆ ಮಗು ಥರ ಒಂದು ಹಠ ಇದು. You have been an amazing uncle. You've been a father to us as well. And you've helped us through our difficult times, and we couldn't have asked for more. Thank you for everything. Thank you for being the best uncle possible and for all the pranks you played on us. Today, if I'm sitting in New York studying filmmaking, it's all because of the inspiration that you have given me. Thank you so much for being such a big drive, such a big force in my life. Holidays, weekends, just rush to his house. We used to be busy most of the time, obviously, but he used to come, take us out middle of the night, go have coffee in Church Street,
any place. Just the drivers around, a lot of fun. ನನಗೆ ಅವನಲ್ಲಿ ಸಂತೋಷ ಆಗೋದು ಏನಪ್ಪ ಅಂತಂದ್ರೆ ವೆರಿ ಡೆಡಿಕೇಟೆಡ್ ಫೆಲೋ. ನನಗೆ ಒಂದೊಂದ್ಸರಿ ಅನುಮಾನ ಬರುತ್ತೆ ಇವನು ಯಾವಾಗ ಮಲಗ್ತಾನೆ ಅಂತ. ಹಗಲು ಮಲಗಲ್ಲ, ರಾತ್ರಿ ಮಲಗಲ್ಲ, ಕೆಲಸ ಮಾಡ್ತಾ ಇರ್ತಾನೆ. ಆ ರೀತಿ ಒಂದು ಡೆಡಿಕೇಶನ್ ಇದೆ. ಹುಚ್ಚ ಫಿಲಮ್ ನೋಡಿದಾಗ ಅಪ್ಪ ನನ್ನ ಪರ್ಫಾರ್ಮೆನ್ಸ್ ನಿಂಗೆ ಏನು ಅನಿಸ್ತು ಅಂದ. ನಾನು ಡೈರೆಕ್ಟಾಗಿ ಅವನನ್ನು ಹೊಗಳೋದು ಯಾಕೆ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ನಿನ್ನ ಹತ್ರ ಭಾಳ ಒಳ್ಳೆ ಕೆಲಸ ತೊಗೊಂಡಿದ್ದಾರೆ ಅಂತ ಹೇಳಿದೆ. ಪರವಾಗಿಲ್ಲ ಅಂತಂದೆ. ಅವನಿಗೆ ಸ್ವಲ್ಪ ಬೇಜಾರಾಯಿತು. ನಾನು ಸುಮ್ಮನೆ ನನ್ನ ಮಗನ್ನೇ ಹೋಳ್ತಾ ಇರೋದು ಬೇಡ, ನಿನ್ನಲ್ಲಿ ಕೆಪಾಸಿಟಿ ಇದೆ, ಬಟ್ ಡೈರೆಕ್ಟ್ರ್ ತಗೊಳ್ಬೇಕಾದ್ರೆ ನಿನ್ನನ್ನು ಅದು ಇಲ್ಲದೇ ಇದ್ದರೆ ತೊಗೊಳಕ್ಕೆ ಸಾಧ್ಯವಿಲ್ಲ, ತಗೊಂಡಿದ್ದಾರೆ ಅಂತ ಹೇಳಿದೆ. ಸ್ವಲ್ಪ ಅವನಿಗೊಂಚೂರು ಸಮಾಧಾನ ಆಗಲಿಲ್ಲ ನಾನು ಹೇಳಿದ್ದು ಅಷ್ಟೇ. ಹುಚ್ಚ ಫಿಲಮಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟ. ಕೆಲವು IPS ಆಫೀಸರ್ಸ್ ಎಲ್ಲ ಫೋನ್ ಮಾಡಿ ಹೇಳಿದ್ರು, ಎಂಥ ಕೆಪಾಸಿಟಿ ಇದೆ ಹುಡುಗನಿಗೆ, ಏನು ಪರ್ಫಾರ್ಮೆನ್ಸ್ ಅಂದರು. ಆ ಹುಚ್ಚದಲ್ಲಿ ಮಾಡಿದ್ಮೇಲೆ ಮತ್ತೆ ಅವ್ನು ಹಿಂತಿರುಗಿ ನೋಡಲೇ ಇಲ್ಲ. ಸ್ವಾತಿ ಮುತ್ತುನಲ್ಲಿ ಹಾರ್ಡ್ಲಿ 30-35 ವರ್ಷದ ಹುಡುಗ 75-80 ವರ್ಷದ ಕ್ಯಾರೆಕ್ಟರ್ ಮಾಡ್ದ. ಅದನ್ನು ನೋಡ್ಬಿಟ್ಟು ಕಮಲ್ ಹಾಸನ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ನಿಜವಾಗ್ಲೂ ನನಗಿನ್ನ ಚೆನ್ನಾಗಿ ಮಾಡಿದ್ಯಾ ನೀನು, ತುಂಬ ಒಳ್ಳೆಯದಿದೆ ನಿನ್ನ ಪರ್ಫಾರ್ಮೆನ್ಸ್ ಅಂತ ಹೋಗ್ಲು. ಅಮಿತಾಬ್ ಬಚ್ಚನ್ ಅವರು ಬೆಂಗಳೂರಿಗೆ ಬಂದಾಗ ಯು ಆರ್ ಟೂ ಲಕ್ಕಿ ಟು ಹ್ಯಾವ್ ಎ ಸನ್ ಲೈಕ್ ಹಿಮ್ ಅಂತಂದರು. ಏನೋ ನಿಮ್ಮಂಥವ್ರು ಆಶೀರ್ವಾದ ಅಂದ. ಇಲ್ಲ ಹಿ ಹ್ಯಾವ್ ಗಾಟ್ ಎಕ್ಸ್ಟ್ರಾರ್ಡಿನರಿ ಕೆಪಾಸಿಟಿ, ವೆರಿ ಗುಡ್ ಪರ್ಫಾರ್ಮರ್ ಅಂಥೇಳಿ ನನ್ನೆದುರಿಗೆ ಅವನನ್ನು ಬೆಂತಟ್ಟಿದ್ರು. ಆಗ ನಂಗೆ ಎಲ್ಲಿಲ್ಲದ ಆನಂದ ಆಯಿತು, ಸ್ವರ್ಗನೇ ಸಿಗ್ದಷ್ಟು ಇದಾಯಿತು ನನಗೆ. ನೀನು ನಂಗೆ ಸಂಪಾದನೆ ಮಾಡಿ ಕೊಡಬೇಕಾಗಿದ್ದು ಇಷ್ಟೇ, ನಿನ್ನ ದುಡ್ಡು ಕೋಟಿಗಿಟ್ಟೆ ದುಡ್ಡು ಅಲ್ಲ, ನಿನ್ನ ಹೆಸರು, ನಿನ್ನ ಒಳ್ಳೆತನ, ನೀನು ಇಂಡಸ್ಟ್ರಿ ಒಳಗೆ ಎಷ್ಟು ಕಾಲ ಇದ್ದು ಏನೇನು ಸಾಧನೆ ಮಾಡಿದಿ, ಅದು ನನಗೆ ಭಾಳ ಇಂಪಾರ್ಟೆಂಟು. ಇದನ್ನು ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗು, ಇದೇ ನನ್ನ ಆಸೆ. ಸೊ ನಿಮಗೆ ಅಪ್ಪನ ಬಗ್ಗೆ ಇದ್ದಿದ್ದ ಒಂದೇ ಕಂಪ್ಲೇಂಟ್ ಏನಂದರೆ, ಓಪನ್ ಆಗಿ ನೀವು ಒಳ್ಳೆ ಕೆಲಸ ಮಾಡಿದಾಗ ಹೊಗಳ್ತಾ ಇರಲಿಲ್ಲ. ಅಪ್ಪನಿಗೆ ನನಗೆ ಈ ಕೆಲಸ ಇಷ್ಟ ಆಗ್ತಿಲ್ವಾ ಏನು ಅಂತ ನಿಮ್ಗೆ ಅನ್ನಿಸ್ತಾ ಇತ್ತು ಅಂತ. ಇವತ್ತು ಅಪ್ಪ ಓಪನ್ ಆಗಿ ನಿಮ್ಗೆ ಹೊಗಳಿದ್ದಾರೆ ನಿಮ್ಮ ಗ್ರೋತ್ ಬಗ್ಗೆ. ಅವ್ರಿಗಿರುವಂಥ ಹಿ ಸೋ ಪ್ರೌಡ್ ಆಫ್ ಯು, ಇಟ್ಸ್ ಸೋ ನೈಸ್. ನನ್ನ ತಂದೆ ಬಗ್ಗೆ ನನಗೆ ಯಾವತ್ತೂ ಕಂಪ್ಲೇಂಟ್ ಇಲ್ಲ. ಐ ಶು ಟೆಲ್ ಹಿಮ್ ಓನ್ಲಿ, ಕೇಳಿ ನನಗೆ ಏನು ನಿನ್ನ ಅಭಿಪ್ರಾಯ ಹೇಳಿ, ಹೊಗಳಿ ಅಲ್ಲ. ಸಿ ದೇರ್ ಇಸ್ ಅ ಡಿಫರೆನ್ಸ್, ಸ್ಮಾಲ್ ಡಿಫರೆನ್ಸ್. ಅಗ್ರೀಡ್, ಪರ್ಫೆಕ್ಟ್. ಸೊ ದೇರ್ ಇಸ್ ಅ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದಟ್ ಹಿ ಥಾಟ್ ಐ ಲೈಕ್ ಹಿಮ್ ಟು ಪ್ರೇಸ್ ಮೀ, ವಿಚ್ ಇಸ್ ನಾಟ್ ಲೈಕ್ ದಟ್. ಓಕೆ. ಬಟ್ ಆಫ್ ಕೋರ್ಸ್ ಒಂದು ನೋಡಿದೆ ಅವರಲ್ಲಿ, ಹುಚ್ಚ ಬರೋ ತನಕ ಹಿ ನೆವರ್ ಬಿಲೀವ್ಡ್ ದಟ್ ನಾನು ಆಕ್ಟರ್ ಆಗ್ತೀನಿ, ಏನೋ ಹುಚ್ಚತನ ಓಡಾಡ್ಕೊಂಡಿದ್ದಾನೆ ಇವನು ಅಂತ ಇದ್ರು. ಬಟ್ ಹುಚ್ಚನ ನಾವು ಪ್ರಸಾದ್ ಲ್ಯಾಬಲ್ಲಿ ಪ್ರೀಮಿಯರ್ ನೋಡಿದಾಗ ಹೊರಗಡೆ ಬಂದ ಐ ಸ್ಟಿಲ್ ರಿಮೆಂಬರ್ ಸೀಯಿಂಗ್ ಹಿಮ್ ಕಾರ್ನರ್ ಒಂದು ಕಾಂಪೌಂಡ್ಗೆ ಹೋಗಿ ಸ್ಲೋ ಆಗಿ ಯಾರು ನೋಡದೇ ಇರೋ ಥರ ಕಣ್ಣೀರು ಒರೆಸ್ಕೋತಾ ಇದ್ರು ಕರ್ಚೀಫಲ್ಲಿ. ದಟ್ ಟೋಲ್ಡ್ ಮಿ ಎವ್ರಿಥಿಂಗ್. ದಟ್ ಡಿಂಟ್ ಆಫ್ಟರ್ ದಟ್ ನಾನು ಯಾವತ್ತೂ ಅವ್ರಿಗೆ ಕೇಳಲೇ ಇಲ್ಲ, ಏನು ಎತ್ತ ಅಂತ ಏನು ಕೇಳಲೇ ಇಲ್ಲ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಮೈ ಮದರ್, ತುಂಬ ಅನ್ಕಂಡೀಷನಲ್ ಲವ್ ಕೊಟ್ಟಿದ್ದಾರೆ ಫಸ್ಟಿಂದನು. ಆ್ಯಂಡ್ ಶಿ ಹ್ಯಾಸ್ ಆಲ್ವೇಸ್ ಬೀನ್ ವೆರಿ ಪ್ರೊಟೆಕ್ಟಿವ್, ಶಿ ಈಸ್ ವೆರಿ ಗಿವಿಂಗ್. ಅನ್ಕಂಡೀಷನಲ್ ಲವ್ ಸಂಕೇತವಾಗಿ ನಿಮ್ಮಮ್ಮ ಒಂದು ಐಟಮ್ನ ಕೊಟ್ಟು ಕಳಿಸಿದ್ದಾರೆ. ನೀವು ಅದು ನೋಡಿದಾಗ ಏನು ನೆನಪಾಗುತ್ತೆ ಹೇಳಿ. ಯಸ್ ಪ್ಲೀಸ್. ಇದು ನೆನಪಿದ್ಯಾ? ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ದಿಸ್? ದಿಸ್ ಇಸ್ ದ ಫಸ್ಟ್ ಸಾರಿ ನಾನು ಅವ್ರಿಗೆ ಗಿಫ್ಟ್ ಮಾಡಿದ್ದು. ನಾನು ನೀವು ಅಮ್ಮನ ಕೊಟ್ಟಂತ ಮೊದಲನೇ ಸೀರೆ ಯಾವ ಏಜಲ್ಲಿ ಕೊಟ್ರಿ? ನಾನು 7th ಸ್ಟ್ಯಾಂಡರ್ಡ್ ಅನ್ನೋ ಇದ್ದೆ ಐ ಥಿಂಕ್ ಅವಾಗ. ಆ್ಯಂಡ್ ನಾನು ಕೇಂಬ್ರಿಡ್ಜ್ ಸ್ಕೂಲ್ ಅಂತ ಇದ್ದೆ ಅವಾಗ. ಕೇಂಬ್ರಿಡ್ಜ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಆ್ಯಂಡ್ ದೇ ಟುಕ್ ಮೀ ಟು ಡೆಲ್ಲಿ ಆ್ಯಂಡ್ ಆಗ್ರಾ. ಅವಾಗ ಹೋದಾಗ ನನಗೆ ಐ ಸೆಲೆಕ್ಟೆಡ್ ದಿಸ್, ಐ ಗಾಟ್ ಇಟ್. ನಿಮ್ಗೆ ಇದು ಪಾಕೆಟ್ ಮನಿಯಲ್ಲಿ ಸೇವ್ ಮಾಡಿ ಅಮ್ಮನಿಗೆ ತಂದಂಥ ಮೊದಲನೇ ಸೀರೆ ಅಂತೆ. ಅವ್ರು ಹೇಳಿದ್ರು ಇಷ್ಟು ವರ್ಷದಲ್ಲಿ, ಅಂದ್ರೆ ಎಷ್ಟು ವರ್ಷ ಆಯ್ತು, ನೀವು 7ನೇ ಕ್ಲಾಸಲ್ಲಿ ಕೊಟ್ಟಿದ್ದನ್ನ ಇವತ್ತವರೆಗೂ ಅಮ್ಮ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು ಇಲ್ಲೂರು ನಾನು ಸೇಫ್ ಆಗಿ ಇಟ್ಕೊಂಡ್ರು, ಒಂದೇ ಒಂದು ಗಿಫ್ಟ್ ಅಂದ್ರೆ ಇದು ಅಂತ ಹೇಳಿ ಅಮ್ಮ ಕೊಟ್ಟು ಕಳ್ಸಿದ್ರು. ಸೊ ಸ್ವೀಟ್. ಐ ಮೀನ್ ಇಟ್ಸ್ ಅಮೇಜಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ತಗೊಳ್ಳಿ. ರೈಟ್ ಸುದೀಪ್ ಅವರೇ, ನಿಮ್ಮ ಅಕ್ಕಂದ್ರ ಬಗ್ಗೆ ಹೇಳಿ. ಒಬ್ರು ಆಲ್ಮೋಸ್ಟ್ ಲೈಕ್ ಯುವರ್ ಮಾಮ್ ಅಂತೆ, ಹಿರಿಯರು. ಇನ್ನೊಬ್ಬರು ನಿಮ್ಮ ಪಾರ್ಟ್ನರ್ ಇನ್ ಕ್ರೈಮ್ ಅಂತೆ. ನಮ್ಮ ದೊಡ್ಡಕ್ಕ ಒನ್ ಆಫ್ ದಿ ಮೋಸ್ಟ್ ನಮ್ಮಲ್ಲಿ, ಫಸ್ಟ್ ಆಫ್ ಆಲ್ ಐ ಥಿಂಕ್ ವೆರಿ ಇಂಟೆಲಿಜೆಂಟ್ ಸ್ಟಡೀಸ್. ರೈಟ್. ಸೊ ಅವ್ರು ಯಾವತ್ತೂ ಬೈಸ್ಕೋತಾನೆ ಇರಲಿಲ್ಲ ನಮ್ಮ ತಾಯಿ ಹತ್ರ ಎಸ್ಪೆಷಲಿ. ಶಿ ಆಲ್ವೇಸ್ ಯೂಸ್ ಟು ಗೆಟ್ ಅವೇ ವಿತ್ ದ್ಯಾಟ್. ನಮ್ಮ ಎರಡನೇ ಅಕ್ಕಂಗೆ ತುಂಬ ಚೆನ್ನಾಗಿ ಓದೋರು, ಬಟ್ ಮೆಮರಿ ಪವರು ಭಾಳ ಕಮ್ಮಿ, ಒಂಥರ ಗಜಿನಿ ಇದ್ದಂಗೆ ಅವಾಗ. ನಾನು ಮಾತ್ರ ಅಲ್ಲ, ಐ ಹ್ಯಾವ್ ಬೀನ್ ಅ ಪಾರ್ಟ್ನರ್ ಇನ್ ಕ್ರೈಮ್ ಫಾರ್ ಹರ್ ಆಲ್ಸೋ. ಸೊ ಅವಳಿಗೆ ಏನಾರ ಒಂದು ಕಡೆ ಹೋಗಬೇಕು ಮಾಡಬೇಕು ಅಂದರೆ ನಾನು ಅವಳು ಸೇರಿ ನನ್ನ ತಂದೆಗೆ ಏನೋ ಒಂದು ಹಾಕೋಳು. ಸೊ ಎಲ್ಲಿ ಅಂದರೆ ದೀಪ ಒಟ್ಟಿಗೆ ಹಿಂಗೆ ಟ್ಯೂಷನ್ಸ್ಗೆ ಹೋಗಿ ಬರ್ತೀನಿ, ದೀಪ ಒಟ್ಟಿಗೆ ಹಿಂಗೆ ಕಾಲೇಜಲ್ಲಿ ನೋಟ್ಸ್ ತೊಗೊಬೇಕು ಅಂತ ನನ್ನನ್ನು ಕೂರಿಸ್ಕೊಳೋದು. ಅಲ್ಲಿಗೆ ಹೋದರೆ ಒಳಗೆ ಹೋಗ್ಬಿಡವಳು ಆ ಹಾಸ್ಟೆಲ್ ಇದಕ್ಕೆ ಅಂತ. ಮನೆ ಒಳಗಡೆ ವಾಪಸ್ ಎಂಟ್ರ್ ಆಗಬೇಕಾದ್ರೆ ಒಂದು ಪರ್ಫಾರ್ಮೆನ್ಸ್ ಕೊಡೋಳು ಅವಳು. ಅಂದರೆ ಅಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ ಓದಿ, ಯಾರು ನನಗೆ ಮಾತಾಡಿಸ್ಬೇಡಿ, ನಾನು ಮಲಗಬೇಕು ಅಂತ ಏನು ಬದನೆಕಾಯಿ ಮಾಡಿರ್ತಾ ಇರಲಿಲ್ಲ. ಹೋಗಿ ಆಟ ಆಡ್ಕೊಂಡು ಬಂದಿರೋಳು. ಸೊ ವಾಪಸ್ ಹೋಗಿ ಮನೆಗೆ ಬಿಡೋದು ನನ್ನ ಜವಾಬ್ದಾರಿ ಅಷ್ಟೇ. ಯಾಕಂದ್ರೆ ಇದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರಿಗೆ.
ಯಾಕಂದ್ರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನನಗೆ ಮಾತಿಗೆ ಸಸ್ಪೆಂಡ್ ಆಗ್ತಾ ಇದೆ ನಾನು. ಸೊ ಅಲ್ಲಿ ಯಾವಾಗ ನೋಡು ಪೇರೆಂಟ್ಸ್ ಅಂಡ್ ಟೀಚರ್ಸ್ ಮೀಟಿಂಗ್ ಕರೆಯೋರು. ಸೊ ಇವಳು ಬಂದ್ಬಿಡೋಳು, ನಮ್ಮ ತಾಯಿ ಹುಷಾರಿಲ್ಲ, ನನ್ನ ತಂದೆ ಊರಲ್ಲಿಲ್ಲ, ಈ ಥರ ಅನ್ಕೊಂಡು ಬಂದ್ಬಿಟ್ಟು ಅದು ಇಬ್ಬರದು ಮ್ಯಾನೇಜಿಂಗ್ ನಡೀತಾ ಇತ್ತು. ಶಿ ಹಸ್ ಬಿನ್ ವೆರಿ ಪ್ರೊಟೆಕ್ಟಿವ್ ಆ್ಯಂಡ್ ಅವಳು ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಇವತ್ತಿಗೂ ಐ ಥಿಂಕ್ ಶಿ ಇಸ್ ಒನ್ ಆಫ್ ದ ಫೈನೆಸ್ಟ್ ಕುಕ್, ಮಚ್ ಬೆಟರ್ ದೆನ್ ಮೈ ಮದರ್ ಆರ್ ಎನಿಬಡಿ. ನಿಮ್ಮ ದೊಡ್ಡಕ್ಕ. ಸೊ ಅಲ್ಲ, ಎರಡನೇ ಅಕ್ಕನ ಕುಕಿಂಗ್ ಬಗ್ಗೆ ಮಾತಾಡೋದೇ ಬೇಡ. ಲೆಟ್ಸ್ ಲೀವ್ ಇಟ್ ಅಕ್ಕ. ಅದನ್ನು ಮರ್ತೋಗ್ಬಿಡ್ತಾರೇನೋ ಹಾಕೊಳಕ್ ಹೋಗಿ. ಯಾ, ಐ ಮೀನ್ ಐ ನೋ ಶಿ ಇಸ್ ಗೋನಾ ವಾಚ್ ದಿಸ್ ನೌ, ಬಟ್ ಯಾ, ಸಾರಿ ಇಫ್ ಶಿ ಇಸ್ ವಾಚಿಂಗ್. ಸೊ ಆ್ಯಂಡ್ ಯಾವುದೇ ವಿಚಾರ ಬಂದ್ರು, ಸಪೋಸ್ ಮೈ ಫಾದರಿಗೆ ಸ್ವಲ್ಪ ಮಾತಾಡೋಕ್ಕೆ ಯಾರಿಗಾನ ಕೆಪಾಸಿಟಿ ಇದ್ದಿದ್ದು ಅಂದ್ರೆ ನಮ್ಮ ದೊಡ್ಡಕ್ಕನಿಗೆ. ಸೊ ಶಿ ಇಸ್ ಟು ಆಲ್ವೇಸ್ ಬಿ ಅ ಶೀಲ್ಡ್ ಟು ಅಸ್. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅಫ್ಕೋರ್ಸ್ ಇಫ್ ಐ ಸೇ ಶಿ ಹ್ಯಾಸ್ ಬೀನ್ ಮೈ ಸೆಕೆಂಡ್ ಮದರ್, ಇಟ್ ಈಸ್ ಅನ್ ಅಂಡರ್ಸ್ಟೇಟ್ಮೆಂಟ್, ಬಟ್ ಎಸ್, ಶಿ ಹ್ಯಾಸ್ ಬೀನ್. ಆ್ಯಂಡ್ there's a beautiful scene that in Jasmat Matalali ಒಂದು ಫ್ರೆಶ್ ಆಗಿ ಒಂದು ಸೀನ್ ಬರೆದಿದ್ದೆ ನಾನು, ಲೈಕ್ ವೇರ್ ಅ ರಿಮೋಟ್ ಕಂಟ್ರೋಲ್ ಇಸ್ ಗಿವನ್, ವಿಚ್ ಯು ಹ್ಯಾವ್ ಸೀನ್. ಸಪೋಸ್ ನಾನೊಂದು ರಿಮೋಟ್ ಕಂಟ್ರೋಲ್ ಕೈ ಕೊಟ್ಟು ನಿನಗೆ ರಿವೈಂಡ್ ಮಾಡೋಕ್ಕಾದ್ರೆ, ಆ್ಯಂಡ್ ಒಂದು ಕ್ಷಣ ನೀನು ಏನಾರು ರಿವೈಂಡ್ ಮಾಡಬೇಕು ಅಂತ ಇದ್ರೆ ವಾಟ್ ಇಸ್ ಇಟ್ ಅಂತ ಅಂದಾಗ ಅದರಲ್ಲಿ ಒಂದು ಸೀನ್ ತೆಗೆದಿದ್ದೆ. ಟುಡೇ ಇಫ್ ಯು ಆಸ್ಕ್ ಮೀ ದ ಸೇಮ್ ಕ್ವೆಶ್ಚನ್ ಆ್ಯಂಡ್ ಇಫ್ ಐ ವಾಂಟ್ ಟು ಡೂ ದಟ್, ಟ್ರಸ್ಟ್ ಮೀ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವಾಂಟ್ ಟು ಗೋ ಬ್ಯಾಕ್. ಎಲ್ಲಿ ಅಂದರೆ ನನ್ನ ಮೈ ಫಾದರ್ ಆ್ಯಂಡ್ ಮದರ್ ಆರ್ ಯಂಗ್ and we are all kids, and I think I want to go back there. I think it's the most Okay, right, Sudeep ಅವರೇ, coming to your school days, ಟಾಪ್ ಆಫ್ ದಿ ಮೈಂಡ್ ಏನೇನು ನೆನಪಿದೆ ನಿಮಗೆ? ನಾನು ಫಸ್ಟ್ ಆ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಕಾಲ್ಡ್ ಆಸ್ ಕ್ರೈಸ್ಟ್ ದ ಕಿಂಗ್ ಸ್ಕೂಲ್. ಓಕೆ. ಅದಾದ್ಮೇಲೆ ವಾಸವಿ ವಿದ್ಯಾಲಯ ಅಂತ ಕನ್ವರ್ಟ್ ಆಯ್ತದು. ವೆರಿ ಬ್ಯೂಟಿಫುಲ್. ಐ ಥಿಂಕ್ ಭಾಳ ಇನ್ನೋಸೆಂಟ್ ಫ್ರೆಂಡ್ಸ್. ಅದರಲ್ಲಿ ಕೆಲವರು ಸಿಗ್ತಾ ಇರ್ತಾರೆ, ಕೆಲವರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ತುಂಬ ಗಾಯತ್ರಿ ಮ್ಯಾಮ್ ಅಂತ ಇದ್ರು, ವಸುಂಧರಾ ಮ್ಯಾಮ್ ಅಂತ ಇದ್ರು, ನಮ್ಮ ಇವರೆಲ್ಲ. ಸೊ ವಸುಂಧರಾ ಮ್ಯಾಮ್ ನಾನು ಯಾವಾಗಲೂ ಭಾಳ ಫೇವ್ರೆಟ್ ಟೀಚರು. ಯಾಕಂದ್ರೆ ನನಗೆ ಫಸ್ಟ್ ಸ್ಟೇಜ್ ಹತ್ತಿಸಿ ನನ್ನ ಕೈಲಿ ಕೋಲಾಟ ಮಾಡಿ ಡ್ರಾಮಾ ಮಾಡಿಸಿದ್ದೆಲ್ಲ ಮೊದಲನೇ ಟೀಚರ್ ಅವರು. ನಾನು ತುಂಬ ಟಚ್ಚಲ್ಲಿದ್ದೆ ಅವ್ರ ಹತ್ರ ಯಾವಾಗ್ಲೂ. ಸೊ ಐ ಸ್ಟಿಲ್ ರಿಮೆಂಬರ್ ಆಟೋಗ್ರಾಫ್ ಮಾಡಿದಾಗ ಫಸ್ಟ್ ನಾನು ಅವ್ರಿಗೆ ಹೋಗಿ ಹೇಳಿದಾಗ ಶಿ ವಾಸ್ ಅನ್ವೇರ್. ಆ್ಯಂಡ್ ನಾನು ಅವರಿಗೆ ಫೋನ್ ಮಾಡಿದ್ದೆ ಒಂದು ದಿವಸ, ಫೋನ್ ಮಾಡಿ ನಾಳೆ ನಾಡಿದ್ದಲ್ಲಿ ಪ್ರಿಂಟ್ ಬರ್ತಾ ಇದೆ, ಒಂದು ನೋಡಬೇಕು ಮೇಡಮ್, ನಿಮ್ಮ ಶಿಷ್ಯ ಹಿಂಗೆ ಮಾಡಿದ್ದಾನೆ ನೋಡಿ, ಖಂಡಿತ ಸುದೀಪ್ ನೋಡ್ತೀನಿ ಹಾಗೆ ಅಂದರು. ಬಟ್ ಪ್ರಿಂಟ್ ಬರೋದ್ರ ಒಳಗೆ ಶಿ ಪಾಸ್ಟ್ ಅವೇ ಇನ್ ಜಸ್ಟ್ ಅಬೌಟ್ 2 days. ಸೊ ದಟ್ ಇಸ್ ಒನ್ ಥಿಂಗ್ ಐ ಮಿಸ್ ಆಲ್ವೇಸ್. ರೈಟ್. ಎಸ್, ಆಫ್ ಕೋರ್ಸ್. ಇವರೇನಾ ಆ ಮೇಡಮು? ಎಸ್. ನೀವು ಆ ಪಿಕ್ಚರ್ನ, ನಿಮ್ಮ ಚಿತ್ರವನ್ನು ತೋರಿಸ್ಬೇಕು ಅಂತ ಆಸೆ ಪಟ್ರಿ, ಬಟ್ ಅವ್ರು ಇರಲಿಲ್ಲ ಅಂತೆ. ಎಸ್. ಎನಿವೇ, ಯಾ, ಪ್ಲೀಸ್ ಕಂಟಿನ್ಯೂ. ಯಾ, ಶಿ ಇಸ್ ಮೈ ಟೀಚರ್. ರೈಟ್. ನಿಮ್ಮ ಆ ಸ್ಕೂಲ್ ಬಗ್ಗೆ, ನಿಮ್ಮ ಟೀಚರ್ಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಹಾಯ್ ದೀಪು. ಹಾಯ್ ದೀಪು, ನನ್ನನ್ನು ನಿನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಕ್ಕಪಕ್ಕ ಮನೆಯಲ್ಲೇ ಇದ್ದಿದ್ದು. ಹಲೋ ಸುದೀಪ್, ನಾನು ನಿನ್ನ ಪ್ರೀತಿಯ ಬೆಣ್ಣೆ ಮೇಡಮ್. ನೆನಪಿದ್ಯಾ ನಿನಗೆ? ಬೆಂಡಿಕ್ಟ ಅಂತ ಕರೆದ್ರೆ ನೀನು ಬೆಣ್ಣೆ ಮೇಡಮ್ ಅಂತ ಕರಿತಿದ್ದೆ. ಅವಾಗ ನೀನು ಚಿಕ್ಕವನಿದ್ದೆ, ಸ್ವಲ್ಪ ತೆಳ್ಳಿಗಿದ್ದೆ, ಸ್ವಲ್ಪ ತುಂಟನೂ ಇತ್ತು. ನೀನು ಬಂದಾಗ ಈ ಶಾಲೆ ಮುಂಭಾಗದಲ್ಲಿ ಒಂದು ಮನೆ ಇತ್ತು, ಆ ಮನೆ ಒಳಗೆ ನಿನ್ನ ಶಾಲೆ ಪ್ರಾರಂಭ ಆಯಿತು. ಆ ಒಂದು ಕಾರ್ನರ್ ನಿನಗೆ ನೆನಪಿರ್ಬೇಕಲ್ಲ ಸುದೀಪ್, ನಾನು ಬಂದಾಗೆಲ್ಲ ನೀನು ಅಲ್ಲಿ ಹೇಳ್ತಾ ಇದ್ದೆ, ನೀನು ಸೆಕ್ರೆಟರಿ ಬಂದೋ ಎಲ್ಲ ಒಳಗೋಡ್ರೋ ಅಂತ. ಈ ಕಡೆ ಬಂದ ತಕ್ಷಣ ಮತ್ತೆ ಹೇಳ್ತಿದ್ದೆ, ಸೆಕ್ರೆಟರಿಗೆ ಹೋಗಿದ್ದಾರೆ ಬರ್ರೋ ಎಲ್ಲರೂ ಅಂತ. ನೀನು ಸೀಟಿ ಹಾಕಿದ್ದು, ನೀನು ಹುಡುಗರ ಜೊತೆ ಕೇಕೆ ಹಾಕಿದ್ದು, ಈಗೆಲ್ಲ ಚೆನ್ನಾಗಿ ನೆನಪಿದೆ ನನಗೆ. ಸ್ಕೂಲು ಒಟ್ಟಿಗೆ ಓದಿದ್ವಿ, ಟ್ಯೂಷನ್ಗೂ ನೀನಿರೋ ತನಕ ನಿಮ್ಮ ಮನೆಗೆ ಮಿಸ್ ಮ್ಯಾಮ್ ಬರೋರು ಜೆನಿಫರ್ ಅಂತ, ಅವ್ರ ಜೊತೆಯಲ್ಲಿ ಒಟ್ಟಿಗೆ ಟ್ಯೂಷನ್ ತೊಗೊಳ್ತಿದ್ವಿ. LKG ಇಂದ 6th ತನಕನೂ ಲಾಸ್ಟ್ ಬೆಂಚಲ್ಲೇ ನಾವು ಕೂರ್ತಾ ಇದ್ದಿದ್ದು. ಕೋಟೆ ಪೊಲೀಸ್ ಸ್ಟೇಷನ್ ಹಿಂಗಡೆ ಒಂದು ಹುಣಸೆಹಣ್ಣು ಮರ ಇತ್ತು, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ. ಅಲ್ಲಿ ಆ ಹುಣಸೆಹಣ್ಣು ಮರಕ್ಕೆ ನಾವು ಕಲ್ಲು ಹೊಡಿತಾ ಇದ್ವಿ. ಆವಾಗ ಒಂದು ನಿನ್ನ ತಲೆ ಮೇಲೆ ಒಂದು ಕಲ್ಲಿದ್ದು ಬಿದ್ದಿತ್ತು, ನೆನಪಿದೆಯಾ ನಿಮಗೆ? ನೀನು ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಕಾರಣ ವಸುಂಧರಾ ಮೇಡಮ್ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಮೊದಲು ನಿನಗೆ ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಆ ಇಂಟ್ರೆಸ್ಟನ್ನು ಅವರು ಮುಂದುವರ್ಸ್ಕೊಂಡು ಹೋಗಿದ್ದೆ ವಸುಂಧರಾ ಮೇಡಮ್. ಅವರು ನಿನಗೆ ಡ್ರಾಮಾ ಕಲಿಸಿದ್ದು, ಆಮೇಲೆ ಡ್ಯಾನ್ಸು, ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣ ಅವರೇ ಅಂತ ಹೇಳಿದ್ರು ಏನು ತಪ್ಪಾಗಲ್ಲ. ಇವೆಂಟ್ನ ನೋಡಿದಾಗ ಸ್ಕೂಲ್ ಡೇಸಲ್ಲಿ ಆ ವಸುಂಧರಾ ಮೇಡಮ್ ಅವರು ಫಸ್ಟ್ ಟೈಮ್ ನಿಮ್ಮನ್ನ ಸ್ಟೇಜ್ ಮೇಲೆ ಹಚ್ಚಿದ್ರಂತೆ. ಏನು ಮಾಡಿದ್ರಿ ಸ್ಟೇಜಲ್ಲಿ ಫಸ್ಟ್ ಟೈಮ್? ವಾಟ್ ವಾಸ್ ದಿ ಫಸ್ಟ್ ಎಕ್ಸ್ಪೀರಿಯನ್ಸ್? ಕೋಲಾಟ, ಅದರಲ್ಲಿ ಕೃಷ್ಣನ್ ಪಾತ್ರ. ಓಕೆ. ಐ ಸ್ಟಿಲ್ ರಿಮೆಂಬರ್ ಸೈಡ್ ವಿಂಗ್ ಅಲ್ಲಿ ವಸುಂಧರಾ ಮೇಡಮ್ ನಿಂತ್ಕೊಂಡು ಫುಲ್ ಡ್ಯಾನ್ಸ್ ಮಾಡಿದ್ದಾರೆ.
ಸೊ ಅವ್ರನ್ನ ನೋಡಿ 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 ನಾನು ಮಾಡ್ತಾ ಇದ್ದಿದ್ದು, ಬಿಕಾಸ್ ಆ ಟೆನ್ಷನಲ್ಲಿ ಎಲ್ಲ ಮರ್ತೋಯ್ತು ಏನು ಪ್ರಾಕ್ಟೀಸ್ ಮಾಡಿದ್ವಿ ಅಂತ. ಓಕೆ, ದಟ್ ಇಸ್ ಹೌ ಶಿ ಹಸ್ ಹೆಲ್ಪ್ ಮೀ ಆ್ಯಂಡ್ ದಟ್ ವಾಸ್ ಮೈ ಫಸ್ಟ್ ಪರ್ಫಾರ್ಮೆನ್ಸ್. ಸರಿ, ಕೃಷ್ಣನ್ ಪಾರ್ಟ್ ಮಾಡಿದ್ರಿ ಸ್ಟೇಜ್ ಮೇಲೆ. ಓಕೆ, ಹೈಸ್ಕೂಲ್ ಡೇಸು, ಗೋಪಿಕಿಯರು, ಕ್ರಷಸ್ಸು ಏನೋ ನೆನಪಿದೆ ಸರ್? ಹೈಸ್ಕೂಲ್ ಡೇಸು, ಗೋಪಿಕಿಯರು. ವೆಲ್ಕಮ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಮ್, ಪ್ಲೀಸ್. ವಯಸ್ಸಾಗ್ಬಿಟ್ಟಿದೆ. ಅವನಿಗಾಗಿಲ್ವಾ ಸರ್? ಇಲ್ಲ, ನಾವು ಹಾಗೆ ಇದೀವಿ. ಕೇಳಿ ಹುಡುಗಿಯರಿಗೆ, ನಾವು ಹುಡುಗರನ್ನ ಕೇಳ್ಬೋದು. ಪಕ್ಕದಲ್ಲೇ ಕೇಳಿ. ಹೇಳಿ ಸರ್. ನಾವು ವಯಸ್ಸು ಬಗ್ಗೆ ಮಾತಾಡೋದಿಲ್ಲ, ದಯವಿಟ್ಟು ಆ ವಯಸ್ಸಲ್ಲಿ ನಾವಿಲ್ಲ ಸರ್. ಎಸ್, ನಿಮ್ಮ ಅಕ್ಕಂದ್ರಿಗೆ ಇವ್ರ ಮನೆ ಊಟ ಅಂದ್ರೆ ಬಹಳ ಇಷ್ಟ. ಹೆಂಗ ಅವ್ರ ಮನೆ ಊಟಕ್ಕೆ ಹೋಗೋದು ಗೊತ್ತಾಗಿಲ್ಲ ಅವ್ರಿಗೆ. ನಿಮಗೆ ಒಂದು ಕತೆ ಹೇಳ್ಬಿಟ್ರಂತೆ, ಆ ಹುಡುಗಿ ನಿನ್ ಕಂಡ್ರೆ ತುಂಬಾ ಇಷ್ಟ, ನೀನ್ ಆ ಮನೆಗೆ ಹೋಗ್ಬೇಕು ಅಂತ. ಹೌದಾ ಮೇಡಮ್? ನೀವು ಬಕರ ಮಾಡ್ಯಾರ ನೋಡಿ, ಒಂದು ರೊಟ್ಟಿಗೋಸ್ಕರ. ಅದೆಲ್ಲ ಬುದ್ಧಿ ಜಾಸ್ತಿ ಇತ್ತು ನಮ್ಮ ಅಕ್ಕಂದ್ರಿಗೆ, ಎಸ್ಪೆಷಲಿ ನನ್ನ ಎರಡನೇ ಅಕ್ಕನಿಗೆ. ಓಕೆ, ಏನ್ ಪಕ್ಕದ ಮನೆ ಅಂದ್ರೆ ಇಟ್ ವಾಸ್ ಆಕ್ಚುಲಿ ಲಿಟ್ರಲಿ ಒಂದು ಸಣ್ಣ ಕಾಂಪೌಂಡ್. ಸೊ ಆ ಥರ. ಸೊ ಯಾ, ಸೋ ಸ್ವೀಟ್. ಯಾರು ಎಲ್ಲಿ ಯಾರ ಮನೇಲಿ ಊಟ ಮಾಡ್ತಿದ್ವಿ ಅಂತ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಕ್ಲೋಸ್ ಆಗಿದ್ವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಪ್ಲೀಸ್ ಬನ್ನಿ. ರೈಟ್, ಸುದೀಪ್ ಅವರೇ, ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಬಾಲ್ಯ ದಿನಗಳ ಗೆಳೆಯರು, ಆ ಫ್ರೆಂಡ್ಶಿಪ್ಸು, ಶಿವಮೊಗ್ಗ, ನರಸಿಂಹರಾಜಪುರ, ಇದೆಲ್ಲ ಹೇಗಿತ್ತು? ಜಸ್ಟ್ ಗೋ ಬ್ಯಾಕ್, ಫ್ಲಾಶ್ ಬ್ಯಾಕ್, ಏನೇನು ನೆನಪಾಗುತ್ತೆ ಹೇಳಿ. ಮನೆ ಹತ್ರ ನನಗೆ ಮುಮ್ತಾಜ್ ಅಂತ ಒಬ್ಬ ಇದ್ದ. ಮುಮ್ತಾಜ್? ಮುಮ್ತಾಜ್, ಇಟ್ಸ್ ಅ ಹಿ. ಓಕೆ, ಡೋಂಟ್ ಗೆಟ್ ಟು ಎಕ್ಸೈಟೆಡ್. ಒಂದು ತಾಜ್ ಮಹಲ್ ಕತೆ ಬರ್ತಾ ಇದೆ ಅಂತ ಕಾಯ್ತಾ ಇದ್ದೆ ಸರ್. ಇಲ್ಲ, ತಾಜ್ ಮಹಲ್ ಇಲ್ದೇ ಇರೋ ಮುಮ್ತಾಜ್. ಸರಿ, ಹೇಳಿ ಸರ್. ಸೊ ಇವನು ಬಂದು ನನಗೆ ಬಹಳ ಸ್ನೇಹಿತ, ಅಂಡ್ ನಾವು ತುಂಬಾನೇ ಆಟ ಆಡ್ತಾ ಇದ್ವಿ. ಗಿಲ್ಲಿ ದಾಂಡ್ ಇರ್ಬೋದು, ಗೋಲಿ ಇರ್ಬೋದು, ಟಿಕ್ಕಿ ಅಂತ ಆಡ್ತಾ ಇದ್ವಿ ಅವಾಗ. ಅದಕ್ಕಿಂತ ಒಂದು ಪ್ರೆಷಿಯಸ್ ಮೂಮೆಂಟ್ ಐ ಥಿಂಕ್ ಜೀವನದಲ್ಲಿ ಯಾವ್ದು ಇರಕ್ ಸಾಧ್ಯನೇ ಇಲ್ಲ, ಆ ತರ ಸ್ನೇಹಿತರು. ನೀವು ನಿಮ್ಮ ಶಿವಮೊಗ್ಗನ ಮಿಸ್ ಮಾಡ್ತಾ ಇದ್ರಿ, ಶಿವಮೊಗ್ಗದಲ್ಲಿ ಒಬ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ ಆ ಟೈಮಲ್ಲಿ. ಅವ್ರು ಏನ್ ಹೇಳಿದ್ದಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಾಯ್ ದೀಪು, ನಾನು ಮಮತಾಜು. ಎಲ್ಲಿದ್ದೀನಿ ಅಂತ ನಿಮಗೆ ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ. ದಿಸ್ ಇಸ್ ಮೈ ಹೌಸ್. ಮುಂಚೆ ನೀನು ಬಾಳ್ದಂಥ ಮನೆ ಇದು, ನಾವಿಬ್ರು ಆಟ ಆಡಿ ಬಾಲ್ಯವನ್ನು ಕಳೆದಂಥ ಮನೆ. ದೀಪಕ್ ಜ್ಞಾಪಕ ಇದೆಯಾ? ಇದು ನಾವು ಆಟ ಆಡಿ ಕಳೆದಂಥ ಬಾವಿ ಕಟ್ಟೆ. ಇದೇ ಬಾವಿ, ಇದ್ರ ಮೇಲೆ ಸುಮಾರು ಸಮಯ ಕಳೆದಿದ್ದೀವಿ ನಾವು. ಇಲ್ಲೇ ಆಟ ಆಡ್ತಿದ್ವಿ. ಇದೇ ಓಣಿ, ನಾವು ಆಟ ಆಡಿ ಕಳೆದಂಥ ಜಾಗ. ಇಲ್ಲೇ ಕ್ರಿಕೆಟು ಆಡ್ತಿದ್ವಿ, ಹಾಕಿನೂ ಆಡ್ತಿದ್ವಿ, ಗೋಲಿನೂ ಆಡಿದ್ದೀವಿ, ಚಿನ್ನಿದಾಂಡು ಆಡಿದ್ದೀವಿ. ಇದೇ ಮನೆ ಹಂಚುಗಳನ್ನ ಹೊಡೆದು ಅಕ್ಕಪಕ್ಕ ಮನೆ ಹತ್ರ ಬೈಸ್ಕೊಂಡಿದ್ದು ಇದೆ, ಹೊಡೆತ ತಿಂದಿದ್ದು ಇದೆ. ಹೇಗಿದೆಯೋ? ಎಲ್ರಿಗೂ ವಯಸ್ಸಾಗ್ಬಿಟ್ಟಿದೆ. ಬನ್ನಿ ಮುಮ್ತಾಜ್ ಅವರೇ, ಇವರು ಬೆಂಗಳೂರಿಗೆ ಬಂದಾಗ ಶಿವಮೊಗ್ಗ ಬಿಟ್ಟು 2 ದಿನ ಪಾಪ ಹತ್ತಿದ್ರಂತೆ ಮನೇಲಿ, ಗೊತ್ತಿಲ್ದಂಗೆ. ಬಿಟ್ಟಿರಕ್ ಆಗ್ತಿರ್ಲಿಲ್ಲ ಅವಾಗ. ಓಕೆ, ಅಷ್ಟು ಕ್ಲೋಸ್ ಆಗಿದ್ವಿ. ಸರಿ, ಸ್ಕೂಲ್ ಇದ್ದಾಗ ಮಾತ್ರ ದೂರ ಇರ್ತಿದ್ವಿ. ಸ್ಕೂಲ್ ಜೊತೆಗೆ ನೀವು ಚೆನ್ನಾಗಿತ್ತಲ್ಲ, ಇಲ್ಲೇನೆಲ್ಲ ಅವ್ರು ತೋರಿಸಿದ್ದಿಲ್ಲ, ಗಿಲ್ಲಿದಾಂಡ್ಲಿ ಆಡ್ತಾ ಇದ್ವಿ. ನನಗೆ ಆಕ್ಚುಲಿ ಏನಂದ್ರೆ, ನಾವು ಆ ಮನೇಲಿ ಇರ್ಬೇಕಾದ್ರೆ ತುಂಬಾ ದೊಡ್ಡದು ಅನ್ಸೋದು ಆ ಮನೆ. ಆ ಓಣಿ ಕೂಡ ತುಂಬಾ ದೊಡ್ಡದು ಅನ್ಸೋದು, ಯಾಕಂದ್ರೆ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆ ಓಣಿಯಲ್ಲೆಲ್ಲ ನಡೀತಾ ಇತ್ತು. ಇವನು ಒಂಥರ ಮಂಗ ಇದ್ದಂಗೆ, ಆ ಪಟ್ಟಿ ಚಡ್ಡಿ ಹಾಕೊಂಡು ಬನಿಯಾನಿ ಒಂದು ರೆಗ್ಯುಲರ್ ಗೆಟಪ್ ಇವ್ರದ್ದು. ಅವಾಗಿಂದ ಡ್ರೆಸ್ ಕಿಟಕಿ ಮೇಲೆ ಅಲ್ಲೆಲ್ಲೋ ಹತ್ತಿ ಹೋಗ್ಬಿಡೋನು. ಐ ಸ್ಟಿಲ್ ರಿಮೆಂಬರ್ ಒನ್ ಡೇ ಐ ಫಾಲೋಡ್ ಹಿಮ್. ಎಲ್ಲಿ ಹೋಗ್ತಾರೆ ಇವ್ರು ಅಂತ? ಅಲ್ಲ, ಎಲ್ಲೋ ಹಿಂಗೋದ ಹಾರ್ದ, ಇವನ್ ಹಾರ್ದ ಅಂತ ನಾನು ಹಾರ್ದೆ ಅದೇ ಬಾವಿ ಹತ್ರ. ಅವ್ರಿಗೆ ಜ್ಞಾಪಕ ಇರ್ಬೇಕು, ನನಗೆ ಕಾಲಲ್ಲಿ ಇಲ್ಲಿಂದ ಮಳೆ ಹೋಗ್ಬಿಟ್ಟು ಈ ಕಡೆ ಬಂದ್ಬಿಡಿತು. ನಾನು ಅಳ್ತಾ ಇದ್ದೀನಿ, ಇವ್ನು ನಗ್ತಾ ಇದ್ದಾನೆ. He used to be like that, ಒಂಥರ ಈ ಸ್ಪೈಡರ್ ಮ್ಯಾನ್ ಅವಾಗಿಂದು. ಬಟ್ ಅವನು ತುಂಬಾ ಮೋಸ ಮಾಡ್ತಾ ಇದ್ದ ಆಟದಲ್ಲಿ, ಅದೊಂದಿದೆ. ಏನೋ ಯಾಮಾರಿಸ್ತಾ ಇದ್ದ, ಡೈಲಿ ಸೋತ್ಕೊಂಡ್ ಬರ್ತಾ ಇದ್ದ, ಅಷ್ಟಂತೂ ಗೊತ್ತು. ಆಡಕ್ ಬರ್ತಿರ್ಲಿಲ್ಲ ಅಷ್ಟೇ, ಮೋಸ ಮಾಡೋದೇನಿರ್ಲಿಲ್ಲ. ಅವ್ರಿಗೆ ಆಡಕ್ ಬರ್ತಿರ್ಲಿಲ್ಲ, ಈಸಿಯಾಗಿ ಗೆಲ್ತಿದ್ದೆ ನಾನು. ಜೋಬ್ ತುಂಬಾ ಗೋಲಿ ತುಂಬಿಸ್ಕೊಂಡವನು. ಅಂಡ್ ಅವಾಗ ಗೋಲಿ ಇದ್ರೆ ದುಡ್ಡಿದ್ದಂಗೆ ಜೋಬಲ್ಲಿ, ಹಿಂಗ್ ಅಲ್ಲಾಡ್ಸೋದವನು. ನಮ್ದು ಯಾವಾಗ್ಲೂ ಖಾಲಿ ಇರೋದು. ಬಟ್ ಅಫ್ ಕೋರ್ಸ್ he's been I think a greatest friend over there in Shimoga, if I have to say it in one word. Okay, Mumtaz ಅವರೇ, thank you so much. ರೈಟ್, ಶಿವಮೊಗ್ಗದಿಂದ ಬೆಂಗಳೂರು ಶಿಫ್ಟ್ ಆದ್ರಿ. ಆಲ್ಮೋಸ್ಟ್ ಒಂದು ಕಲ್ಚರಲ್ ಶಾಕ್ ತರ ಆಯ್ತು ನಿಮಗೆ.
ಆ ಕಾರಣಕ್ಕೆ ಏನೋ ಗೊತ್ತಿಲ್ಲ, ನಿಮ್ಮ ಮನೇಲಿ ಒಂಥರ ಬಾಸಿ ಆಗ್ಬಿಟ್ರಂತೆ, ನಿಮ್ಮ ನೇಚರ್ ಸ್ವಲ್ಪ ಬದಲಾಯ್ತಂತೆ ಮನೆಯಲ್ಲಿ. I think changes are inevitable. And see, the beauty of that ಪ್ಲೇಸಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದೀವಿ, ಬಟ್ ನಾವೆಲ್ಲ ತುಂಬಾ ಕನ್ನಡ ಮಾತಾಡ್ತಾ ಇದ್ವಿ ಸ್ಕೂಲಲ್ಲಿ, ಟೀಚರ್ಸ್ ಒಟ್ಟಿಗೂ ಕೂಡ ಎಲ್ಲ. ಸೊ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಕೇಂಬ್ರಿಡ್ಜ್ ಸ್ಕೂಲಿಗೆ ಬಂದು ಕ್ಲಾಸ್ ರೂಮಿಗೆ ಹೋದ ತಕ್ಷಣ ಟೀಚರ್ ಎದ್ಬಿಟ್ಟು, ಡಿಯರ್ ಸ್ಟೂಡೆಂಟ್ಸ್, ನಾನು ಟುಡೇ ಐ ವಾಂಟ್ ಇಂಟ್ರೊಡ್ಯೂಸ್ ನ್ಯೂ ಸ್ಟೂಡೆಂಟ್ ಇನ್ ಟು ಅವರ್ ಕ್ಲಾಸ್ ಅಂತ ಅವರೊಂದು ಚಿಕ್ಕದ ಆಕ್ಸೆಂಟ್ ಇತ್ತು ಎಲ್ಲ ಮಾಡಿ, ವೈ ಡೋಂಟ್ ಯು ಸ್ಟ್ಯಾಂಡ್ ಅಪ್ ಆ್ಯಂಡ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದ ಕ್ಲಾಸ್ ಅಂತ. ನಾನು ಎದ್ದೆ, ನನ್ನ ಹೆಸರು ಸುದೀಪ್ ಅಂತ, ಶಿವಮೊಗ್ಗದಿಂದ ಬಂದಿದ್ದೀನಿ, ಇಲ್ಲಿ ಓದಕ್ಕೆ ಬಂದಿದ್ದೀನಿ ಅಂದೆ. ಎಲ್ಲ ನಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನನಗೆ ಅಳು ಬಂದ್ಬಿಡ್ತು, ಬಟ್ ಯಾಕೆ ನಗ್ತಾ ಇದಾರೆ ಅಂತ ಅರ್ಥ ಆಗ್ಲಿಲ್ಲ. ನಂದ್ರೆ ನನ್ನ ಬಟ್ಟೆ ಚೆನ್ನಾಗಿಲ್ವಾ, ನನ್ನ ಕೂದು ಚೆನ್ನಾಗಿ ಬಾಚ್ಕೊಂಡಿಲ್ವಾ, ಏನು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಭಾಳ ಮಜಾ ಅಂದರೆ, ದಟ್ಸ್ ಯೋರ್ ಪ್ಲೇಸ್, ಯು ಕ್ಯಾನ್ ಗೋ ಸಿಟ್ ದೇರ್ ಅಂದರು. ಸೊ ಶಿವಮೊಗ್ಗದಲ್ಲಿ ನಮಗೆ ಬೆಂಚ್ ಮೇಲೆ ಹತ್ತಿ ಹೋಗಿ ನಮ್ಮ ಬೆಂಚ್ ಮೇಲೆ ಕೂತಿ ಅಭ್ಯಾಸ. ಮೂವಿ ಮೇಲೆ ನಡೆದಿಲ್ಲ, ಇಲ್ಲ, ಇಲ್ಲೂ ಬೆಂಚ್ ಮೇಲೆ ಹತ್ಕೊಂಡು ಹೋಗಿ ಅಲ್ಲಿಟ್ಟೆ ಕಾಲು. ಐ ಬಿಕೇಮ್ ಅ ಜೋಕರ್. ಐ ಆಮ್ ಟೆಲಿಂಗ್ ಯು, ಫಾರ್ 1 year ಒಂಥರ ನನಗೆ ಬೇರೆ ಥರನೇ ನೋಡೋರು. ಆ್ಯಂಡ್ ನಾನು ಅಲ್ಲಿ ಓದ್ತಾ ಇದ್ದಿದ್ದು SSLC. ದಿಢೀರ್ ಅಂತ ಇಲ್ಲಿ ICSEಗೆ ಹಾಕಿದ್ರು. ಆಲ್ಜಿಬ್ರಾ ಅಂತ ಏನು ಅಂತಾನೆ ಕೇಳಿರಲಿಲ್ಲ ನಾನು ಶಿವಮೊಗ್ಗದಲ್ಲಿ ಇರ್ಬೇಕಾದ್ರೆ. ಸೊ ಇಲ್ಲಿ ಸಡನ್ ಆಗಿ ಬಂದು ಕ್ಲಾಸ್ ಸ್ಟಾರ್ಟ್ ಆಯಿತು. ಕ್ಲಾಸ್ ಸ್ಟಾರ್ಟ್ ಆದರೆ A + B = C ಅಂದರು. ನಾವು ಎ ಬಂದು ಆಲ್ಫಾಬೆಟ್ ಅಲ್ವಾ, ಅರ್ಥಮೆಟಿಕ್ ಹೆಂಗ್ ಬಂತು, ಮ್ಯಾಥ್ಸ್ ಅಲ್ಲಿ ಹೆಂಗ್ ಬಂತಿದ್ದು, A + B C ಯಾವಾಗ ಆಯ್ತು? ನಾನು ಮನೆಗೆ ಹೋದೆ. ನಾನು ಮನೆಗೆ ಹೋಗ್ಬಿಟ್ಟು ನಮ್ಮ ತಾಯಿ ಕೇಳಿದೆ, ಅಮ್ಮ ನಾನು ಏನೇನೋ ಹೇಳ್ಕೊಡ್ತಾರಮ್ಮ, ಸ್ಕೂಲು ಚೆನ್ನಾಗಿಲ್ಲ ಇದು ಅಂದೆ. ಯಾಕೆ ಹೇಳ್ತಾ ಇದೆಯಾ ಅಂದ್ರು. ಅಮ್ಮ ಏನೋ A + B C ಅಂತಾರಮ್ಮ ಅಂದ್ರೆ ನಮ್ಮ ಅಮ್ಮನಿಗೂ ಕನ್ಫ್ಯೂಸ್ ಆಗೋಯ್ತು. She had not heard about algebra. Then my sisters came in. So they were already ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಲ್ರೆಡಿ 2 ವರ್ಷ ಮುಂಚೆಯಿಂದ ಓದ್ತಾ ಇರೋದ್ರಿಂದ, then they told me this is called algebra, you stupid, ಹೀಗೆ ಅಂತ. ಬಟ್ ನನ್ನ ಫೈಟ್ ಏನು ಅಂದ್ರೆ, A + B C ಹೆಂಗಾಯ್ತು, ಈ ಚಾನ್ಸೇ ಇಲ್ಲ, ಇದು ಏನೋ ಮಿಸ್ಟೇಕ್ ನಡೀತಾ ಇದೆ ಲೈಫಲ್ಲಿ ಅಂತ ನನಗೆ. ರೈಟ್ ಸುದೀಪ್ ಅವರೇ, ನಿಮ್ಮ ಬ್ಯಾಂಗ್ಳೂರಿನ ಸ್ಕೂಲ್ ಹೇಗಿತ್ತು, ನಿಮ್ಮ ಫ್ರೆಂಡ್ಸ್ ಹೇಗಿದ್ರು, ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಕೇಳಿ. Hello Sudeep, you remember me? Santiago, Cathedral High School and Pre-University College. Your guitar, your voice, your expression, stage presence, it was amazing. I thought you were going to become a rock star. I never thought you would become a film star. Hi Deepu, China, it's been a good long life which we've led. ಸ್ಕೂಲಲ್ಲಿ ನಮ್ಮ ಚೇಷ್ಟೆಗಳು ಓದಿದಂತೂ ಇಲ್ಲ. As always we were known for our outstanding character and behavior. There's so much I can go on telling about our life cycle. Do you remember ನಮ್ಮ physics teacher Neema Betram anta? We used to sit front and look at her, keep on staring at her and embarrass her. Class allantೂ ಡೌಟ್ ಕೇಳ್ತಾ ಇರಲಿಲ್ಲ ಅಮ್ಮನ್ನ. We always used to go to the parking. ಆ ಲೂನಾ ಪಕ್ಕದಲ್ಲೆಲ್ಲ go around that stand and then we would ask her the doubts and not let her Luna go. Deepu, do you remember most hilarious? Krishnamurti ಅಂತ ಒಂದು ಮ್ಯಾಥ್ಸ್ ಟೀಚರ್ ಇದ್ರು. ಆವಾಗ we would take the slightest opportunity a class bunk ಮಾಡಕ್ಕೆ. ಅಲ್ಲಿ ಅವರು ಗೆಟ್ ಔಟ್ ಅಂದಿದ್ ಕೂಡ್ಲೇನೆ ನೆಕ್ಸ್ಟ್ ಸ್ಟಾಪ್ ಬಂದು ರೆಕ್ಸ್ ಥಿಯೇಟರ್ ಅಲ್ಲಿ ಪಿಕ್ಚರ್ ನೋಡ್ತಾ ಇದ್ವಿ. ಒನ್ ಮೋರ್, ಡು ಯು ರಿಮೆಂಬರ್ ಜೈದೀಪ್ ಕತೆ? ಅವ್ನ ಸೈಕಲ್ ಏನೋ ಕೊಟ್ಟಿಲ್ಲ ನಮ್ಗೆ, ಏನೋ ಗೋಲ್ ಇಟ್ಕೊಂಡ್ವಿ ಅವನ್ನ. ಅವನದು ಸೈಕಲ್ ತಗೊಂಡು ಹಗ್ಗ ಕಟ್ಬಿಟ್ಟು ಟ್ರೀ ಮೇಲೆ ಹ್ಯಾಂಗ್ ಮಾಡಿದ್ದು. Almost got caught while copying, where it fell down and you put your leg answer sheet ಮೇಲೆ ಕಾಲು ಹಿಡ್ಕೊಂಡು ಅದನ್ನ ನೀನು ನಾನು ಬಿಡೋ ಇನ್ವಿಜಿಲೇಟರ್ ಬರ್ತಾ ಇದ್ದಾರೆ ಬಿಡೋ ಅಂದರೆ ನೀನು ನಕ್ಕೊಂಡು ನನ್ನ ಮಗನೇ ನನಗೆ ಹೆಲ್ಪ್ ಮಾಡಿಲ್ಲ ನಿನಗೂ ಇದು ಮಾಡ್ತೀನಿ, ನಾನು ನನಗೆ ತೋರಿಸ್ಲಿಲ್ಲ ಅಂತ. ಯು ರಿಮೆಂಬರ್ ಟಾರ್ಚರಿಂಗ್ ಮೀ. ಅದೆಲ್ಲ ನಾನು ಐ ಕ್ಯಾನ್ ನೆವರ್ ಫರ್ಗೆಟ್ ದೋಸ್ ಗುಡ್ ಟೈಮ್. ವೆಲ್ಕಮ್ ವೆಲ್ಕಮ್. ಮಿಸ್ಟರ್ ಸ್ಯಾಂಟಿಯಾಗೋ ಅವರು ಸುದೀಪ್ ಅವರು ಟೀಚರು, ಹೇಳಿ ಸಿಕ್ಕಿ ಸರ್. ಕರಾಟೆ ಕ್ಲಾಸ್, ಯು ರಿಮೆಂಬರ್? Yes sir, of course sir. ಆಮೇಲೆ ಕಾಲೇಜ್ನಲ್ಲಿ ಯು ಆರ್ ದ ರೆಪ್ರೆಸೆಂಟೇಟಿವ್. ಐ ರಿಮೆಂಬರ್ ದ ಗಿಟಾರ್, ಮ್ಯೂಸಿಕ್, very good musician. Yes, yes. Excellent musician. I thought you will become a rock star. He is. I'm very proud of you now. Thank you sir. I'm your fan now. So nice. All your movies I don't miss. Thank you sir. Thank you, thank you sir. ಅದೇನು ಸರ್ ಡಾಲ್ಡಾ ಸತೀಶ್ ಸರ್? ಅಲ್ಲ, ಅವನಿಗೆ ಡಾಲ್ಡಾ ಅಂತ ಏನಕ್ಕೆ ಕರೀತಾ ಇದ್ದಿದ್ದು ಅಂದ್ರೆ, ಬಿಕಾಸ್ ಹಿ ಯೂಸ್ ಟು ಕಂಟಿನ್ಯೂಸ್ಲಿ ಟಾಕ್
ನಾನ್ ಸ್ಟಾಪ್. ಅಂಡ್ ನಮ್ಗೆ ಯಾರು ಕೇಳಕ್ ಇಂಟ್ರೆಸ್ಟ್ ಇರಲಿಲ್ಲ. ಈಸ್ ಟಾಕ್ ಟಾಕ್ ಟಾಕ್. ಅವನಿಗೆ ಹೆಸರು ಕೊಟ್ಟಿದ್ದು ನಾನೇ. ನೀವೇ ಕೊಟ್ಟರು. ಐ ಸೀನ್ ಇನ್ ಮೈ ಮನೆಯಲ್ಲಿ ನಾವು ಈ ಬಿಸಿ ಪ್ಯಾನ್ ಅಲ್ಲಿ ಡಾಲ್ಡಾ ಹಾಕಿದಾಗ ಚಟ ಚಟ ಪಟ 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 ಅನ್ನೋದು ಸ್ವಲ್ಪ ನೀರು ಬಿದ್ರೆ ಹೀಸ್ ಟು ಬಿ ಲೈಕ್ ದಟ್. ಒಂದ್ ಇನ್ಸಿಡೆಂಟ್ ಅವರು ಮಾತಾಡ್ತಾ ಇದ್ನಲ್ಲ ಅಲ್ಲಿ, ನನ್ ಮುಂದೆ ಕೂತಿದ್ದಾರೆ. ಈ ಕಡೆ ಶಾಮ್ ಅಂತ ಒಬ್ಬ ಇದ್ದ, ಶಮ್ಸ್ ಮಮ್ದಾನಿ ಅಂತ. ಶಮ್ಸ್ ಮಮ್ದಾನಿ ಇಸ್ ವೆರಿ ಇಂಟೆಲಿಜೆಂಟ್ ಫೆಲೋ ಅಂಡ್ ದಿಸ್ ಇಸ್ PU ಎಕ್ಸಾಮ್ಸ್ ನಡೀದೆ ಫಸ್ಟ್ ಇಯರ್. ಸೊ ಅಂಡ್ ಅಲ್ಲಿ ರೂಲ್ಸ್ ಏನಂದ್ರೆ ಕ್ವಶನ್ ಪೇಪರ್ ಮೇಲೆಲ್ಲ ಹೆಸರು ಬರಿಬೇಕು. ಹೌದು. ಸೊ ಯಾರು ಕ್ವಶನ್ ಪೇಪರ್ ಎಕ್ಸ್ಚೇಂಜ್ ಆಗಬಾರ್ದು ಅಂತ. ಸೊ ನಾನು ಹಿಂದೆ ಕೂತು 2 ಸತಿ ಕೇಳಿದೆ, ತೋರ್ಸೋ ಹೇಳೋ, ಏನ್ ಗೊತ್ತಾಗ್ತಲ್ಲ, ಸತೀಶ್ ಟಾಲ್ಡಾ ತೋರ್ಸೋ ಅಂದ್ರೆ ವೆಯ್ಟ್ ಮ್ಯಾನ್ ಅಂತೀಯ ನಾವು. ಅವ್ನು ಪಾಸ್ ಆಗೋದು ಹಿಸ್ ಥಿಂಗ್ಸ್ ವಾಸ್ ಆನ್ ಫೈರ್. ಸೊ ಹಾಗಂದಕರೆ ಇವರು ಇನ್ವಿಜಿಲೇಟರಿಂಗ್ ಹೋಗೋರು. ಶಾಮು ಇವನು ಒಂದ್ಸತಿ ಕ್ವಶನ್ ಪೇಪರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು, ವಾಪಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಅಟ್ಲೀಸ್ಟ್ ಸ್ವಲ್ಪ ಆನ್ಸರ್ ಬಂದಿದೆಯಲ್ಲ, ತೋರ್ಸು ಅಂದ್ರೆ ತೋರಿಸ್ತಾ ಇಲ್ಲ. ಇಲ್ಲಿಂದ ಕೋಪ ಬರ್ತಾ ಇದೆ ನನಗೆ. ಸೆಕೆಂಡ್ ಟೈಮ್ ಎಕ್ಸ್ಚೇಂಜ್ ಆಯ್ತು ಸರ್. ಕ್ವಶನ್ ಪೇಪರ್ ಯಾಕೋ ಸ್ಲೈಡ್ ಆಗಿ ಬೆಂಚ್ ಕೆಳಗೆ ಬಿತ್ತ. ನಾನು ಕ್ವಶನ್ ಪೇಪರ್ ಮೇಲೆ ಕಾಲಿಟ್ಬಿಟ್ಟೆ. ಹಿಂಗ್ ಇಟ್ಕೊಂಡು ಹಿಂಗ್ ಎಳಿತಾ ಇದ್ದೀನಿ. ಅವ್ನು ಹಿಂಗಂತಾನೆ ಸಿಗ್ತಾ ಇಲ್ಲ. ಇನ್ವಿಜಿಲೇಟರ್ ಬಂದ್ರು. ಇನ್ವಿಜಿಲೇಟರ್ ಬರಕ್ಕೂ ಅದ್ರ ಮೇಲೆ ಟೇಬಲ್ ಮೇಲೆ ಮಲಗ್ಬಿಟ್ಟ. ರೈಟ್ ಶೂ ಅಂದ್ರು. ಎಸ್ ಸರ್ ಅಂತ ಮಲಗ್ದ. ಸ್ವಲ್ಪ ಹೊತ್ತಾಯ್ತು. ಅವ್ರು ಇನ್ವಿಜಿಲೇಟರ್ ಆ ಕಡೆ ಹೋಗು, ಲೀವ್ ಇಟ್ ಅಂತ ಇದ್ದಾನೆ. ನಾನು ಕ್ವಶನ್ ಪೇಪರ್ ಮುಂದೆ ತಳ್ಳೋದು, ಅವನ ಕೈ ಹಾಕಕ್ಕೂ ಹಿಂದೆ ಎಳಿಯೋದು, ಮುಂದೆ ತಳ್ಳೋದು ಹಿಂದೆ ಎಳಿಯೋದು. ಎಕ್ಸಾಮ್ ಹಾಲಲ್ಲಿ. ಸೊ ಈ ಸತಿ ಇನ್ವಿಜಿಲೇಟರ್ ಬಂದ್ರು ಮತ್ತೆ ಮಲ್ಕೊಂಡ ಟಪಕ್ ಅಂತ. ನಾನು ಹಿಂಗೆ ನೋಡಿದೆ. ಅವನ ಕಡೆ ಹಿಂಗಂದು ಅಂತ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಸತೀಶ್ ಕಡೆ ನೋಡಿದ್ರು. ವೈ ನಾಟ್ ರೈಟಿಂಗ್ ಯುವರ್ ಎಕ್ಸಾಮ್ ಅಂದ್ರು. ನಾನು ಕೆಳಗಡೆಯಿಂದ ಕ್ವಶನ್ ಪೇಪರ್ ರಪ್ಪ ಅಂದಂಗೆ ಹೊರಗಡೆ ಬಿಟ್ಟೆ. ಅದು ನೋಡಿದ್ರು, ಇವನ್ನ ನೋಡಿದ್ರು, ತಲೆ ಎತ್ತಿದ್ರು. ವೇಸ್ ಎ ಕ್ವಶನ್ ಪೇಪರ್ ಅಂದ್ರು. ಅಂತ ಸ್ಟಾರ್ಟ್ ಮಾಡಿದ ಅವರು. ಅವನು ತಗೊಂಡ್ರು. ಓ ಸತೀಶ್ ಅಂತ ಇದೆ, ಶಮ್ಸ್ ಮಮ್ದಾನ್ ಇದು, ವೇಸ್ ಯೋರ್ಸ್ ಅಂದ್ರು ಅಂತ ಸ್ಟಾರ್ಟ್ ಮಾಡಿದ. ಆ ಕ್ವಶನ್ ಪೇಪರ್ ತೆಗೆದ್ರು, 2 ನೋಡಿದ್ರು. ಕೇಳ ಬೋತ್ ಆಫ್ ಯು. ಶಮ್ಸ್ ಮಮ್ದಾನ್ ಈಸ್ ವೆರಿ ಇಂಟೆಲಿಜೆಂಟ್. ದರ್ ಇಸ್ ನಥಿಂಗ್ ದಟ್ ಗೋಸ್ ರಾಂಗ್ ವಿತ್ ಹಿಮ್ ಇನ್ ಸ್ಟಡೀಸ್. ಇಬ್ಬರು ಹಿಡಿದ್ರು ಸರ್. ನನ್ನ ಕಡೆ ಒಂದು ಲುಕ್ ಕೊಟ್ಟ ಅವನು. ಆ ಲುಕ್ ನಾನು ಲೈಫಲ್ಲಿ ಇನ್ನೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಳಾಗಿ ಹೋಗು, ಸತ್ ಹೋಗು, ಏನನ್ನಿತ್ತೋ ಎಲ್ಲ ಆಯ್ತು ಆ ಎಕ್ಸ್ಪ್ರೆಷನ್ ಅಲ್ಲಿ. ವಿತೌಟ್ ಸೇಯಿಂಗ್ ಎನಿಥಿಂಗ್ he said 100 words. But I remember after that they both were writing exams in the principal's office. You know? So ನಾವು ಆ ಎಕ್ಸಾಮ್ ಪಾಸ್ ಅಂತೂ ಆಗಲಿಲ್ಲ, ಬಟ್ ಒಂದು ತೀರಿಸ್ಕೊಂಡ್ವಿ ಅನ್ನೋ ಒಂದು ಸಮಾಧಾನ ಇತ್ತು ನಮಗೆ. ಸೊ ದಟ್ ಇಸ್ ಸತೀಶ್ ಬಾಯ್. ರೈಟ್. ನಿಮ್ಮ ಸ್ನೇಹಿತರು ಬಂದಿದ್ದಾರೆ, ಬಟ್ ಬನ್ನಿ ಅಂದ್ರೆ ನಿಮ್ಮ ವಾಯ್ಸ್ ಅಲ್ಲಿ ಆ ಡಾಲ್ಡಾ ಅಂತ ಕೇಳಿ ಬಹಳ ದಿನ ಆಗ್ಬಿಟ್ಟಿದೆ. ಸೊ ನೀವು ಪ್ರೀತಿಯಿಂದ ಡಾಲ್ಡಾ ಅಂತ ಕೂಗಿದ್ರೆ ಬರ್ತಾರಂತೆ. ಡಾಲ್ಡಾ ಅಂತ ಕೂಗ್ಬೇಕು? ಹೌದು, ನೀವು ಕೂಗಿದ್ರೆ ಮಾತ್ರ ಬರ್ತಾರಂತೆ. ಬೇಡ ಬರೋದು, ನಾವು ಕಂಟಿನ್ಯೂ ಮಾಡಿ. ಹಾಯ್, ವೆಲ್ಕಮ್. ಫೈನಲಿ ಯು ಗಾಟ್ ಮೈ ನೇಮ್. ಇಲ್ಲ, ಅದ್ರ ಮಧ್ಯದಲ್ಲಿ ನೀವು ಮಾತಾಡೋದಿಲ್ಲ. ಅದೇನು ಸರ್, ಲೂನಾಲ್ ಒಬ್ಬ ಟೀಚರು ಬಹಳ ಸುಂದರಿ ಅಂತ. ಅದು ನಾಚಿಕೆ ಏನಿಲ್ಲ, ಓಪನ್ ಆಗಿ ಹೇಳ್ತೀವಿ. ದಯವಿಟ್ಟು ಹೇಳಿ ಸರ್. ನೀವು ಮಾಡದೇ ಇರೋದೇನಿಲ್ಲ, ನಾವು ಮಾಡಿರೋದು. ಸೊ ಎಲ್ಲರೂ ಮಾಡಿರೋದೇ ಸರ್. ತಪ್ಪು ನಮ್ದಲ್ಲ ಸರ್. ಅವರು ಅಷ್ಟು ಚೆನ್ನಾಗಿದ್ರಪ್ಪ. ಅಲ್ಲ ಸರ್, ಒಂದು ಯಂಗ್ ಟೀಚರ್ನ ಕರ್ಕೊಂಡ್ಬಂದು ಅಷ್ಟು ಚೆನ್ನಾಗಿರೋರ್ನ ಬಿಟ್ರೆ ಎಲ್ಲಿಂದ ಓದೋದು ಸರ್ ನಾವು? ಮೊದಲೇ ಗರ್ಲ್ ಫ್ರೆಂಡ್ಸ್ ಇಲ್ಲ. ಅವರು ತುಂಬಾ ಚೆನ್ನಾಗಿದ್ರು ಸರ್. ಅಂದ್ರೆ ಅವಾಗಷ್ಟೇ ಕಾಲೇಜ್ ಪಾಸ್ ಔಟ್ ಆಗಿ ಟೀಚರ್ ಆಗಿ ಬಂದಿದ್ದಾರೆ. ನಾವು ಅವಾಗಷ್ಟೇ ಸ್ಕೂಲ್ ದಾಟು ಕಾಲೇಜಿಗೆ ಬಂದಿದ್ದೀವಿ. ಏನ್ ಉದ್ಧಾರ ಆಗ್ಬೇಕು ಜೀವನದಲ್ಲಿ ಅನ್ನೋ ಬಂದಿತ್ತು ಆಟಿಟ್ಯೂಡ್. ಅಟ್ಲೀಸ್ಟ್ ಚೆನ್ನಾಗಿದ್ದಾರೆ. ಸೊ ಆ ಒಂದು ಕ್ಲಾಸ್ ನಾವ್ ಯಾರು ಮಿಸ್ ಮಾಡ್ತಾ ಇರಲಿಲ್ಲ. ಯಾವಾಗ್ಲೂ ತುಂಬಾ ಸಿನ್ಸಿಯರ್ ಆಗಿ ನೋಡ್ತಾ ಇದ್ದಿದ್ದು ಅವ್ರೊಬ್ಬರನ್ನೇ ನಾವು. ಸೊ ನೋಡ್ತಾ ಇದ್ವಿ. ಒಂದ್ ದಿವಸ ಏನೋ ಆಯ್ತು, ಗೆಟ್ ಅಪ್ ಬೋತ್ ಆಫ್ ಯು ಅಂದ್ರು. ಯಾರಿಗೆ? ನನಗೆ, ಮಧು ಅಷ್ಟೇ. ಗೆಟ್ ಅಪ್ ಅಂದ್ರು. ನಾವು ಬೇಜಾರಲ್ಲಿ ಎದ್ದೇಳಲಿಲ್ಲ, ಈ ಸ್ಲೋ ಮೋಷನ್ ಅಲ್ಲಿ ಎದ್ದೇಳ್ತೀವಿ ಗೊತ್ತಾ, ಹೀರೋ ಅಂತ ಹೇಳಿದ್ರೆ ಆ ಥರ ಎಲ್ಲರೂ ಖುಷಿಯಿಂದ ಎದ್ದು ಏನು ಅಂತ ಮುಂದೆ ಬಂದು ಕುತ್ಕೊಳ್ಳಿದ್ರು. ಕಮ್ ಇನ್ ಫ್ರಂಟ್, ಯು ಬೋತ್ ಆರ್ ನಾಟ್ ಕಾನ್ಸಂಟ್ರೇಟಿಂಗ್. ಅವ್ರು ಹೇಳೋಕೆ ಇನ್ನೂ ಮುಗ್ದಿಲ್ಲ, ನಾವು ಓಡೋಗ್ಬಿಟ್ವಿ ಮುಂದೆ. ಓಡೋಗಿ ಮುಂದ್ಗಡೆ ಕುತ್ಕೊಂಡ್ವಿ. ಒಂಥರ ಕಣ್ಣಲ್ಲಿ ಒಂಥರ ಗ್ಲೋ ಇದೆ ನಮಗೆ, ಏನೋ ನೋಡ್ತಾ ಇದೀವಿ ಅನ್ನೋ ಫೀಲಿಂಗು. ಸೊ ಹಾಗೆ ಈಗಿದೀವಿ ನಾವು, ಅವ್ರನ್ನ ನೋಡ್ಕೊಂಡು ಈ ಥರ ಇದ್ದೀವಿ. ಆ್ಯಂಡ್ ಅವರು ಪಾಠ ಹೇಳ್ಕೊಡ್ತಾ ಅವಾಗ ಕಣ್ಣು ನಮ್ಮ ಕಡೆ ಬರೋದಲ್ಲ, ಹಿಂಗೆ ಬರೋರು ವಾಟ್ ಐ ವಾಸ್ ಟ್ರೈಂಗ್ ಟು ಸೇಸ್ ಅಂತ ಮತ್ತೆ ಹೇಳ್ಕೊಡೋರು ಪಾಠ. ನಾವು ಹಂಗೇ ಇರ್ತಾ ಇದ್ವಿ. ಅದೆಲ್ಲ ಆದ್ಮೇಲೆ ಇನ್ನೊಂದು ಸತಿ ನೋಡಿದ್ರು, 3ನೇ ಸತಿ ನೋಡಿದ್ರು, 4ನೇ ಸತಿ ನೋಡಿದ್ರು. ವಾಟ್ ಆರ್ ಯು ಬೋತ್ ಸ್ಟೇರಿಂಗ್ ಆಟ್ ಅಂದ್ರು. ವಿ ಆರ್ ಸೀಯಿಂಗ್ ಯು ಮ್ಯಾಮ್. ವೈ ಆರ್ ಯು ಲುಕಿಂಗ್ ಆಟ್ ಮೀ? ವಾಟ್ ಎಲ್ಸ್ ಟು ಸಿ ಮ್ಯಾಮ್? ಗೆಟ್ ಔಟ್ ಬೋತ್ ಆಫ್ ಯು ಅಂದ್ರು. ಅಷ್ಟೇ ಸರ್, ಅಲ್ಲಿಗೆ ಕೆರಿಯರ್ ಎಂಡ್ ಆಯ್ತು. ಫಸ್ಟ್ ಬ್ಯಾಚ್ ಅಲ್ಲಿ ಯಾವತ್ತೂ ನಮ್ಮನ್ನು ಕೂರಿಸಿಲ್ಲ. ಮತ್ತೆ ವಾಪಸ್ ಅಲ್ಲಿಗೆ ಹೋದ್ವಿ. ಬಟ್
ಕ್ಲೋಸ್ ಅಪ್ ಅಲ್ಲಿ ನೋಡಕ್ ಒಂದು ಅವಕಾಶ ಸಿಗುತ್ತೆ. There's one more incident. I have to tell you this. PUC first year final exam, sir. Numbers ಬರೀತಾರೆ ಗೊತ್ತಾ ಟೇಬಲ್ಸ್ ಮೇಲೆ. ಸೊ ಆ ಬೆಂಚ್ ಆ ಚೇರ್ ಮೇಲೆ ನಂಬರ್ಸ್ ಬರ್ದಿರೋರು ನಮ್ಗೆ ಯಾಕೋ ಡೌಟ್ ಆಗೋಯ್ತು. ನಾವೆಲ್ಲ ಮುಂಚೆ ಫ್ರಂಟ್ ಇದ್ಬಿಟ್ರೆ ನಾವು ಪಾಸ್ ಆಗಲ್ಲ, ಹೋಗೋಣ ಬಾ ಅಂತ ಅಂದ್ಬಿಟ್ಟು ನಾವೆಲ್ಲ ಹೋಗಿ ಮೆಶ್ ಡೋರ್ಸ್ ವಿಂಡೋಸ್ ಎಕ್ಸಾಸ್ಟ್ ಇತ್ತು ಅವಾಗ. ಸೊ ಐ ಸ್ಟಾರ್ಟೆಡ್ ಪೀಪಿಂಗ್. ಐ ಪೀಪ್ಡ್ ಅಂಡ್ ಐ ಸೆಡ್, ಡಾಲ್ಡಾ ನಮ್ದು ಮುಂದೆ ಇದೆ ಬೆಂಚು, ನಾವ್ ಯಾರು ಪಾಸ್ ಆಗಲ್ಲ, ಏನಾರ ಮಾಡು ಮಗನೇ. ಇವನು ಚಿನ್ನ ಏನ್ ಮಾಡ್ಲಿ ನಾವೆಲ್ಲ ಏನ್ ಮಾಡಿದ್ವಿ, ಓಡೋಗಿದ್ದಾನೆ ಮೆಷನ್ ತೆಗ್ದಿ ಮೆಷನ್ನೆಲ್ಲ ಆ ವಿಂಡೋ ಹೆಂಗೋ ಕಟ್ ಮಾಡಿಬಿಟ್ಟಿದ್ವಿ. ಕಟ್ ಮಾಡಿ ಇವನು ಒಬ್ಬನೇ ತೆಳ್ಳಗಿದ್ದು. ಹಿ ವಾಸ್ ವೆರಿ ಥಿನ್. ಯು ಸಾ ದಟ್ ಫೋಟೋಸ್. ಅವನು ನಾ ಹೆಂಗೋ ಮಾಡಿ ಮಧು ಅಲ್ಲ, ಯಾರು ಫ್ರಾನ್ಸಿಸ್, ನಾನು ಫ್ರಾನ್ಸಿಸ್ ಇವನ್ನ ಒಳಗೆ ತಳ್ಳಿಬಿಟ್ಟಿದ್ದೀವಿ. ಇವನು ಒಳಗಡೆ ಹೋಗಿ ಆ ನಂಬರ್ ಮಾತ್ರ ಉಲ್ಟಾ ಮಾಡಿಟ್ಟ. ಈ ನಂಬರ್ ಅಲ್ಲಿ, ಆ ನಂಬರ್ ಇಲ್ಲಿ, ಆತರ ನಾಟ್ ಒನ್, ದ ಎಂಟೈರ್ ರೋ. ಚೇಂಜ್ ಇಟ್ ವೆರಿ ಬ್ಯೂಟಿಫುಲ್ಲಿ. ಬೆಲ್ ಹೊಡೆದ್ಬಿಡ್ತು ಸರ್. ಬೆಲ್ ಹೊಡಿಯಕ್ಕೂ ಇವನು ನಾವು ಹೊರಗೆ ತರಕ್ ಆಗ್ತಾ ಇಲ್ಲ. ಇಲ್ಲಿ ಸ್ಟಾರ್ಟ್ ಆಗ್ಬಿಟ್ರೆ ಕ್ಲಾಸು ಫಸ್ಟ್ ಇನ್ವಿಜಿಲೇಟರ್ ಓಪನ್ ಮಾಡಿ ಒಳಗೆ ಹೋಗೋದು. ಇವನು ಒಳಗೆ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಕರ್ಕೊಳ್ರು ಇವು ಎಲ್ಲಾ ತರ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡಿ ನಮ್ಮ ಮೇಲೆ. ಸಂಸ್ಕೃತ್ ಸ್ಪೆಷಲಿ ನಾವು ಬಾಯ್ ಮುಚ್ಚೋ ಇರೋ ತೆಗಿತೀವಿ ಅಂತ. I remember the way we took him out. My God, his pant tore, his shirt tore. Somehow we managed to get him out and run. And I think we missed it just like that we missed. And I think that exam we all got good marks. Naturally. ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಸುದೀಪ್ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ರೈಟ್ ಸರ್, ಬಹಳ ಕಷ್ಟಪಟ್ಟು ಕಾಲೇಜೆಲ್ಲ ಪಾಸ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ. ಅಲ್ಲಿಂದ ಇಂಜಿನಿಯರಿಂಗ್ ಹೋದ್ರಿ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೇಗಿತ್ತು ಅನುಭವಗಳು? ಸರಿ, ಈಗ ಬಂತು, ಒಂದು ಒಳ್ಳೆ ಕತೆ ಬರ್ತಾ ಇದೆ. ಕ್ಲೋಸ್ ಅಪ್ ರೆಡಿ, ಹೇಳಿ ಸರ್. ಎಂಜಿನಿಯರಿಂಗ್ ಅಲ್ಲಿ ನನಗೆ ಬಹಳ ಇಷ್ಟ ಆಗಿದೆ ಏನಂದ್ರೆ ಬುಕ್ಸ್ದು ಸೈಜ್ಗಳು. ಇಫ್ ಯು ಆಸ್ಕ್ ಮೀ ವಾಟ್ ಈಸ್ ಬೀಯಿಂಗ್ ಎನ್ ಎಂಜಿನಿಯರ್? ಎಸ್ ಸರ್, ವಾಟ್ ಈಸ್ ಬೀಯಿಂಗ್ ಇಂಜಿನಿಯರ್ ಸರ್? ಐ ಹ್ಯಾವ್ ನೋ ಐಡಿಯಾ. ಈವನ್ ಐ ಡೋಂಟ್ ಹ್ಯಾವ್. 4 ವರ್ಷ ಓದಿದ್ಮೇಲೆ ಗೊತ್ತಾಯ್ತು, ಐ ಡೋಂಟ್ ನೋ ವಾಟ್ ಇಟ್ ಇಸ್ ಟು ಬಿ ಎನ್ ಎಂಜಿನಿಯರ್. But of course I did well. Not that I was bad in my studies, but I was never good in it. Okay. But I had a fantastic time, I think, because ನನಗೆ ಒಳ್ಳೆ ಸ್ನೇಹಿತರು, ಆವಾಗ ಬೈಕ್ಸು, ಈ ಓಡಾಟ, ಗರ್ಲ್ ಫ್ರೆಂಡ್ಸು ಎಲ್ಲ ಆಗಿದ್ದೆ ಆ ಟೈಮಲ್ಲಿ. ಆ್ಯಂಡ್ ಕಮಿಂಗ್ ಟು ಕೆಥೀಡ್ರಲ್ಸ್ ಅಲ್ಲಿ ಕೆಲವು ಇನ್ಸಿಡೆಂಟ್ಸ್ ಇದೆ. ಅಲ್ಲಿ ಜೈದೀಪ್ ಅಂತ ನಮಗೊಬ್ಬರು ಸ್ನೇಹಿತರಿದ್ದು. ಆ್ಯಂಡ್ ಹಿ ವಾಸ್ ದಿ ಬೆಸ್ಟ್ ಸಿಂಗರ್ ಆಫ್ ದ ಎಂಟೈರ್ ಕಾಲೇಜ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಗಿಟಾರಿಸ್ಟ್. ಒಂದ್ ದಿವಸ ಜೈದೀಪ್ ಹೊಸ ಸೈಕಲ್ ತಗೊಂಡಿದ್ದ, ಬಂದ. ನಾವು ನೋಡಿದ್ವಿ, ನಮ್ಗೆ ಸೈಕಲ್ ಎಕ್ಸೈಟ್ ಆಗೋಯ್ತು. ಎಷ್ಟು ಚೆನ್ನಾಗಿದೆ ಸೈಕಲು, ಒಂದು ರೈಡ್ ಕೊಡೋ. ನೋ ವೇ. ನಾವು ಮುಖ ನೋಡ್ಕೊಂಡು, ಏನೋ ಬೈಕ್ ಇದೆ ನಮ್ಮ ಹತ್ರ, ಸೈಕಲ್ ರೈಡ್ ಕೊಡಲ್ಲ ಅಂತ ನೀನು. ಒಂದು ರೌಂಡ್ ಕೊಡೋ ಜೈದೀಪ್, ಡೋಂಟ್ ಆಕ್ಟ್ ಲೈಕ್ ದಟ್. ನೋ, ಗಿವ್ ಅಸ್ ನೋ, ಬಗರ್ ಆಫ್. ಅಯ್ಯೋ ನನ್ನ ಮಗನೇ, ಒಂದು ರೈಡ್ ಕೊಡು ಅಂದ್ರೆ ಏನೋ ಹಿಂಗೆ ಆಡ್ತಾನೆ ಇವನು ಅಂದ್ಬಿಟ್ಟು ಹೋದ. ಸೈಕಲ್ನ ಲಾಕ್ ಮಾಡ್ದ ಅಂತ ಆ ಒಂದು ಸರ್ಕ್ಯಾಸ್ಟಿಕ್ ಸ್ಮೈಲ್ ಇತ್ತು ಅವನ ಮುಖದ ಮೇಲೆ ಅಂತ ಹೋದ. ನಮಗೆ ಇಷ್ಟು ಕೊಟ್ರೆ ಇಷ್ಟು ಮಾಡ್ತಾ ಇದ್ವಿ ನಾವು ಇವರೆಲ್ಲ ಮುಖ ನೋಡ್ಕೊಂಡು, ಎಷ್ಟು ಇರ್ಬೇಡ ನನ್ನ ಮಗನಿಗೆ, ಏನೋ ಮಾಡ್ಬೇಕೆ. ಇವನ್ ಮುಖದ ಎಕ್ಸ್ಪ್ರೆಷನ್ ಸಾಯಂಕಾಲ ಆಗೋದ್ರೊಳಗೆ ಚೇಂಜ್ ಮಾಡ್ಬೇಕಲ್ಲ, ಏನ್ ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟರೊಳಗೆ ಇವರು ಸಮೋಸ ತಿಂದ್ರು ಕ್ಯಾಂಟೀನಿಂದ. ನನಗೆ ಒಂದು ಐಡಿಯಾ ಬಂತು, ಮಾಡೋಣ. ಏನಂದ್ರೆ ಬಾ ಮಗ ಹೋಗೋಣ ಅಂತ. ಪಿ ಟಿ ರೂಮ್ಗೆ ಹೋದ್ವಿ, ಲೇಡೀಸ್ ಪಿ ಟಿ ರೂಮ್ಗೆ ಹೋದ್ವಿ. ಹೋಗ್ಬಿಟ್ಟು 3 ಸ್ಕಿಪ್ಪಿಂಗ್ ರೋಪ್ ತಗೊಂಡ್ವಿ. ಸ್ಕಿಪ್ಪಿಂಗ್ ತಗೊಂಡು ಎಡ್ಜಸ್ ಎಲ್ಲ ಕಟ್ ಮಾಡಿ ಗಂಟ್ ಮಾಡಿ ಲಾಂಗ್ ರೋಪ್ ಮಾಡಿದ್ವಿ. ಲಾಂಗ್ ರೋಪ್ ಮಾಡಿಬಿಟ್ಟು ಮಧುಸೂದನ್ ವಾಸ್ ವೆರಿ ಗುಡ್ ಇನ್ ಕ್ಲೈಂಬಿಂಗ್ ಟ್ರೀಸ್. ಹತ್ತದ ಈ ಸೈಕಲ್ಗೆ 2 ಕಡೆ ಕಟ್ಟಿದ್ವಿ ಸರ್. ಕಟ್ಬಿಟ್ಟು ಸ್ವಲ್ಪ ಟೈಮ್ ಆಯ್ತು ರೀಚ್ ಆಗಕ್ಕೆ. ಆಯ್ತು, ಸಪೋರ್ಟ್ ಒಟ್ಟಿಗೆ ಹಂಗೋ ಹಿಂಗೋ ಎತ್ಬಿಟ್ವಿ ಮೇಲೆ. ಸೈಕಲ್ನ ಮೇಲೆ ಎತ್ತಿ ಚೆನ್ನಾಗಿ ಮರಕ್ಕೆ ಕಟ್ಟಾಕ್ಬಿಟ್ಟು ಇಳ್ದ. ನಾವು ಕ್ಲಾಸಸ್ಗೆ ಹೋದ್ವಿ, ಬಂದ್ವಿ. ನೆಕ್ಸ್ಟ್ ಡೇ ನಾನು ಬೈಕ್ ಬಂದು ಪಾರ್ಕ್ ಮಾಡ್ತೀನಿ, ಓಡ್ ಬರ್ತಾವ ನೀವು, ಮಗೋ ವಿ ಆರ್ ಗಾನ್ ಏಯ್ ಸುಮ್ಮನಾರ ಏನ ಅಂತಂದ್ರೆ, ಅಯ್ಯೋ ಫುಲ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ಕರೆದ್ಬಿಟ್ಟಿದ್ದಾರೆ, ಅವ್ರ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸೈಕಲ್ಗೆ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟಿದಾರ. ಏನಕ್ಕೆ ಹೇಳ್ತಾ ಇದೆಯಾ, ನಾವೇನ್ ಮಾಡಿದೀವಿ ಅವಾಗ? ಏನದೆ ಪ್ರೂಫ್ ಏನಮ್ಮ ಆ ಥರ ನಾವೇನ್ ಮಾಡಿದ್ವಿ, ಬಾರಲ್ಲೇ ನೋಡ್ಕೊಳೋಣ ಅಂದ್ಬಿಟ್ಟು ಒಳಗಡೆ ಹೋದ್ರೆ ಪ್ರಿನ್ಸಿಪಲ್ ಎದುರುಗಡೆ ಆ ಸೈಕಲ್ನ ನೋಡಿ ನನಗೆ ಶಾಕ್ ಆಗ್ಬಿಟ್ಟಿದೆ. ಹಿಂಗಿದೆ ಸೈಕಲ್, ಹಿಂಗಾಗ್ಬಿಟ್ಟಿದೆ ಸರ್ ಅದು. ನನಗೆ ಏನೇ ಆಯ್ತು, ನಾವು ಕಟ್ಟದಾಗ ಹಿಂಗಿರ್ಲಿಲ್ವೇ, ಮುಂದಿನ ಚಕ್ರ ಮುಂದೆನೇ ಇತ್ತು, ಹಿಂದಿನ ಚಕ್ರ ಹಿಂದೆನೇ ಇತ್ತು, ಇದ್ಯಾವಾಗ ಉಲ್ಟಾ ಆಗ್ಬಿಟ್ಟಿದೆ, ನಮಗೆ ಗೊತ್ತಾಗ್ತಾ ಇಲ್ಲ ಏನಾಯ್ತು.
ಒಳಗೆ ಹೋದ್ವಿ ಸರ್. ಒಳಗೆ ಹೋದ್ರೆ ಹಾಗೆ ಹೀಗೆ, ವಾಟ್ ಡಿಡ್ ಯು ಡೂ ಮ್ಯಾಮ್? ನಾವೇನು ಮಾಡಿಲ್ಲ. ಸ್ಟಾಪ್ ಆಲ್ ದಿಸ್ ಸುದೀಪ್, ಜಸ್ಟ್ ಸ್ಟಾಪ್ ಆಲ್ ದಿಸ್, ವಾಟ್ ಡಿಡ್ ಯು ಡೂ ಅಂತ ನಮ್ಮ ಸಬಾಸ್ಟಿಯನ್ ಮ್ಯಾಮ್ ನಾವೇನು ಮಾಡಿಲ್ಲ ಅಂದರೆ ಇವನು ಆಲ್ರೆಡಿ ಅಳಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ನೀವು ಮಾತೆ. ಸತೀಶ ಸುಮ್ಮರು ದಲ್ಲ ಸುಮ್ಮರು ಆಯ್ತು ಅಂದರೆ ಯಾರು ಕಣ್ಣಾರೆ ನೋಡಿಲ್ಲ ನಾವು ಮಾಡಿದ್ದು, ಅದೊಂದೇ ನಮ್ಗೆ ಒಳ್ಳೇದಾಗಿದೆ ಅವತ್ತು. ನಾವು ಮಾಡಿಲ್ಲ ಮ್ಯಾಮ್, ನಾವು ಮಾಡಿ ಅಟ್ ಲಾಸ್ಟ್ವರೆಗೂ ಏನೋ ಗಟ್ ಫೀಲಿಂಗ್. ವಾರ್ನಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರು, ಕಳ್ಸಿದ್ರು ಹೊರಗಡೆ ಬಂದು. ಈಗ ನನ್ನ ಕ್ಯೂರಿಯಾಸಿಟಿ ಏನಂದ್ರೆ ಸೈಕಲ್ ಹಿಂಗಾಯ್ತು. ಕರೆಕ್ಟ್. ಇವ್ರು ಬಂದು ಹುಡುಕಿದಾರೆ ಸರ್, ಸೈಕಲ್ ಹುಡುಕಿದಾರೆ, ಯಾರು ತಲೆ ಎತ್ತು ನೋಡಿಲ್ಲ, ಎಲ್ಲ ಕೆಳಗಡೆ ಹುಡುಕಿದ್ದಾರೆ. ಆಮೇಲೆ ಇವ್ನು ಹತ್ತು ಕರೆದು ಏನೋ ಮಾಡಿ ಯಾರೋ ಸಾರ್ ಅದೇನ ಸಾರ್ ಅಂದಿದ್ದಾರೆ, ಅದು ಸೈಕಲ್ ಅಂತ ಗೊತ್ತಾಗಿದೆ. ಇವನು ಅಯ್ಯಯ್ಯೋ ನನ್ನ ಸೈಕಲ್ ಅಂತ ಸ್ಟಾರ್ಟ್ ಮಾಡ್ಯಾನೆ. ಮೇಲೋಗಿದ್ದಾರೆ, ನಾನು ನೀನು ನಾನು ಅಂತ ಹೋಗಿದ್ದಾರೆ, ಬಿಚ್ಚಿದ್ದಾರೆ ಸರ್. ಬಿಚ್ಚಬೇಕಾದ್ರೆ ಏನಾಗಿದೆ, ಗ್ರಿಪ್ ತಟ್ಬಿಟ್ಟು ಸೈಕಲ್ ಅಲ್ಲಿಂದ ಬಿದ್ದಿದೆ. ಸರಿಯಾಗಿ ಬಿದ್ದಿದ್ದು ಎಲ್ಲ ಸೈಕಲ್ಲು ಉಲ್ಟಾ ಆಗೋಯ್ತು. ಆಕ್ಚುಲಿ ನನ್ನ ಪ್ರಕಾರ ಬೆಳಗ್ಗೆ ಒಂದು ರೈಡ್ ಕೊಟ್ಟಿದ್ರೆ ಸೈಕಲ್ ಇವತ್ತಿಗೂ ಏನಾಗ್ತಾ ಇರಲಿಲ್ಲ ಅಷ್ಟೇ. ಅವತ್ತು ಅರ್ಥ ಆಗಿದೆ ಏನಂದ್ರೆ, ಜೈದೀಪಿಗೂ ಅರ್ಥ ಆಗಿರುತ್ತೆ, ನಾವೇನಾರು ಕೇಳಿದ ತಕ್ಷಣ ನಮಗೆ ಕೊಟ್ಬಿಡ್ಬೇಕು, ಕೊಟ್ಟಿಲ್ಲ ಅಂದ್ರೆ ಹಿಂಗೆ ಆಗೋದು. ದ ಮಾರಲ್ ಆಫ್ ದ ಸ್ಟೋರಿ. ಬಟ್ ಒನ್ ಆಫ್ ದ ಫೈನೆಸ್ಟ್ ಸಿಂಗರ್ಸ್ ಐ ಹ್ಯಾವ್ ಎವರ್ ಸೀನ್, ಆಲ್ವೇಸ್ ವಿನ್ನಿಂಗ್. ನಮ್ಮ ಕಾಲೇಜಿಗೆ ಹೆಸರು ತಂದುಕೊಡ್ತಾ ಇದ್ದಂಥ ಸಿಂಗರ್ ಅವರು. ಟುಡೇ ಯು ವಿಲ್ ಬಿ ಸರ್ಪ್ರೈಸ್ಡ್, ಈಸ್ ಅ ಫಾದರ್. ಓ ಜೈದೀಪ್, ಇಟ್ಸ್ ದಟ್ ಯು? ಎಸ್ ಮೈ ಸನ್. ಅದು ನನಗೆ ಪ್ರಪಂಚನಲ್ಲಿ ಆಡೋದು ಸರ್. ಓಕೆ ಓಕೆ ಓಕೆ, ಗುಡ್, ನೈಸ್. ಬಟ್ ಯಾ, ದಟ್ಸ್ ಬೀನ್ ಆರ್ ಸ್ಟೋರೀಸ್ ಆಫ್ ಕ್ಯಾಥೀಡ್ರಲ್ಸ್. ಯಾ, ಸೋ ನೈಸ್, ರೈಟ್. ಅಲ್ಲಿಂದ ಅಫ್ಕೋರ್ಸ್ ಕ್ಯಾಥೀಡ್ರಲ್ ಸ್ಕೂಲಿಂದ ನೀವು ದಯಾನಂದ್ ಸಾಗರ್ ಕಾಲೇಜಿಗೆ ಬರ್ತೀರಿ. ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಹಾಯ್ ಸುದೀಪ್, ಜ್ಞಾಪಕ ಇದೆಯೇನಪ್ಪ ನಂದು? ನೀನು ಕ್ರೀಡಾ ಚಟುವಟಿಕೆಗಳಲ್ಲಿ ತುಂಬ ಭಾಗಿಯಾಗಿರ್ತಿದ್ದೆ ಅವಾಗ. ಎಸ್ಪೆಷಲಿ ಕಾಲೇಜ್ ಕ್ರಿಕೆಟ್ ಟೀಮ್ನಲ್ಲಿ ಲೀಡ್ ರೋಲ್ ತಗೊತಾ ಇದ್ದೆ. ಕಾಲೇಜ್ ಲೆವೆಲ್ನಲ್ಲಿ ಒಂದು ಬ್ಯಾಂಡ್ ಇತ್ತು, ಆ ಬ್ಯಾಂಡ್ನಲ್ಲಿ ನಿಮ್ಮದು ಒಂದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರೋದು ಯಾವಾಗಲೂ. ನೀನು ಗಿಟಾರ್ ಬಾರಿಸ್ತಾ ಇದ್ದೆ, ನನಗಿನ್ನೂ ಜ್ಞಾಪಕ ಇದೆ. ಅವ್ರವ್ರಿಗೆ ಯಾವುದ್ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅದರಲ್ಲಿ ಮುಂದುವರೆದ್ಬಿಟ್ಟು ಒಂದು ಒಳ್ಳೆಯ ಜೀವನ ನಿರೂಪಿಸ್ಕೊಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ಯಾ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಅಧ್ಯಾಪಕ ವೃಂದ ಹಾಗೂ ಮ್ಯಾನೇಜ್ಮೆಂಟ್ ಪರವಾಗಿ ನಿನಗೆ ಒಳ್ಳೆಯದಾಗಲಿ ಎಂದು ಹಾರೈಸ್ತೀನಿ. ಸೊ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮ್ಮ ಕ್ರಿಕೆಟ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಆ ಪೀರಿಯಡಲ್ಲಿನ? ದಯಾನಂದ್ ಸಾಗರ್ ನಾನು ಜಾಯ್ನ್ ಆದಾಗ ಲಾಸ್ಟ್ ಕ್ರಿಕೆಟ್ ಟೀಮ್ ಅಂತ ಇದ್ದಿದ್ದು 1977. ಅದಾದ್ಮೇಲೆ ಕ್ರಿಕೆಟ್ ಟೀಮೇ ಇರಲಿಲ್ಲ ಅಲ್ಲಿ. ಸೊ ನಾವು ಕ್ರಿಕೆಟ್ ಆಡಬೇಕು ಅನ್ನೋ ಆಸೆ ಇರೋದ್ರಿಂದ ಅಲ್ಲಿ ಒಂದು ಟೀಮ್ ಫಾರ್ಮ್ ಮಾಡಿ, ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇರಬೇಕಾದ್ರೆ ನಾನು ಐ ಬಿಕೇಮ್ ಅ ಕ್ಯಾಪ್ಟನ್. ಓಕೆ. ಆ್ಯಂಡ್ ಸೀನಿಯರ್ಸ್ ಎಲ್ಲ ನಾನು ಕೆಳಗೆ ಆಡೋರು ಫಾರ್ ಆಲ್ಮೋಸ್ಟ್ ಮೆನಿ ಇಯರ್ಸ್. ಸೊ ದಟ್ಸ್ ಹೌ ಮೈ ಥಿಂಗ್ ಇಸ್. ಆ್ಯಂಡ್ ಅಫ್ಕೋರ್ಸ್ ದಯಾನಂದ್ ಸಾಗರ್ ವಿ ಟುಕ್ ಇಟ್ ಟು ಅ ವೆರಿ ಬ್ಯೂಟಿಫುಲ್ ಲೆವೆಲ್ ಫ್ರಮ್ ದೇರ್ ಇನ್ ಕ್ರಿಕೆಟ್ ಆಸ್ಪೆಕ್ಟ್. ಕ್ರಿಕೆಟಲ್ಲಿ ನೀವು ಅಂಡರ್ 19 ಕೂಡ ಆಡಿದ್ರಾ ನೀವು? ಸೆಲೆಕ್ಟ್ ಆಗಿದ್ದೀರಿ ಅನ್ಸುತ್ತೆ. ಅಪ್ಪ ಬಿಡದೇ ಇರೋ ಕಾರಣ ಏನು ಆ ಟೈಮಲ್ಲಿ? ಕ್ರಿಕೆಟ್ ಬೇಡ ಅಂತ ಹೇಳಿದ ಕಾರಣ ಏನು? ಸರ್, ನಾವು ಒಂದು ಸರೋವರ್ ಹೋಟೆಲ್ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತಾನು ಇತ್ತು. ಸರಿ. ಸೊ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಏನಾಗೋದು, ಬಹಳ ಫ್ರಸ್ಟ್ರೇಟೆಡ್ ಕ್ರಿಕೆಟರ್ಸ್ ಎಲ್ಲ ಬಂದು ಅಲ್ಲೇ ಕುಡಿತಾ ಇದ್ರು. ಓಹೋ, ಅದಕ್ಕೆ ಸರಿ. ಇನ್ನು ಫ್ರಸ್ಟ್ರೇಟೆಡ್ ಆಕ್ಟರ್ಸ್ ಇನ್ನೊಂದು ಬಾರ್ ಇರಬೇಕು ಲೈಫಲ್ಲಿ. ಅಲ್ಲಿ ಅವಕಾಶ ಸಿಕ್ಕಿ ಆಮೇಲೆ ಕಳ್ಕೊಂಡಂತವ್ರು, ರಿಟೈರ್ ಆದವರು, ಅವಕಾಶ ಸಿಗದೆ ಇರೋರು ಎಲ್ಲರೂ ಬಂದು ಅಲ್ಲಿ ಎಲ್ಲೋ ಒಂದ್ ಕಡೆ ಕುತ್ಕೊಬೇಕಾದ್ರೆ ಒಂದು ಕರೆಕ್ಟ್ ಆಗಿ ನಮ್ಮಪ್ಪ ಮೀಟ್ ಮಾಡ್ತಾ ಇದ್ದಿದ್ದೆ ಒಂದು 2-3 ರೂಪಾಯಿಗೆ ಒಳಗೆ ಹೋದ್ಮೇಲೆ. ಸೊ ದ ಫಸ್ಟ್ ಥಿಂಗ್ ವಾಸ್ ಅ ಡಿಸ್ಕರೇಜ್ಮೆಂಟ್. ಅಯ್ಯೋ ಸಂಜೀವ್, ಯು ಹ್ಯಾವ್ ನೋ ಐಡಿಯಾ, ಇಟ್ಸ್ ಸೋ ಪೊಲಿಟಿಕಲ್. ಎಷ್ಟೋ ವರ್ಷ ಇದರಲ್ಲಿ ಎಷ್ಟೋ ಜನ, ಎಷ್ಟೋ ಲಕ್ಷಗಳಲ್ಲಿ 11 ಜನ ಸಂಜೀವ್ ಕ್ರಿಕೆಟ್ ಆಡಕ್ಕಾಗೋದು, ಯಾಕೆ ಬೇಕು, ಇಷ್ಟು ಒಳ್ಳೆ ಬಿಸ್ನೆಸ್ ಮಾಡಿದೀರಾ, ಹಂಗೆ ಹಿಂಗೆ ಅಂತ ಬಂದಾಗ ಮೈ ಫಾದರ್ ಎಲ್ಲೋ ಒಂದ್ ಕಡೆ ಓಪನ್ ಆಗ್ತಾ ಹಂಗೆ ಫೋಲ್ಡ್ ಆಗ್ಬಿಡೋರು ವಾಪಸ್. ಸೊ ಐ ಸ್ಟಿಲ್ ರಿಮೆಂಬರ್ ಒನ್ ಡೇ ಹಿ ಕೇಮ್ ಹೋಮ್ ಆ್ಯಂಡ್ ಕ್ರಿಕೆಟ್ ಕಿಟ್ ಎಲ್ಲಿ ಅಂದ್ರು. ನಾನೇನೋ ನಮ್ಮ ತಂದೆ ಈ ಕ್ರಿಕೆಟ್ ಕಿಟ್ನ ತೊಗೊಂಡೋಗಿ ಹಿಂಗಿಟ್ಟು ಹೊಸ ಕಿಟ್ ಏನೋ ಕೊಡ್ತಾರೆ ಅಂದರೆ ತೊಗೊಂಡೋಗಿ ಹಾಸಿಗೆ ಕೆಳಗಡೆ ಹಾಕ್ಬಿಟ್ಟು ಇನ್ಮೇಲೆ ಕ್ರಿಕೆಟು ಇಲ್ಲ ಏನಿಲ್ಲ, ಹೋಗಿ ಓದ್ಕೊ ಅಂದ್ರು. ಇಷ್ಟು ವರ್ಷ ಆದ್ಮೇಲೆ ಓದು ಅಂದ್ರೆ ಹೆಂಗೆ, ನಂಗೆ ಓದಕ್ಕೆ ಬರಲ್ವೇ? Somewhere again, I think now we never went against my parents' wishes. So nice. You know, so yeah, it hurt me a lot. But then I guess it all happens for the good today, if you look at it. Yeah. ನಾನು ಇಂಜಿನಿಯರಿಂಗ್ ಸಾಕು, ನಾನು ಆಕ್ಟರ್ ಆಗ್ತೀನಿ ಅಂತ ಹೇಳ್ತೀರಿ ಅನ್ಸುತ್ತೆ. ಆಮೇಲೆ ರೈಟ್ ಅದ? Yeah. ರೈಟ್. ಆ ರೋಷನ್ ತೆನಜಾ ಇನ್ಸ್ಟಿಟ್ಯೂಟ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ.
Sudeep, he was brought to me by Bhagwanji from Bangalore. If I remember something, I only know that he was very dedicated student. I don't think he told me that he had done any film before. He had done some film, some role before that with Amitabh Bachchan. I'm very glad for you. I did admire even then when you were a student, and then I've heard that you are a star now. I'm very happy. And I hope you will do much better than now that you are doing. My blessings are always with you, Sudeep. God bless you. ಸೊ ಆ್ಯಕ್ಟರ್ ಆಗಬೇಕು ಅಂತ ಆಸೆ ಪಡೋದು ಒಂಥರ, ಬಟ್ ಆ್ಯಕ್ಟರ್ ಆಗಬೇಕು ಅಂತ ಆಸೆ ಬಂದಮೇಲೆ ಅದಕ್ಕೆ ಟ್ರೈನಿಂಗ್ ತೊಗೋಬೇಕು ಪ್ರಾಪರಾಗಿ ಅಂತ ಅಪ್ರೋಚ್ ಮಾಡೋದು ಭಾಳ ಒಳ್ಳೆ ಅಪ್ರೋಚ್ ಕೂಡ. ಅಲ್ಲಿ ಒಂದು ಕಡೆ ನೀವು ಆ್ಯಕ್ಟಿಂಗ್ ಮಾಡ್ತಾ ಇದ್ರಂತೆ, ಬೆಳಗ್ಗೆ ಸಂಜೆ ಹೊತ್ತಲ್ಲಿ ಫೋಟೋಗ್ರಫಿ ಕ್ಲಾಸ್ಗೆ ಬೇರೆ ಹೋಗ್ತಾ ಇದ್ರಂತೆ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಆ್ಯಕ್ಟರ್ ಆಗಬೇಕು ಅಂತ ಬಂದಿಲ್ಲ. ಐ ಕೇಮ್ ಟು ಬಿಕಮ್ ಅ ಡೈರೆಕ್ಟರ್. ಓಕೆ, ನಾನು ಡೈರೆಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಸಮ್ಹೌ ಐ ಫೆಲ್ಟ್ ನನಗೆ ಆ್ಯಕ್ಟಿಂಗ್ ಕೆಪಾಸಿಟಿ ಇದೆ, ನಾನು ಆ್ಯಕ್ಟರ್ ಆಗ್ತೀನಿ ಅಂತ ನನಗೆ ಯಾವತ್ತೂ ಅನಿಸಿರಲಿಲ್ಲ. ಸೊ ದ ಫಸ್ಟ್ ಪರ್ಸನ್ ಐ ಅಪ್ರೋಚ್ ಆ್ಯಕ್ಚುಲಿ ನನಗೆ ಪರಿಚಯ ಆಗಿದ್ದು ಒಬ್ಬ ಡೈರೆಕ್ಟರ್ ಆಗಿ ಉಪೇಂದ್ರ. ಓಕೆ, ಉಪೇಂದ್ರ ಅವರು ಆ್ಯಕ್ಚುಲಿ ನನ್ನ ಹಳೆ ಸ್ನೇಹಿತರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಿ ವಾಸ್ ಸೋ ಫುಲ್ ಆಫ್ ಎನರ್ಜಿ, ಸೋ ಫುಲ್ ಆಫ್ ಲೈಫ್ ಆ್ಯಂಡ್ ಮಾತು ತಿಲ್ಲರಿ ಸುದೀಪ್, ಆಗ್ರಿ ಸುದೀಪ್, ಈಗ್ರಿ ಸುದೀಪ್ ಅಂತ ಅವರು. ಸೊ ಐ ಆಲ್ವೇಸ್ ವಾಂಟೆಡ್ ಟು ಬಿ, ಸೊ ಐ ಜಾಯಿಂಡ್ ಹಿಮ್ ಆ್ಯಕ್ಚುಲಿ ಫಸ್ಟ್. ನಾನು ಅವರೊಟ್ಟಿಗೆ ಆ್ಯಕ್ಚುಲಿ ಒಂದು ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ದು, ಸಿನಿಮಾ ಅದು ಇದು ಅಂದ್ಕೊಂಡು. ಅದಾದಮೇಲೆ ಆ ಏಜಲ್ಲಿ ಯಾರೇನು ಹೇಳಿದ್ರು ಕರೆಕ್ಟ್ ಅನ್ಸುತ್ತೆ. ಯಾರಾದ್ರೂ ಒಬ್ರು ಬರ್ತಾರೆ, ನಿಮ್ದು ಹೈಟ್ ಪರ್ಸನಾಲಿಟಿ ನೋಡಿದ್ರೆ ನೀವು ಆರ್ಟಿಸ್ಟ್ ಆಗ್ಬೇಕು. ನಾನು ಆರ್ಟಿಸ್ಟ್ ಆಗ್ತೀನಿ, ಕರೆಕ್ಟ್. ನೆಕ್ಸ್ಟ್ ಬಟ್ಟೆಗೆ ಹಾಕಪ್ಪ, ಕನ್ನಡಕ್ಕೆ ಹಾಕೋ, ಫೋಟೋ ಸೆಷನ್. ಇನ್ಯಾರೋ ಬರ್ತಾರೆ, ನೀವು ಕನ್ನಡ ಅಲ್ಲ ರೀ, ಹಿಂದಿ ಟ್ರೈ ಮಾಡ್ಬೇಕು, ಕರೆಕ್ಟ್, ಹಿಂದಿ. ನೆಕ್ಸ್ಟ್ ಅಲ್ಲಾದ್ಮೇಲೆ ಇನ್ನೊಬ್ರು ಬರ್ತಾರೆ, ಅಲ್ಲ ರೀ ಇಷ್ಟೆಲ್ಲ ನಿಮ್ಮ ಅಪ್ಪ ಹಿಡ್ಕೊಂಡು ಆಸ್ತಿ ಹಿಡ್ಕೊಂಡು ಪಾಸ್ತಿ ಹಿಡ್ಕೊಂಡು ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟು ಸಿನಿಮಾ ಅಂತ ಓಡಾಡ್ತಿದ್ದಾರಲ್ರಿ, ಯಾಕ್ರಿ ಬೇಕು ನಿಮಗೆ? ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಓ ಕರೆಕ್ಟಾಗಿ ಹೇಳ್ತಾ ಇದಾರಲ್ವ ಇವರು, ಸ್ವಲ್ಪ ಟೈಮ್ ತಗೊಳೋಣ ಅನ್ನೋಷ್ಟ್ರೊಳಗೆ ಇನ್ನೊಬ್ರು ಬರ್ತಾರೆ, ಸುದೀಪರೇ ನೀವು ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ಆಗ್ಬೋದ್ರಿ, ನಿಮ್ಮ ಹೈಟು ಪರ್ಸನಾಲಿಟಿ ಧ್ವನಿ ಯಾರಿಗೂ ಇಲ್ಲ. ಕರೆಕ್ಟ್, ಇದೇ ನನಗೆ ಕೇಳಕ್ಕೆ ಆಸೆ ಇದ್ದಿದ್ದು ಫಸ್ಟಿಂದ, ನಾನು ಆರ್ಟಿಸ್ಟ್ ಆಗ್ತೀನಿ ಅಷ್ಟು. ಆ ಟೈಮಲ್ಲಿ ಕರೆಕ್ಟಾಗಿ ಭಗವಾನ್ ಅವ್ರು ಸಿಕ್ಕಿದ್ರು ನಮ್ಮ ತಂದೆಗೆ, ದೊರೆ ಭಗವಾನ್, ಫೇಮ್ ಅವರು ಭಗವಾನ್. ಹೀ ಸೆಟ್ ಅಲ್ಲಿ ಬಾಂಬೆಲಿ ಒಬ್ರು ಇದ್ದಾರೆ, ಹೋಗಿ ಅಂದ್ಬಿಟ್ಟು. ದಟ್ಸ್ ವೆನ್ ಮೈ ಫಾದರ್ ಅಂಡ್ ಮೀ ವೆಂಟ್ ದೆ ಆ್ಯಂಡ್ ಅಲ್ಲಿ ನನಗೆ ಅವರು ಹಾಕಿದ್ದು. ಅಲ್ಲಿ ಹೋದಾಗ ಮನೆ ಇಲ್ಲ, ರೂಮ್ ವಾಸ್ ವೆರಿ ಸ್ಮಾಲ್ ಅಂದರೆ ಇಟ್ ಇಸ್ ಸ್ಮಾಲ್. ಆ್ಯಂಡ್ ಅದರಲ್ಲೇ ಒಂದು ಚಿಕ್ಕ ಆ ಬಚ್ಚಿನ ಮನೆ ಹೆಂಗಿತ್ತು ಅಂದರೆ, ಹೆಂಗ್ ಹೋಗ್ತೀವೋ ಹಂಗೆ ರಿವರ್ಸ್ ಗೇರಲ್ಲಿ ಬರಬೇಕು. ರೈಟ್, ನಿಮ್ಮ ರೂಮ್ ಮೇಟ್ ಒಬ್ರು ಬಂದಿದ್ದಾರೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ನೋಡಿ. ನೀವು ಕೊಡ್ತಿದ್ದ ಟೀ ಬನ್ನು ಇವತ್ತಿಗೆ ಎಷ್ಟು ಮಿಸ್ ಮಾಡ್ತಿದ್ದೀನಿ ಗೊತ್ತಾ ಬಸ್ಸು. ನೆಕ್ಸ್ಟ್ ಟೈಮ್ ನೀವು ಇಲ್ಲಿ ಬಂದಾಗ ನಾನು ಮೀಟ್ ಮಾಡಿ ಒಂದೇ ಒಂದು ಸೆಲ್ಫಿ ಕೊಡಿ ಬಸ್ಸು. ನಾನು ಎದುರು ಮನೆಯಲ್ಲಿರೋ ಈಗ ನನ್ನ ಮಗನ ತೋರಿಸಿ ಚೆನ್ನಾಗಿ ಹೊಟ್ಟೆ ಉರಿಸ್ತೀನಿ. ಮಿಸ್ ಮಾಡಿ ಬಸ್ಸು, ಐ ಲವ್ ಯು. This is a beautiful thing, and our room, it was very small and it's very dirty. So ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆ್ಯಂಡ್ ಮೈ ಮದರ್ ಪ್ರತಿ ವಾರ ಅಥವಾ ಯಾರಾದ್ರೂ ಬರ್ಬೇಕಾದ್ರೆ ಏನಾದ್ರು ಕೇಕ್ ಏನಾರು ಕೊಟ್ಟು ಕಳ್ಸೋರು ತಿನ್ಲಿ ಅಂತ ಅದನ್ನ ಎತ್ತಿಟ್ಟಿರ್ತಾ ಇದ್ದೆ. ನಾವು ಇಲಿಗಳು ಸಾವಾಸನೆ ಮಾಡಿರಲಿಲ್ಲ. ಒಂದ್ ದಿವಸ ಹಿಂಗೆ ಕೂತಿದ್ದೀನಿ, ಇಷ್ಟಿಷ್ಟೇ ಇದಾವೆ, ಅದು ಇಷ್ಟಿಷ್ಟೇ ಪಟ 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 ಓಡಾಡ್ತಾ ಇದ್ದಾವೆ. ಇದು ಎಲ್ಲಿ, ನಾನು ಎಗ್ರಿ ಹಾಸಿಗೆ ಮೇಲೆಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲಿಂದ ಬರ್ತಾ ಇದೆ ಇದು ಅಂತ. ಸಿ ಇಟ್ ವಾಸ್ ಶಾಕಿಂಗ್ ಟು ಮೀ ಬಿಕಾಸ್ ಐ ಹ್ಯಾವ್ ನೆವರ್ ಡೆಲ್ಟ್ ವಿತ್ ದೀಸ್ ಥಿಂಗ್ಸ್. ಐ ನೋ ಐ ಹ್ಯಾವ್ ಹರ್ಡ್ ರ್ಯಾಟ್ಸ್, ನಾನು ಎಲ್ಲೋ ಹಂಗೆ ನಂಗೆ ಪಾಸಿಂಗ್ ಶಾಟಲ್ಲಿ ನೋಡಿದ್ದೀನಿ. ನನಗೆ ಇದೆಯಾ ನನ್ನ ರೂಮ್ ಒಳಗಡೆ ಇಷ್ಟೊಂದು, ನನಗೆ ಏನು ಕಚ್ತಾ ಇದೆಯೋ ಏನು ಮಾಡ್ತಾ. ಆಮೇಲೆ ರಾತ್ರಿ ಎಲ್ಲ ಮಲಗಕ್ಕೆ ಫೋಬಿಯಾ ನನಗೆ. ವಾಟ್ ಇಸ್ ಹ್ಯಾಪನಿಂಗ್. ಸೊ ಒನ್ ಡೇ ಐ ಡಿಸೈಡೆಡ್ ಇದನ್ನ ಹಿಡಿತೀನಿ ಹೆಂಗಾನ. ಸೊ ಐ ಪ್ಲಾನ್ ಇದನ್ನ ಹಿಂಗಂದ್ರೆ ಹಿಂಗೆ ಜಾರುತ್ತೆ, ಈ ಪ್ಲಾಸ್ಟಿಕ್ ಕವರ್ ಒಳಗೆ ಬೀಳುತ್ತೆ, ಹೆಂಗಾನ ಹಿಡಿತೆ ಅಂತ ಎಣ್ಣೆ ಹಚ್ಚಿ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಒಂದು ಕೇಕ್ ಪೀಸ್ ಇಟ್ಟು ಏನೋ ಮಾಡಿದ್ದೆ ಸರ್. ಹಿಡಿದ್ಬಿಟ್ಟೆ ಒಂದು ಇಲಿನ. ಹಿಡಿದ ತಕ್ಷಣ ಎತ್ತಿ ಹೊರಗಡೆ ಬಿಸಾಕ್ದೆ. ಅದು ಪ್ಲಾಸ್ಟಿಕ್ ಕವರಿಂದ ಹೊರಗಡೆ ಬಂತು. ಹೊರಗಡೆ ಬರೋಕ್ಕೂ ಒಂದು ಕಾಗೆ ಬಂದು ತೊಗೊಂಡೋಗ್ಬಿಡ್ತು ಪಟ್ ಅಂತ. ಇಟ್ ಶಾಕ್ಡ್ ಮೀ. ನನಗೆ ಅದನ್ನು ಥಿಂಕ್ ಮಾಡಿರಲಿಲ್ಲ ನಾನು. ಐ ಫ್ರೋಸ್ ಫಾರ್ ಅ ವೈಲ್. ಅಫ್ಕೋರ್ಸ್ ಇಟ್ ಹ್ಯಾಪನ್ ಬಿಕಾಸ್ ಆಫ್ ಮೀ. ತುಂಬ ಫ್ರೀಸ್ ಆಗ್ಬಿಟ್ಟೆ ನಾನು. ಐ ವಾಸ್ ಸೋ ಡಿಸ್ಟರ್ಬ್ ಫಾರ್ ಅ ಲಾಂಗ್ ಟೈಮ್. ದೆನ್ ಆಫ್ಟರ್ ದಟ್
ಆ ಇಲಿಗಳು ಬರೋದು ಏನು ಮಾಡ್ತಾ ಇರಲಿಲ್ಲ ನಾನು. ದೆನ್ ಐ ಸ್ಟಾರ್ಟೆಡ್ ಕೀಪಿಂಗ್ ಪೀಸಸ್. ಕೇಕ್ ಇಡಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ. ಅದು ಬರೋದು ಕೈಯಲ್ಲಿ ಎತ್ಕೊಂಡು ಟಕ 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 ತಿನ್ನೋದು. ಬರ್ತಾ ಆಫ್ಟರ್ ಫ್ಯೂ ಡೇಸ್ ಯು ವಾಂಟ್ ಬಿಲೀವ್, ಐ ಆಮ್ ಟೆಲಿಂಗ್ ಯು, ಇಫ್ ಐ ಕೀಪ್ ಇಟ್ ಆನ್ ದ ಟೇಬಲ್ ಇಟ್ ವಿಲ್ ಕಮ್ ಸಿಟ್ ಆನ್ ದ ಟೇಬಲ್ ಆ್ಯಂಡ್ ಈಟ್ ರೈಟ್ ನೆಕ್ಸ್ಟ್ ಟು ಮೀ ದೇರ್. ನನಗೆ ಫ್ರೆಂಡ್ಸ್ ಆಗ್ಬಿಡ್ತಾವೆ. ಎಷ್ಟು ದಿನ ಇದ್ದೀನೋ ಅಷ್ಟು ದಿನ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಐ ಸ್ಟಾರ್ಟೆಡ್ ಮಿಸ್ಸಿಂಗ್ ದೆನ್ ದ ಡೇ ಆ ಇಲಿಗಳು ಹೊರಗಡೆ ಬಂದಿಲ್ಲ ಅಂದಿದ್ದ ದಿನ ನನಗೆ ಐ ಸ್ಟಾರ್ಟೆಡ್ ಎಲ್ಲಿದ್ದಾವು ಇವು, ಯಾರಾದ್ರೂ ತಿಂದಾಕ್ಬಿಟ್ವಾ, ಏನಾದರೂ ಬೇರೆ ಮನೆ ಹುಡ್ಕೊಂಬಿಟ್ವಾ, ಇಷ್ಟು ಕೇಕ್ ಎಲ್ಲ ಕೊಡ್ತಾ ಇದ್ದೀನಿ ಬೇರೆ ಮನೆಗೆ ಹೆಂಗೆ ಹೋಗುತ್ತೆ ಈ ಥರ. ಸೊ ಅದು ನೋಡಿದ ತಕ್ಷಣ ದಟ್ಸ್ ವಾಟ್ ಐ ಪರ್ಸನಲಿ ಫೀಲ್, ಐ ಥಿಂಕ್ ಸಮ್ವೇರ್ ನಿಮ್ಮ ಐಸೋಲೇಷನ್ಗೆ ಒಂದು ಕಂಪನಿ ಸಿಗುತ್ತೆ. ಯು ವಿಲ್ ಫೈಂಡ್ ಕಂಪನಿ. ಇಟ್ಸ್ ಜಸ್ಟ್ ದಟ್ ನಾವು ಕಣ್ಣು ಓಪನ್ ಇರಬೇಕು ಇದಕ್ಕೆ. ದೀಸ್ ರ್ಯಾಟ್ಸ್ ವರ್ ದ ಬಿಗ್ಗೆಸ್ಟ್ ಆ್ಯಂಡ್ ದ ಬೆಸ್ಟ್ ಫ್ರೆಂಡ್ಸ್ ಐ ಎವರ್ ಹ್ಯಾಡ್ ಇನ್ ಮುಂಬೈ. ಅಂದೇನ್ ವಾಪಸ್ ಕರ್ನಾಟಕಕ್ಕೆ ಬರ್ತೀರಿ, ಆ್ಯಕ್ಟಿಂಗಲ್ಲಿ ಟ್ರೈನ್ ಆಗಿರ್ತೀರಿ, ನಮಗೆ ಪರಿಚಯ ಆಗ್ತೀರಿ. ನಿಮ್ಮ ಇನಿಷಿಯಲ್ ಡೇಸಲ್ಲಿ ನಿಮಗೆ ಸಹಕಾರ ಮಾಡಿದಂಥ ಒಬ್ಬರು ಮಾತಾಡಿದ್ದಾರೆ, ಕೇಳಿ. ಹಲೋ ಸುದೀಪ್, ನಿಮ್ಮ ಮೊದಲ ಅಡ್ವರ್ಟೈಸಿಂಗ್ ಫಿಲ್ಮ್ ಮತ್ತು ಮೊದಲ ಟಿ ವಿ ಸೀರಿಯಲ್ ಮಾಡೋ ಅವಕಾಶ ನನಗೆ ಸಿಕ್ತು. ಆ ಬಗ್ಗೆ ನನಗೆ ಸಂತೋಷನೂ ಇದೆ, ಹೆಮ್ಮೆನೂ ಇದೆ. ನಿಮ್ಮ ಪರ್ಫಾರ್ಮೆನ್ಸ್ನ ನೋಡಿ ನಾನು ಇಷ್ಟಪಟ್ಟು ಆಗ್ತಾನೆ ತಯಾರು ಮಾಡಿದಂಥ ಒಂದು ರೊಮ್ಯಾಂಟಿಕ್ ಟಿ ವಿ ಸೀರಿಯಲ್ಗೆ ನೀವು ರೊಮ್ಯಾಂಟಿಕ್ ನಾಯಕನಾಗಿ ಆ್ಯಕ್ಟ್ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟೆ. ಆ್ಯಕ್ಟ್ ಮಾಡೋದಕ್ಕೆ ನಿಮ್ದೇನು ತಕರಾರು ಇರಲಿಲ್ಲ, ಆದರೆ ಟಿ ವಿ ಸೀರಿಯಲ್ ಮಾಡುವಾಗ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತಾರೋ ಅನ್ನೋ ಆತಂಕ ನಿಮಗಿತ್ತು. 2 ಗಂಟೆವರೆಗೆ ಕೆಲಸ ಮಾಡಿದ್ರೂ ಕೊನೆ ಶಾಟ್ ನಿಮಗೆ ತೃಪ್ತಿ ಆಗಲಿಲ್ಲ ಅಂದರೆ, ಸರ್ ಇನ್ನೊಂದು ಶಾಟ್ ತಗೊಳ್ಳೋಣವಾ, ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಸರ್ ಅಂತ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರಿ. ಈ ಕಮಿಟ್ಮೆಂಟೇ ಇವತ್ತು ನಿಮ್ಮನ್ನ ಈ ಎತ್ತರಕ್ಕೆ ತಂದು ನಿಲ್ಲಿಸಿದೆ ಅಂದರೆ ತಪ್ಪಾಗಲ್ಲ. ಆಲ್ ದಿ ಬೆಸ್ಟ್ ಸುದೀಪ್, ಗಾಡ್ ಬ್ಲೆಸ್ ಯು. ಎಸ್, ಸುಧಾಕರ್ ಭಂಡಾರಿ ಅವರು. ಐ ರಿಮೆಂಬರ್ ಹಿಮ್ ವೆರಿ ವೆಲ್. ನನಗೆ ಒಂದು ಫಸ್ಟ್ ಅಡ್ವರ್ಟೈಸ್ಮೆಂಟ್ ಎಂಡೋರ್ಸ್ಮೆಂಟ್ ಅವಾಗ ಬಂದಿತ್ತು. ಆ ಎಂಡೋರ್ಸ್ಮೆಂಟ್ ಏನಂದರೆ ಇಟ್ ವಾಸ್ ಅ ಮ್ಯಾಟ್ರೆಸ್ ವಿಚ್ ಇಸ್ ಏನು ಹಾಸಿಗೆ ಮೇಲೆ ಮಲಗೋದು, ಹಾಸಿಗೆ ಗೊತ್ತಲ್ಲ, ಹಾಸಿಗೆ ಮೇಲೆ ಮಲ್ಕೋದು. ಇರಿ ತೋರ್ಸೇ ಬಿಡ್ತೀವಿ ಸರ್ ಅದನ್ನ. ಎಕ್ಸ್ಪ್ಲೈನ್ ಮಾಡ್ತೀರಾ? ನೋಡ್ರಪ್ಪ, ಥ್ಯಾಂಕ್ ಯು ಬೆಟ್ಸಿ. ನೀವು ಆ ಎಕ್ಸ್ಪೀರಿಯನ್ಸ್ ಬಹಳ ಯಾಕಂದ್ರೆ ನನಗೆ ಮೊದಲೇ ನೋಡ್ಬೇಕಾಯ್ತು ಸರ್, ಬಹಳ ತಡವಾಗಿ ನೋಡಿದ್ವಿ ಸರ್ ಅಡ್ವರ್ಟೈಸ್ಮೆಂಟ್ ನಾವು, ಅಲ್ವಾ? ಅಲ್ಲ, ಬಟ್ ನೀವು ಮಾಡಿದ್ದು ನಾವೇನ್ ಮಾಡಿಲ್ಲ ಬಿಡಿ. ಐ ಸ್ಟಾರ್ಟ್ ಆಫ್ಟರ್ ದಿಸ್ ಅಡ್ವರ್ಟೈಸ್ಮೆಂಟ್. ಬ್ರಹ್ಮ ಅಂತ ಒಂದು ಪಿಕ್ಚರ್ಗೆ ಐ ಗೆಟ್ ಇನ್ 1996 Jan 31st ಇಸ್ ದಟ್ ಅವತ್ತು ಮುಹೂರ್ತ ಆಗಿದ್ದು. ಆ ಸಿನಿಮಾ ಒಂದು 10-15 ದಿನ ಶೂಟಿಂಗ್ ಆದ್ಮೇಲೆ ಸ್ಟಾಪ್ ಆಗೋಯ್ತು. ದೆನ್ ಓ ಕುಸುಮ ಬಾಲೆ ಅಂತ ಸ್ಟಾರ್ಟ್ ಆಯ್ತು, ಅದು ಸ್ಟಾಪ್ ಆಯ್ತು. ಅದಾದ್ಮೇಲೆ ತಾಯವ ಅಂತ ಬಂತು. ತಾಯವ ಅಗೇನ್ ಡಿಂಟ್ ಡು ವೆಲ್ ಅಟ್ ಆಲ್. ಸೊ 3 ದಿನ ಓಡಿದ ಸಿನಿಮಾ ಬಿಟ್ಬಿಟ್ಟೆ ನಾನು ಅವಾಗ. ಐ ಸೆಡ್ ನೋ, ದಿಸ್ ಇಸ್ ನಾಟ್ ವರ್ಕಿಂಗ್ ಔಟ್, ಬೇಡ ಹಾಗೆ ಅಂತ. ಅಷ್ಟರೊಳಗಡೆ ಈ ಐರನ್ ಲೆಗ್ ಅಂತೆಲ್ಲ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ನನ್ನ ಮೇಲೆ. ಸುದೀಪ್ ಇಸ್ ಅನ್ ಐರನ್ ಲೆಗ್ ಅಂತ ಒಂದು ಬಂತು ಅಂಡ್ ಆಲ್ ದಟ್. ಅಂದ್ರೆ ನೀವು ಫಿಲ್ಮ್ಸ್ ಅಲ್ಲಿ 2-3 ಫಿಲ್ಮ್ಸ್ ಮಾಡಿದ ನಂತರ ಮತ್ತೆ ಟೆಲಿವಿಷನ್ ಆಕ್ಟ್ ಮಾಡಕ್ ಹೋಗ್ತೀರಿ ಮಧ್ಯದಲ್ಲಿ. ಅಲ್ಲಿ ಸುಧಾಕರ್ ಭಂಡಾರಿ ಅವ್ರು ನೀವು ಭೇಟಿ. ಸೊ ಐ ಮೆಟ್ ಸುಧಾಕರ್ ಸರ್ ಅಗೇನ್ ಅಂಡ್ ಈ ತರ ಸೀರಿಯಲ್ ಇದೆ ಅಂದ್ರು. ನನಗೆ ಐ ಡಿಡ್ಂಟ್ ಬಾದರ್ ಅಬೌಟ್ ದ ಸೀರಿಯಲ್. ಐ ಆಸ್ಕ್ಡ್ ಹಿಮ್ ಹೌ ಮಚ್ ಮನಿ ಕ್ಯಾನ್ ಯು ಗಿವ್ ಮಿ, ಬಿಕಾಸ್ ಐ ಡೋಂಟ್ ಹ್ಯಾವ್ ಮನಿ. ಸೊ ಆಫ್ ಕೋರ್ಸ್ ಭಾವಧಾರೆ ಅನುರಾಗ ಮಿಂಚ ಹರಿಸಿ ಒಂದಾದ ಜೀವ ಭಾವ ಹೊಸರಾಗ ಹಾಡಿದೆ ಒಲವೇ ಗೆಲುವ ಸವಿಗಾನ ಪ್ರೇಮದ ಕಾದಂಬರಿ ಇದು ಪ್ರಣಯದ ರಸಲಹರಿ. Thank you so much. Thank you, sir. Please come. ಬನ್ನಿ ಸುಧಾಕರ್ ಅವರೇ. So that money, what he gave me. ಅವತ್ತಿಗೆ I still remember, he said 13 ಎಪಿಸೋಡ್ ತೆಗಿತೀನಿ, ನಿಮಗೆ 25,000 ಕೊಡ್ತೀನಿ. But that 25,000 was so huge because ಅವತ್ತಿಗೆ ನನಗೆ it made such a big difference because ನನಗೆ of course I had to lead a life
ಆ್ಯಂಡ್ ದಟ್ ಮನಿ ಮೇಡ್ ಆಲ್ ದ ಡಿಫ್ರೆನ್ಸ್. ಆ್ಯಂಡ್ ಬಟ್ ಪ್ರೇಮದ ಕಾದಂಬರಿಯಿಂದ ಮುಗಿತಿದ್ದ ಹಾಗೇನೆ ದೆನ್ ಐ ವೆಂಟ್ ಟು ಫಸ್ಟ್ ಪ್ಲೇಸ್ ಐ ವಿಸಿಟೆಡ್ ವಾಸ್ ಒಂದು ಕಡೆ ಕೊಲ್ಲೂರಿಗೆ ಹೋಗಿದ್ದೆ ದೇವಸ್ಥಾನಕ್ಕೆ ಒಂದು ಪೂಜೆಗೆ. ಫಸ್ಟ್ ರೆಕಗ್ನಿಷನ್ ನನಗೆ ಸಿಕ್ಕಿದ್ದು ಅವಾಗ್ಲೇ. ನೀವು ಪ್ರೇಮದ ಕಾದಂಬರಿಯಲ್ಲಿ ಮಾಡ್ತಿರಲ್ವ ನೀವೇ ಅಲ್ವಾ ಅಂತ ಕೇಳಿದ್ರು. ದಟ್ ಈಸ್ ಮೈ ಫಸ್ಟ್ ಎವರ್ ರೆಕಗ್ನಿಷನ್ ಆಸ್ ಅನ್ ಆ್ಯಕ್ಟರ್. ನಮಗೆ ಬೇಕಾಗಿರೋದು ಅದು. ಸೊ ಅಲ್ಲಿ ಗೊತ್ತಾದ್ಮೇಲೆ ಆ ಸೀರಿಯಲ್ ಮಾಡಿ ಒಂದು ಸ್ವಲ್ಪ ರೆಕಗ್ನಿಷನ್ ಬಂತು. ಅದಾದಮೇಲೆ ಸಿಕ್ಕಿದ್ದೆ ನನಗೆ ಪ್ರತ್ಯರ್ಥದಲ್ಲಿ ಐ ಗಾಟ್ ಅ ಸಪೋರ್ಟಿಂಗ್ ಆ್ಯಕ್ಟರ್ ಅಗೇನ್. ಫ್ರಮ್ ದೇರ್ ಒನ್ ಕರಿಯರ್ ಸ್ಟಾರ್ಟೆಡ್. ಎಸ್, ಅದ್ಭುತವಾದ ಆ್ಯಡ್ ಬಗ್ಗೆ ಹೇಳಿದ್ರಿ, ನೀವೇ ಡೈರೆಕ್ಟ್ ಮಾಡಿದ್ರಂತಲ್ಲ ಅದು? ಹೌದು ಸರ್. ನನಗೆ ಆ್ಯಕ್ಚುಲಿ ಒಂದು ಬೆಡ್ಗೆ ನಾವು ಆ್ಯಡ್ ಮಾಡ್ತೀವಿ ಅಂದರೆ ಫಸ್ಟ್ ನೈಟ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಬೇರೆ ಇಲ್ಲ. ಹೌದು. ನನಗೆ ಮುದ್ದಾದ ಸುಂದರವಾದ ಒಂದು ಮುಖ ಬೇಕಿತ್ತು. ಆಗ ನನ್ನ ಸ್ನೇಹಿತರು ಇವರು ಫೋಟೋನ ಕೊಟ್ಟರು, ಸುದೀಪ್ ಸಂಜೀವ್ ಅಂತ. ಯಾರು ಈ ಸುದೀಪ್ ಸಂಜೀವ್ ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡಿಕೊಂಡು ಅವರ ಫೋನ್ ನಂಬರ್ ಪಡೆದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಗಾಂಧಿ ಬಜಾರಲ್ಲಿ ಒಂದು ಹೋಟೆಲಲ್ಲಿ ತಾವು ಓ ಕುಸುಮ ಬಾಲ್ಯದ ಪ್ಲ್ಯಾನಿಂಗಲ್ಲಿದ್ದಿರಿ. ಸುಂದರ್ನಾಥ್ ಸುವರ್ಣ ತಾವು ಎಲ್ಲ ಡಿಸ್ಕಷನ್ಸ್ ಆಗ್ತಾಯಿತ್ತು. ಅಲ್ಲಿ ಬಂದು ನಾನು ಇವ್ರನ್ನ ಆ ಆ್ಯಡ್ಗೆ ನಾನು ಬುಕ್ ಮಾಡ್ಕೊಂಡೆ. ಸೋ ನೈಸ್ ಸರ್. ನೋಡಿ, ಅಲ್ಲಿ ಶುರುವಾಯಿ ಜರ್ನಿ. ಇವತ್ತು ಸುದೀಪ್ ಅವ್ರು ಏನು ಅಂತ ಇಡೀ ಕರ್ನಾಟಕ ಗೊತ್ತು. ಥ್ಯಾಂಕ್ಸ್. ಇಲ್ಲ, ಇಟ್ ಇಸ್ ಎ ಆಪರ್ಚುನಿಟಿ ಫಾರ್ ಮೀ. ಇಟ್ ಈಸ್ ಹಿಸ್ ಸ್ಟ್ರಗಲ್ ವಿಚ್ ಹಸ್ ಮೇಡ್ ಹಿಮ್ ಎ ಬಿಗ್ ಸ್ಟಾರ್. ನ್ಯಾಚುರಲಿ, ಆಲ್ವೇಸ್ ಇಟ್ಸ್ ಆಲ್ವೇಸ್ ಅ ಪರ್ಸನಲ್ ಟ್ರೈನ್. ಥ್ಯಾಂಕ್ ಯು. ಆ ಅದೃಷ್ಟ ನನಗೆ ಬಂದಿದ್ದು, ಐ ಆಮ್ ವೆರಿ ಹ್ಯಾಪಿ. He is also the proud father of the director of Rangita Ranga. Yes. ಗೊತ್ತು, ಅನೂಪ್ ಭಂಡಾರಿ ಅವರ ಫಾದರ್ ಅವರು. ಗುಡ್ ಸರ್. ಸುದೀಪ್, ನಿನ್ನೆ ನಾನು ಬಾಹುಬಲಿ ಸೆಟ್ಟಲ್ಲಿದ್ದೆ. ಸೊ ಐ ಹ್ಯಾಡ್ ದ ಫಾರ್ಚೂನ್ ಆಫ್ ಮೀಟಿಂಗ್ ರಾಜಮೌಳಿ ಅವರು, ಆಮೇಲೆ ಪ್ರಭಾಸ್ ಅವರು, ಸೆಂದಿಲ್ ಕುಮಾರ್ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಐ ಜಸ್ಟ್ ಆಸ್ಕ್ ವಿತ್ ಸೆಂದಿಲ್ ಆ್ಯಂಡ್ ಕಲರಿಸ್ಟ್ ಶಿವ, ಬಿಕಾಸ್ ಈಗ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಫಿಲ್ಮ್ಸ್. ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಈಗದಲ್ಲಿ, ಒಂದು ಇಲ್ಲದಂತಹ ನೊಣ ಇದೆ ಅಂತ ಕಲ್ಪನೆ ಮಾಡಿ ಆ್ಯಕ್ಟ್ ಮಾಡೋದಿದೆಯಲ್ಲ, ದಟ್ ಇಸ್ ಅ ಹಾಲ್ ಮಾರ್ಕ್ ಆಫ್ ಎ ಗ್ರೇಟ್ ಆರ್ಟಿಸ್ಟ್. ಇಲ್ಲ ಸರ್, ಅವ್ರಿಗೆ ಬಾಂಬೆಲಿ ಒಬ್ರು ರೂಮ್ಮೇಟ್ ಇದ್ರು ಸರ್, ಅವ್ರ ಜೊತೆ ಸಹವಾಸ ಮಾಡಿ ಅವ್ರಿಗೆ ಭಾಳ ಇದೆಲ್ಲ. ಸೊ ನಾನು ಕೇಳಿದೆ, ಇಫ್ ನಾಟ್ ಸುದೀಪ್, ಹೂಮ್ ಯು ವುಡ್ ಹ್ಯಾವ್ ಸೆಲೆಕ್ಟೆಡ್? ಇಲ್ಲ ಸರ್, ಸುದೀಪ್ ಇಲ್ಲದೆ ಮಾಡ್ತಾ ಇರಲಿಲ್ಲ ಅದನ್ನು. ಓಕೆ, ಸುದೀಪ್ದ ಆ್ಯಕ್ಟಿಂಗ್ ದಟ್ ಮೇಡ್ ಪೀಪಲ್ ಟು ಫೀಲ್ ದಟ್ ಆ ನೊಣ ಇದೆಯಲ್ಲ, ಅದೊಂದು ನನ್ನ ಲವ್ವರ್ಗೆ ರಿವೆಂಜ್ ತಗೋತಾ ಇದೆ. ಇಟ್ ಈಸ್ ಗೋಯಿಂಗ್ ವೆರಿ ಅಗ್ರೆಸಿವ್ಲಿ ಅಗೇನ್ಸ್ಟ್ ಎ ಮ್ಯಾನ್. ಆ ಭಾವನೆನ ಗಾಢವಾಗಿ ನಿರೂಪಿಸಿರೋದು ದಟ್ ಇಸ್ ಸುದೀಪ್ಸ್ ಆ್ಯಕ್ಟಿಂಗ್. ಇದಕ್ಕಿಂತ ಹೆಚ್ಚು ಒಬ್ಬ ಆ್ಯಕ್ಟ್ರಿಗೆ ಏನು ಬೇಕು? ರೈಟ್, ಅಬ್ಸಲ್ಯೂಟ್ಲಿ, ದೇರ್ ಇಸ್ ನೋ ಡೌಟ್ ಅಟ್ ಆಲ್. ನನಗೂ ಕೂಡ ಭಾಳ ನಿಮ್ಮ ಪರ್ಫಾರ್ಮೆನ್ಸ್ ಆಫ್ ಕೋರ್ಸ್ ಭಾಳ ಇಷ್ಟ ಆಗುತ್ತೆ. ಈಗ ವಾಸ್ ರಿಯಲಿ ಸ್ಪೆಷಲ್. ಥ್ಯಾಂಕ್ ಯು ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಅಬೌಟ್ ಯು. ನಮಗೆ ಮ್ಯಾಮ್, ಯು ಆರ್ ಲೈಕ್ ಎ ಸ್ಕಾಚ್. ಸ್ಕಾಚ್ ಯಾಕಂದ್ರೆ ಏನು ಸರ್ ಇದು? ಹೇಳಿ ಸರ್. ಹೌದು ಸರ್, ನಾನು ಕುಡ್ದಿಲ್ಲ. ಕುಡ್ದವ್ರು ಹೇಳ್ತಾರೆ ಸ್ಕಾಚ್ ಕುಡ್ದಾಗ ಗೊತ್ತೇ ಆಗೋದಿಲ್ವಂತೆ, ಒಮ್ಮೆಗೆ ಕಿಕ್ ಕೊಟ್ಬಿಡುತ್ತೆ. ಆಯ್ತು, ಅದೇ ರೀತಿ ನೀವು ಇಲ್ಲಿ ಬಂದು ಅಚೀವರ್ಸ್ ಕೂತಿರ್ತಾರೆ, ಅವ್ರಿಗೆ ಗೆಳೆಯ ಆಗಿ, ಒಡನಾಡಿಯಾಗಿ, ಅವರ ಮನಸ್ಸಿನೊಳಗೆ ಹೋಗಿ, ಅವರ ಭಾವನೆಗಳನ್ನು ಹೊರಗೆ ತೆಗೆದು, ಅವರ ವಿವಿಧ ಮಜಲುಗಳನ್ನು ಅವರಿಗೆ ನೆನಪು ಮಾಡಿಸಿ, ಕೊನೆಗೆ ಚರ್ಚ್ನಲ್ಲಿ ಫಾದರ್ ಹೇಳಿದಾಗೆ ನಿಮ್ಮ ಪಾಪ ಪ್ರಜ್ಞೆ ಕಾಡ್ತಾ ಇದೆಯೋ, ಸನ್ ಟೆಲ್ ಮಿ ಯುವರ್ ಕನ್ಫೆಷನ್ ಅಂತ ಹೇಳಿ ಅವರ ಒಳಗಿನ ಭಾರವನ್ನು ಹೊರಗೆ ತೆಗೆದು, ಪ್ರತಿಯೊಬ್ಬ ಅಚೀವರ್ ಕೂಡ ಐ ನೋ ಹಿ ವಿಲ್ ಫೀಲ್, ಇಲ್ಲಿಂದ ಹೋಗಬೇಕಾದ್ರೆ ಹಿ ವಿಲ್ ಬಿ ಅನ್ಬರ್ಡನ್ಡ್ ಆ್ಯಂಡ್ ಹಿ ವಿಲ್ ಬಿ ರಿಜುವೆನೇಟೆಡ್. ಆ್ಯಂಡ್ ಮುಂದಕ್ಕೆ ಇನ್ನಷ್ಟು ಅಚೀವ್ ಮಾಡಲಿಕ್ಕೆ ಅವರಿಗೆ ಆ ಶಕ್ತಿ ಬರುತ್ತೆ, ಆ ಒಂದು ಪವರ್ ಬರುತ್ತೆ ಅನ್ನೋದು ಅದು ಖಂಡಿತ ನನಗಿದೆ. ಯು ಆರ್ ಡೂಯಿಂಗ್ ದಿಸ್ ಜಾಬ್. ಥ್ಯಾಂಕ್ ಯು ಸರ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು ಮೈ ಡಿಯರ್ ಸ್ಕಾಚ್. ಥ್ಯಾಂಕ್ ಯು. ನೀವೇ ಹೇಳಿದ್ರಿ, ನಿಮ್ಮ ಮೊದಲನೇ 3 ಚಿತ್ರಗಳು ನಿರೀಕ್ಷೆ ಮಾಡಿದಷ್ಟು ಓಡಲಿಲ್ಲ, ತಾಯವ 3 ದಿನ ಓಡ್ತು ಅಂತಲ್ಲ. ಐ ಸ್ಟಿಲ್ ರಿಮೆಂಬರ್, ನಾನು ನಿಮಗೆ ಫೋನ್ ಮಾಡಿದ್ದೆ ತಾಯವ ರಿಲೀಸಿಗೆ ಮುಂಚೆ. ಐ ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್. ಆ ಸಮಯದಲ್ಲಿ ಸುದೀಪ್ ಅವರೇ, ಬೇರೆ ಸ್ಟ್ರಗಲರ್ಸ್ ಕತೆ ಬೇರೆ, ಅವ್ರು ಬೇರೆ ಬ್ಯಾಕ್ಗ್ರೌಂಡ್ ಬಂದಿದ್ದಾರೆ. ಬಟ್ ನೀವು ಎಲ್ಲೂ ನೋಡಿದವರು, ಯು ಆರ್ ಅ ಕಂಫರ್ಟಬಲ್ ಫ್ಯಾಮಿಲಿಯಿಂದ ಬಂದವರು, ಶ್ರೀಮಂತ ನೋಡಿದಿರಾ, ಶಿವಮೊಗ್ಗಲ್ಲಿ ಸೆಟ್ಲ್ ಆಗಿದ್ರಿ. ನೀವು ಬಂದು ಒಂದು ಕಡೆ ಚಾನ್ಸ್ ಕೇಳ್ತಾ ಇರೋದು, ಅವ್ರು ಚಾನ್ಸ್ ಕೊಡ್ತಾ ಇಲ್ಲ ಅಂತನೋ, ಅಥವಾ ನಿಮ್ಮ ಸಕ್ಸಸ್ ಆಗ್ತಿಲ್ಲ ಅಂತನೋ, ಆ ಟೈಮಲ್ಲಿ ಹೇಗಿತ್ತು ನಿಮ್ಮ ಮನಸ್ಥಿತಿ? ವಾಟ್ ವಾಸ್ ಹ್ಯಾಪನಿಂಗ್? ತಾಯವ ಸಿನಿಮಾ ಬಂದಾಗ ಆ್ಯಕ್ಚುಲಿ ಐ ಗಾಟ್ ಅ ಕಾಲ್. ಅಭಯ್ ನಾಡು ಅವರು ಮಾತಾಡ್ಬೇಕಂತೆ ಕರೆದ್ರು, ಕೂತ್ ಮಾತಾಡಿದ್ರು. ಸೊ ಈಗ ತಾಯವ ಮಾಡೋದು ಅಂತ ಆಯ್ತು, ನೀವೇ ಹೀರೋ, ಹಾಗೆ ನಾನು ಹೀರೋನಾ? ಓಕೆ, ದಿಸ್ ಇಸ್ ಐ ಥಿಂಕ್ 96. 90,000 ನಿಮ್ಮ ಪೇಮೆಂಟ್ ಅಂದರು. ನಾನು 90,000 ಕೇಳೇ ಇರಲಿಲ್ಲ. ಸೊ ಈ ರೇಟ್ ಕೊಡ್ತಾ ಇದಾರ ನನಗೆ? ಸರಿ, ಓಕೆ, ಐ ವಾಸ್ ವೆರಿ ಹ್ಯಾಪಿ. ಅದಾದ್ಮೇಲೆ ಎಲ್ಲ ಮಾತಾಡಿದ್ರು. ನಿಮ್ಮ ಮನೆ ನಂಬರ್ ಕೊಡಿ, ನಾನು ನಿಮ್ಮ ತಾಯಿಗೆ ಖುದ್ದಾಗಿ ಮಾತಾಡಿ ನಿಮ್ಮ ತಾಯಿಗೆ ಹೇಳಬೇಕು, ನಾನು ಅಮ್ಮ ನಿಮ್ಮ ಮಗನಿಗೆ ಇವತ್ತಿಂದ ಸ್ಟಾರ್ ಚೇಂಜ್ ಆಯಿತು ಅಂತ ಹೇಳಬೇಕು, ನಾನು ಕೊಡಿ ಅಂದರು. ಫೋನ್ ನಂಬರ್ ಕೊಟ್ಟೆ, ಅವ್ರು ನಮ್ಮ ತಾಯಿಗೆ ಎತ್ಕೊಂಡ್ರು. ಅಮ್ಮ ನಿಮ್ಮ ಮಗನಿಗೆ 90,000 ಫಿಕ್ಸ್ ಆಯ್ತು ಇವತ್ತು ಪೇಮೆಂಟ್ ಅಂದರು. ಸೊ ನನ್ನ ಮೈಂಡಲ್ಲಿ ಅಲ್ಲಿ ನಮ್ಮಮ್ಮ ಚಪ್ಪಾಳೆ ತಡ್ತಾ ಇದ್ದಾರೆ, ಓ ದುಡ್ಡು ಸಂಪಾದಿಸ್ತಾ ಇದ್ದಾರೆ ನನ್ನ ಮಗ.
ಆ 90,000ದಲ್ಲಿ 9,000 ಇವತ್ತು ನಿಮ್ಮ ಮಗನಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಮ್ಮ. ಇನ್ನು 81,000 ಅವರಿಗೆ ಕಾಸ್ಟ್ಯೂಮ್ ಕೊಡಿಸ್ತೀನಮ್ಮ ಈ ಪಿಕ್ಚರ್ಗೆ ಅಂದ್ರು. ಸೊ 90,000 ಅಲ್ಲ. ಚೆನ್ನಾಗಿದೆ ಸರ್ ಈ ಪೇಮೆಂಟ್ ಸಿಸ್ಟಮೇ. ಗಾಡ್ ನೋ. ವೆರಿ ನೈಸ್. ಐ ಸೆಡ್ 81,000 is going to be my costume. 9,000 is my payment. That's what they told me. So 90,000 ಆಸೆ ಕೊಟ್ಟಿದ್ದು ಯಾಕೆ, ಹಿಂಗಾಗಿದೆ ಯಾಕೆ ಅಂತ ಒಂದು ಪಾಯಿಂಟ್ ಬಂತು. ಬಟ್ ಏನಿವೆ, ಸೊ ಸಿನಿಮಾ ರಿಲೀಸಸ್. ಸೊ ನಾವು ಎಷ್ಟೋ ಹೀರೋಗಳು ಥಿಯೇಟರ್ ಹತ್ರ ಹೊರಗಡೆ ಬರಬೇಕಾದ್ರೆ ಈ ಕ್ರೌಡ್ ಸೇರಿ ಹಾರ ಹಾಕೋದಂತೆ ಇವೆಲ್ಲ ನೋಡಿದ್ವಲ್ಲ. ಸೊ ಥಿಯೇಟರ್ ಹತ್ರ ಹೋಗೋಣ ಅಂತ ಹೋದ್ವಿ. ಅವಾಗ ಪ್ರಿಯಾ ವಾಸ್ ವರ್ಕಿಂಗ್ ಇನ್ ಜೆಟ್ ಏರ್ವೇಸ್. ಸೊ ಪ್ರಿಯಾಂಕ್ ಫೋನ್ ಹಾಕಿದೆ. ಪ್ರಿಯಾಂಕ್ ಫೋನ್ ಹಾಕಿ ಐ ಸೆಡ್ ಸಿನಿಮಾ ಹಿಂಗಿದೆ ಹೋಗೋಣ. ಐ ಮೀನ್ ಶಿ ಗಾಟ್ ಸೋ ಎಕ್ಸೈಟೆಡ್ ಅಂಡ್ ಶಿ ಗಾಟ್ ಡ್ರೆಸ್ಡ್ ಅಂಡ್ ಆಲ್ ದಟ್ ಫಾರ್ ದಟ್. ಸೊ ನಾನು ಕರ್ಕೊಂಡು ಹೋಗ್ತಾ ಥಿಯೇಟರ್ ವಿಸಿಟ್ ಮಾಡೋಣ, ಆಮೇಲೆ ಪಿಕ್ಚರ್ಗೆ ಹೋಗೋಣ ಅಂತ ಆಯ್ತು. ಸೊ ಎಲ್ಲಿಗೆ ಅಂದ್ರೆ ಗೋವರ್ಧನ್ ಥಿಯೇಟ್ರಿಗೆ ಹೋಗೋಣ ಅಂತ ಆಯ್ತು. ಮ್ಯಾನೇಜರ್ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ಬನ್ನಿ ಕಾಫಿ ಕುಡೀರಿ ಅಂದ್ರು. ಇಲ್ಲ ಸರ್, ಒಳಗಡೆ ಹೋಗ್ಬೇಕು, ಕ್ರೌಡ್ ಒಟ್ಟಿಗೆ ಥಿಯೇಟರ್ ನೋಡ್ಬೇಕು ಸಿನಿಮಾ. ಕಾಫಿ ಕುಡಿದ್ಬಿಡಿ ಫಸ್ಟ್, ಒಳಗೆ ಹೋಗ್ಬೇಕು ಸರ್, ಒಳಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತೀವಿ ರೀ. ಏನಕ್ಕೂ ಕಾಫಿ ಕುಡಿದ್ಬಿಡಿ. ಯಾಕೆ ನನಗೆ ಇಷ್ಟೊಂದು ಕಾಫಿ ಫೋರ್ಸ್ ಮಾಡ್ತಾ ಇದ್ರೆ ಬೇಡ ಕಾಫಿ, ನಾ ಒಳಗೆ ಹೋಗ್ಬೇಕು ಅಂತ ನನ್ನ ಮೈಂಡಲ್ಲಿ. ಪ್ರಿಯವ್ರನ್ನ ಕರ್ಕೊಂಡ್ಬಂದಿದ್ದೀನಿ, ಯಾಕೆ ಇವೆಲ್ಲ ಮಾತು ಬರ್ತಾ ಇದೆ. ಸರ್ ಇಲ್ಲ ಸರ್, ಒಳಗೆ ಹೋಗಿ ಬಂದ್ಬಿಡ್ತೀನಿ, ನಿಮ್ಮ ಕಾಫಿ ಕಾಯ್ಲಿ, ನಾನು ಆಮೇಲೆ ಮಾಡ್ತೀನಿ. ಬನ್ನಿ ಸರ್ ಅಂದರು. ಕೆಳಗೆ ಹೋಗ್ತಿರೋ ಮೇಲೆ ಹೋಗ್ತಿರೋ ಅಂದರು. ಇಲ್ಲ ಸರ್ ಬಾಲ್ಕನಿಗೆ ಹೋಗೋಣ ಅಂದೆ. ಇಲ್ಲ ಬೇಡ, ಕೆಳಗಡೆನೆ ಹೋಗ್ಬಿಡಿ, ಏನಕ್ಕೂ ಈಸಿ, ಇಲ್ಲೇ ಇರೋದು ಡೋರು ಅಂದರು. ನಡೀರಿ ಅಂತ ಬಾಗಿಲು ತೆಗೆದ್ರು. ಜನನ ಹುಡುಕ್ತಾ ಇದ್ದೀನಿ ಸರ್ ನಾನು. ಎಲ್ಲೋ ಒಂದು ಅಲ್ಲೊಂದು ತಲೆ ಇಲ್ಲೊಂದು ತಲೆ ಕೂತಿದೆ. ನಾನು ಅದು ಹಿಂಗೆ ಅಂತ ನೋಡಿದ್ರೆ ಕಾರ್ನರ್ ಸೀಟಲ್ಲಿ ಇಬ್ರು ಇದ್ದಾರೆ. ಗೊತ್ತಾಯ್ತು. ಅವತ್ತಿಗೆ ನನ್ನ ಸಿನಿಮಾ ಒಂಥರ ಲಾಲ್ಬಾಗ್ ಇದ್ದಂಗೆ. ವಾವ್, ಏನೋ ರೊಮ್ಯಾಂಟಿಕ್ ಪೀಪಲ್ಗೆಲ್ಲ ಯಾಕೆ ನಿಮ್ಮನ್ನ ಕಂಡ್ರೆ ಇಷ್ಟ ಅಂತ ಗೊತ್ತಾಯ್ತು ಈಗ. ಸೊ ಆಯ್ತು, ನನಗೆ ಅಂದ್ರೆ ಇವತ್ತಿಗೆ ಆಗ ಅನ್ನಿಸ್ತಾ ಇದೆ. ಬಟ್ ಐ ಫೆಲ್ಟ್ ವೆರಿ ಬ್ಯಾಡ್. ಇವರು ಕೈ ಹಿಡ್ಕೊಂಡು ಇಲ್ಲ ಬಾ ಪರವಾಗಿಲ್ಲ ಹಾಗೆ ಅಂತ. ನಾನು ಪರವಾಗಿಲ್ಲ ಆಗಿರುವಾಗಿಲ್ಲ, ಕಾಫಿ ಕುಡ್ಕೊಂಡು ಹೋಗ್ಬಿಡಿ ಅಂತಿದ್ದಾರೆ ಸರ್. ಈಗ ನನಗೆ ಎಷ್ಟು ಭಾರ ಆಗ್ತಾ ಇದೆ ಅಂದರೆ ಕಾಫಿ, ಅಪ್ಪ ನನಗೆ ನಿನ್ನ ಕಾಫಿ ಬೇಡಪ್ಪ, ಬಿಟ್ಬಿಟ್ರೆ ಸಾಕು ನಾನು ಹೋದೆ. ಈಗ ನೋಡಿದ್ರೆ ತ್ರಿವೇಣಿ ಥಿಯೇಟರ್ಗೆ ಕರ್ಕೊಂಡು ಹೋಗ್ಬೇಕು ಅಂತ 2 ಟಿಕೆಟ್ ಬೇರೆ ಇಟ್ಕೊಂಡಿದ್ದೀನಿ ಇವ್ರನ್ನ. ಈಗ ಇನ್ನೊಂದು ಡೌಟು, ತ್ರಿವೇಣಿಯಲ್ಲಿ ಜನನೇ ಇಲ್ಲ ಅಂದ್ರೆ ಇಲ್ಲಿ ಅಟ್ಲೀಸ್ಟ್ 5 ಜನ ಇದ್ದಾರೆ. ಬೈಕ್ ಇತ್ತು, ಅಲ್ಲಿ ಹೋದ್ರೆ ನಾವಿಬ್ರೆ ಕಾರ್ನರ್ ಸೀಟಲ್ಲಿ ಕೂತ್ಕೊಬೇಕು. ಬೇಡ ಅಂತ ಡಿಸೈಡ್ ಆಗಿ ಬೇಡ ಕಡೆ ಹೊರಟೋದ್ವಿ. ಸೊ ದಟ್ ವಾಸ್ ಮೈ ತಾಯವ್ವ, ಇನ್ಕ್ಲೂಡಿಂಗ್ ನೀವು ಪ್ರತ್ಯರ್ಥ ಹೇಳಿದ್ರಿ. ಪ್ರತ್ಯರ್ಥದಲ್ಲಿ ಐ ಸ್ಟಿಲ್ ರಿಮೆಂಬರ್ ಒಂದು ಫೈಟ್ ಸೀಕ್ವೆನ್ಸ್ ನಡೀತಾ ಇದೆ. ಫೈಟ್ ಸೀಕ್ವೆನ್ಸ್ ನಡೆದು ಈ ತರ ಬಂದು ಇಲ್ಲಿ ಬೀಳ್ಬೇಕು ಅಂತ ಏನು ಹೇಳ್ಕೊಂಡಿದ್ರು ಅವತ್ತು KD ವೆಂಕಟೇಶ್ ಆಯ್ತು. ಹೀಗೆ ಬಂದು ಈಗ ಬೀಳ್ತೀನಿ, ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಆ್ಯಂಡ್ ಇಟ್ಸ್ ವೆರಿ ಬ್ಯಾಡ್. ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ನನಗೆ ಗೊತ್ತಿಲ್ಲ, ಬಟ್ ಐ ಮೀನ್ ಗಾಡ್ಸ್ ಗ್ರೇಸ್. ಬಟ್ ಸಮಥಿಂಗ್ ಇಸ್ ಹರ್ಟಿಂಗ್ ಆ್ಯಂಡ್ ಐಮ್ ಟ್ರೈಂಗ್ ಟು ಟೆಲ್ ದೇಸಾಯಿ ಆ್ಯಂಡ್ ಎವ್ರಿಬಡಿ ಸಮಥಿಂಗ್ ಇಸ್ ಹರ್ಟಿಂಗ್ ಮೀ. ನಂಗೆ ಆಗ್ತಾ ಇಲ್ಲ, ಉಸಿರಾಡಕ್ಕೆ ಆಗ್ತಾ ಇಲ್ಲ, ಏನೋ ಹೊಡಿತು ಸರ್. ಐ ಕ್ಯಾನ್ ಸಿ ಸಮಥಿಂಗ್, ಒಳಗಡೆ ಬ್ಲೀಡಿಂಗ್ ಆಗ್ತದೆ, ಏನೋ ಆಗ್ತದೆ ನನಗೆ. ಬಟ್ they continued. Of course, I was a nobody, and that is how I guess everybody are treated when you are not so very successful. Fair enough. Once I came to Bangalore and I had a checkup, lungs alli 2 chamber burst ಆಗ್ಬಿಟ್ಟಿದೆ. It's punctured. So ನನಗೆ ಡಾಕ್ಟರ್ ಹೇಳಿದ ಅವಾಗ, ಇವತ್ತಿಂದ ನೀನು ಓಡಬಾರ್ದು, ಮಾಡಬಾರ್ದು, ಯು ಹ್ಯಾವ್ ಟು ಟೇಕ್ ಅ ಲಾಟ್ ಆಫ್ ಡಿಸ್ಟ್ರೆಸ್ ಆಗಬೇಕು, ಯು ಹ್ಯಾವ್ ಟು ಇನ್ಹೇಲ್ ಎಕ್ಸೇಲ್. ಸೊ ಇದಕ್ಕೇನಾದ್ರು ಕ್ಯೂರ್ ಇದೆಯಾ? ನಾ ಕ್ಯೂರ್ ಇಲ್ಲ, ಅದಾಗೆ ವಾಪಸ್ ಬರಬೇಕು. ಹಾಗೇನೆ ಕೇಮ್ ಟು ಹುಚ್ಚ, ಅಲ್ಲಿ ಲಿಗಮೆಂಟ್ ಏರ್ ಆಯಿತು, ಎಲ್ಲ ಆಯಿತು. ಬಟ್ ಐ ಗೆಸ್ ರಮೇಶ್, ಟುಡೇ ಇಫ್ ಯು ಲುಕ್ ಆಟ್ ಮೀ ಕ್ಲೋಸ್ಲಿ, ಎನಿಥಿಂಗ್ ಇಫ್ ಐ ಆಮ್ ಏಬಲ್ ಟು, ಏನೇ ಒಂದು ಬಂದ್ರೂ ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ, ಐ ಹ್ಯಾಂಡಲ್ ಇಟ್, ನೋ ಪ್ರಾಬ್ಲಮ್. ಅಂದರೆ ದೀಸ್ ಆರ್ ಆಲ್ ದ ಮೂಮೆಂಟ್ಸ್ ವಿಚ್ ಹಸ್ ಬೀನ್ ಸಚ್ ಅ ವಂಡರ್ಫುಲ್ ಟೀಚರ್ಸ್. ನನಗೆ ನನ್ನ ಲೈಫಲ್ಲಿ ತುಂಬ ವ್ಯಕ್ತಿಗಳು ಕೂಡ ಬಂದರು, ತುಂಬ ಪಾಠ ಹೇಳ್ಕೊಟ್ಟಿದ್ದಾರೆ ನನಗೆ. ಒಳ್ಳೇದು ಮಾಡೋಣ ಅಂತ ಹೋದ್ವಿ, ಒಳ್ಳೇದಾಗ್ತಿದ್ದಂಗೆ ಹಿಂದೆಯಿಂದ ಹಾಕೋರು. But I'm telling you today, sir, they are the best people in my life. Because ಅವ್ರಿಲ್ಲ ಅಂದಿದ್ರೆ ನನಗೆ ನೋವು ಗೊತ್ತಾಗ್ತಾ ಇರಲಿಲ್ಲ ಅಂದರೆ ನಾನು ಸ್ಟ್ರೆಂತ್ ಬರ್ತಾ ಇರಲಿಲ್ಲ ಅಂದರೆ ನಾನು ಮನುಷ್ಯ ಆಗ್ತಾ ಇರಲಿಲ್ಲ ಅಂದರೆ ನಾನು ಬೆಳೀತಾ ಇರಲಿಲ್ಲ. How did Sparsha happen? What is your take on the man? Sparsha ಬಂದ್ಬಿಟ್ಟು it was more like a striptease to me. Striptease. ನಾನು ಯಾರಾದರೂ ಕೇಳಿ, ಸುದೀಪ್ ಅವರ ನೀವು ಯಾವ ಥರ ಸ್ಟ್ರಿಪ್ ಮಾಡಿದ್ದೀರಾ ಅಂತ ಕೇಳಿದ್ರೆ, I will say yes. Me and Ramesh Arvind have done it more. Why? Yeah, stripped. Because why?
ದೇಸಾಯಿ ಸ್ಟ್ರಿಪ್ಡಸ್. ಏನಕ್ಕೆ ನನಗೆ ಹಾಗೆ ಅನ್ನಿಸ್ತಾ ಅಂತಂದ್ರೆ, ದೇಸಾಯಿ ಅವರು ಒನ್ ಆಫ್ ದಿ ಮೋಸ್ಟ್ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಐ ಹ್ಯಾವ್ ಎವರ್ ವರ್ಕ್ಡ್ ವಿತ್. ಎಸ್, ಹಿ ಈಸ್ ಮೈ ಗುರು. ಎಸ್. ಆ ಲಿಬರ್ಟಿ ಮೇಲೆ ಅವ್ರ ಬಗ್ಗೆ ಯಾವಾಗಲೂ ರೇಗಿಸ್ತಾ ಇರ್ತೀನಿ, ಅಣಗಿಸ್ತಾ ಇರ್ತೀನಿ ನಾನು. ಇವತ್ತು ನಾನು ಸಿನಿಮಾ ಪ್ರೀತಿಸೋದು ಹೆಂಗೆ ಅಂತ ಕಲ್ತಿದ್ರೆ ಅವರಿಂದ, ಡೆಡಿಕೇಶನ್ ಏನು ಅಂತ ಕಲ್ತಿದ್ರೆ ಅವರಿಂದ, ನನ್ನಲ್ಲೊಬ್ಬ ಕಲಾವಿದ ಅಂತ ತೋರಿಸ್ಕೊಟ್ಟಿರೋದು ಅವರು. ಕರೆಕ್ಟ್. ಸೊ ಐ ಥಿಂಕ್ ಹಿ ಈಸ್ ಮೈ ಗುರು. ಬಟ್ ಸಿಂಪಲ್ ಆಗಿರೋದನ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಳೋದು ಹೆಂಗೆ ಅಂತ ಅವ್ರ ಹತ್ರ ಕಲಿಬೇಕು ನಾವು. ಸಿಂಪಲ್ ಸರ್, ಒಂದು ಕುರ್ಚಿ ಇರುತ್ತೆ, ಹೋಗ್ಬೇಕು ಕೂರ್ಬೇಕು ಅಷ್ಟೇ, ಸಿಂಪಲ್ ಲೈಫು. ಇದಿದಲ್ಲ, ಇದು 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 ಕುರ್ಚಿ ಇದು 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 ಕುರ್ಚಿ ಇದು ಕುರ್ಚಿ. ಇದು ಹೇಗಂದ್ರೆ ಇದು ಈಗೇನಾಗುತ್ತೆ, ಈಗ ನೀವು ನಿಮ್ಮ ಕಾಲ ಮೇಲೆ ನಡ್ಕೊಂಬರ್. ಹೌದು, ನಾನು ನಮ್ಮ ಕಾಲ ಮೇಲೆ ನಡ್ಕೊಂಬರೋದು. ನೆಕ್ಸ್ಟ್ ಈಗ ನೀವು ನಿಮ್ಮ ಕಾಲ ಮೇಲೆ ನಡ್ಕೊಂಬರ್ತೀರಾ. ಈಗ ಅರ್ಥ ಆಗ್ತಾಯಿದಲ್ಲ ನಿಮಗೆ? ನೀವು ನಿಮ್ಮ ಕಾಲ ಮೇಲೆ ಹಿಂಗೆ ನಡ್ಕೊಂಡು ಹೋಗ್ತೀರಾ. ಏಯ್ ಹೊರಗಡೆ. ಓಕೆ, ಈಗ ಎಲ್ಲಿದೆ ನಾನು? ನೋಡಿ ಅದನ್ನು ಈಗ ವಾಪಸ್ ಅಲ್ಲಿಗೆ ಹೋಗ್ತಾರೆ. ಈಗ ನೀವು ನಡ್ಕೊಂಬರ್ತೀರಾ, ನಡ್ಕೊಂಬಂದು ಹಾಗೇ ತಿರ್ತೀರಾ, ಹಾಗೇ ತಿರ್ಗ್ಬಿಟ್ಟು ಹಾಗೆ ಕೂತ್ಕೋತೀರಾ. ಅದೇನು 45 ಡಿಗ್ರೀಸ್ ಇದೆಯೋ 46 ಡಿಗ್ರೀಸ್ ಇದೆಯೋ ಅದು? ಸರ್ 47, 46 ಬರಬೇಕು. ಓಕೆ, ಹೇಳಿ ಸರ್, 46, ನಾನು ಜಸ್ಟ್ ಎಕ್ಸಾಜಿರೇಟಿಂಗ್. ಸೊ 46, ಓಕೆ, ಈಗ ಮಾಡಿ. ಓಕೆ, ಕಟ್. ಓಕೆ, ರೆಡಿನಾ? ರೆಡಿ ಬಂದು ನೋಡಿ. ರೆಡಿನಾ? ಕ್ಯಾಮ್ರಾ ರೆಡಿನಾ? ಲೈಟ್ ರೆಡಿನಾ? ರೆಡಿ. ಹಿಂಗೆ ತಿರುಗಿ ನೋಡಿದ್ರೆ ಎಲ್ಲ ಬ್ರೇಕಿಗೆ ಹೋಗ್ಬಿಡ್ರಿ. ರೆಡಿನಾ? ನಮಗೆ ರಾತ್ರಿ ಆದ್ರೆ ಕನ್ಸಲ್ಲೆಲ್ಲ ರೆಡಿನಾ? ರೆಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ನಾವು ಅನುಭವಿಸಿದ್ದೀವಿ ಅವಾಗ. ಎಸ್ ಸರ್. ಐ ಸ್ಟಿಲ್ ರಿಮೆಂಬರ್. ಬಟ್ ಸಿ ಹಿಮ್ ಟುಡೇ. ದಟ್ಸ್ ವಾಟ್ ಐ ಸೇ, ಸಿ ಹಿಮ್ ಟುಡೇ. ನನಗೆ ಏನು ಅವ್ರ ಹತ್ರ ಕಲ್ತಿದ್ದು ನಾವು ಅಂದ್ರೆ, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಯಾವುದೂ ಇಲ್ಲ, ಸ್ಪರ್ಶದಕ್ಕಿಂತ ಮುಂಚೆ ನಿಮ್ದು ಸಿನಿಮಾ ಪ್ರೇಮರಾಗ ಹಾಡು ಗೆಳ್ತೀನ ಸರ್? ಪ್ರೇಮರಾಗ ಹಾಡು ಗೆಳತಿ, ಅದೇನೋ ಸಮಥಿಂಗ್ ಗೋಯಿಂಗ್ ಆನ್. 1 ಡ್ರೆಸ್, 1 ಶರ್ಟ್ ಅಂಡ್ 1 ಪ್ಯಾಂಟ್. 10 ಡೇಸ್ ಇದ್ದಾರೆ ಸರ್ ಅವರ ಸ್ಟುಡಿಯೋದಲ್ಲಿ ಮಲ್ಕೊಂಡು ಬೆಂಚ್ ಮೇಲೆ. ನಂಬರ್ 1 ಡೈರೆಕ್ಟರ್ ಆಫ್ ಅವರ್ ಇಂಡಸ್ಟ್ರಿ ದಟ್ ಡೇ. ಇನ್ನೊಂದು ಆಯ್ತು ಇನ್ಸಿಡೆಂಟು, ಅವ್ರಿಗೆ ಜ್ಞಾಪಕ ಇರಲ್ಲ. ಊಟ ಮಾಡ್ಬೇಕಾದ್ರೆ ಸಾರು ಚೆಲ್ಕೊಂಡ್ಬಿಡ್ಯಾರೆ. ಆ ಸಾರು ಏನಾಗಿದೆ, ಹೋಗ್ತಾ ಹುಳಿ ವಾಸನೆ ಬರ್ತಾ ಇದೆ. ಆಫ್ಟರ್ ಸಮ್ ತಡ್ಕೊಳಕ್ ಆಗ್ತಾ ಇಲ್ಲ ಯಾರಿಗೂ. ಅವ್ರಿಗೆ ಅದು ಅರಿವೇ ಇಲ್ಲ. ಈ ಸಿನಿಮಾ ಮಾಡಿ ಸಿ. ಅವಾಗ ನನ್ನ ಕಾಲೇಜ್ ದಿನಗಳಲ್ಲಿ ಏನಾಗೋದು, ಕನ್ನಡಕ ಹಾಕೊಂಡು ಒಂದ್ ದಿವಸ ಇವ್ರ ಹತ್ರ ಹೋಗಿ ಇವ್ರು ನೋಡಿದ ತಕ್ಷಣ ಬಿಟ್ಟಿದ್ದೆ, ಎಲ್ಲ ಮಾತಾಡಿದ್ರೆಲ್ಲ ಆಯ್ತು. ಹಿ ಟೋಲ್ಡ್ ಮಿ ಬ್ಯೂಟಿಫುಲ್ ಲೈನ್ ಒನ್ ಡೇ. ಯಾವಾಗಲೂ ಕನ್ನಡಕ ಜಾಸ್ತಿ ಹಾಕ್ಬೇಡಿ ಸುದೀಪ್ ನೀವು. ಕಣ್ಣು ಅನ್ನೋದು ಒಳ್ಳೆ ಕಣ್ಣು, ರಿಯಾಕ್ಟಿವ್ ಐಸ್ ಅನ್ನೋದು ಬಹಳ ಕಮ್ಮಿ ಜನಕ್ಕೆ ಬರುತ್ತೆ. ನಿಮಗೆ ಕೊಟ್ಟಿಯನ್ನ ದೇವರು. ಆ ಸ್ಪರ್ಶನ ಕಟ್ ಮಾಡಬೇಡಿ. ನೀವು ಕನ್ನಡಕ ಹಾಕೊಂಡಾಗ ಜನ ಎಲ್ಲಿ ನೋಡ್ಬೇಕು ಗೊತ್ತಾಗದೆ, ಅವಾಗಲೇ ನಿಮ್ಮ ವೀಕ್ನೆಸ್ಗಳ ಮೇಲೆಲ್ಲ ಕಂಡುಬಿಡೋದು ಅವ್ರಿಗೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ನೋಡಿ ಅವತ್ತೇನಾಗುತ್ತೆ ಅನ್ಬಿಟ್ಟು ಅಂತ. ಟ್ರಸ್ಟ್ ಮೀ, ಅವತ್ತಿಂದ ಇವತ್ತವರೆಗೂ ಸಿನಿಮಾದಲ್ಲಿ ಇಫ್ ಯು ಕ್ಯಾನ್ ಸಿ ಮಿ ವೆರಿ ಕ್ಲೋಸ್ಲಿ, ಭಾಳ ಕಮ್ಮಿ ಕನ್ನಡಕ ಹಾಕಿರೋದು ನಾನು ಹಾಕಲ್ಲ. ಐ ಡೋಂಟ್ ವೇ. ಸೊ ದಟ್ಸ್ ವಾಟ್ ಐ ಸೆಡ್. ಗುರು ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ನನ್ನ ಫಸ್ಟ್ ಪಿಕ್ಚರ್ ಡೈರೆಕ್ಟ್ ಮಾಡಿದ್ರು ಅಂತ ಅಲ್ಲ, ಆ ಸಿನಿಮಾದಲ್ಲಿ ಸಿಕ್ಕಾಬಡೆ ಗೋಲ್ಡ್ ಇವ್ರು ನನಗೆ. ಬಟ್ ಸೋ ಮಚ್ ಐ ಲರ್ನ್ಡ್. ಇವತ್ತಿಗೂ ನನಗೇನಾದ್ರೂ ಒಂದು ಆಯ್ತು ಅಂದ್ರೆ, ಸಮ್ ಟೈಮ್ಸ್ ಐ ಥಿಂಕ್ ದೇಸಾಯಿ ಅವ್ರಿಗೆ ಜಾಗದಲ್ಲಿ ಇದ್ದೀರಾ ಏನ್ ಮಾಡಿರೋರು ಡೈರೆಕ್ಟರ್ ಆಗಿ. He'll do this, let me do that. I think I followed many things what he taught me then, and yeah. So nice. Yes sir. ಭಾಳ ಸೆನ್ಸಿಟಿವ್ ಪರ್ಸನು. ಭಾಳಷ್ಟು ನೋವುಗಳನ್ನು ಒಳಗಡೆನೇ ಇಟ್ಕೊಂಡು ಸಿನಿಮಾ ಬಗ್ಗೆ ಏನೂ ಕೊರತೆ ಆಗಲಾರ್ದಂಗೆ ನೋಡ್ಕೊಂಡಿದ್ದಾರೆ. ಅದು ನನ್ನ ಅರಿವಿಗೆ ಆಮೇಲೆ ಬಂದಿದೆ. ಅವರು ಇವಾಗ ಒಂದು ಎಕ್ಸಾಂಪಲ್ ಹೇಳಿದ್ದು, ಸ್ಪರ್ಶ ಮಾಡೋ ಟೈಮಲ್ಲೇ ಕಂಠೀರವ ಸ್ಟುಡಿಯೋದಲ್ಲಿ ಈ ಥರ ಎಲ್ಲ ಮೇಲಿಂದ ಹೂವು ಅದು ಹಾಕಬೇಕು, ಇವರು ಒಂದು ಸಾಂಗ್ ಬಿಟ್ಟು ಹಾಡ್ಕೊಂಬರ್ಬೇಕು. ರೆಡಿಯಾಗಿ ಮೇಕಪ್ ಹಾಕ್ಕೊಂಡು ಇದಾಗಿ ಅಂತಂದ್ಬಿಟ್ಟು ಹೋಗಿ ನಾನು ಕ್ಯಾಮ್ರಾ ರೆಡಿ ಮಾಡಿ ಸುಮ್ಮನೆ ಹಿಂಗೆ ತಿರುಗಿ ನೋಡಿದೆ. ಆ ಕಳೆನೇ ಬೇರೆ, ಆ ಗ್ಲ್ಯಾಮರು, ಆ ಡ್ರೆಸ್ಸು, ಆ ಮುಖ ನೋಡಿದಾಗ ಓಹೋ, ಕನ್ನಡ ಇಂಡಸ್ಟ್ರಿ ಒಬ್ಬರು ಹ್ಯಾಂಡ್ಸಮ್, ಒಂದು ಬ್ಯೂಟಿಫುಲ್ ಮತ್ತು ಎನರ್ಜೆಟಿಕ್ ಹೀರೋ ಸಿಕ್ಕರು ಅಂತ ಅವತ್ತು ಡಿಸೈಡ್ ಮಾಡಿದೆ.
ಒಂದು ಪಿಕ್ಚರ್ ರಿಲೀಸ್ ಆಗಿ ಮತ್ತೆ ಕರೆಕ್ಟಾಗಿ ಪಿಕಪ್ ಆಗ್ತಾಯಿತ್ತು, ಜನ ಬರ್ತಾಯಿದ್ರು, ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ, ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿತ್ತು. 10ನೇ ದಿವಸಕ್ಕೆ ಮತ್ತೆ ಪಿಕ್ಚರ್ ನಿಂತ್ಕೊಂಡು ಅಯ್ಯೋ ಅನ್ನಿಸ್ಬಿಡ್ತು. ಹುಡುಗಂದು ಭವಿಷ್ಯ ಸ್ಟಾರ್ಟ್ ಮಾಡಿದಾಗ ಹೀಗಾಯಿತು, ಮತ್ತು ರಿಲೀಸ್ ಮಾಡಿದಾಗ ಹೀಗಾಯಿತು. ಬಟ್ ಆಮೇಲೆ ಕೂಡ ಮತ್ತೆ 1.5-2 ತಿಂಗಳ ನಂತರ ರಿಲೀಸ್ ಮಾಡಿದಾಗ ಜನ ಆಕ್ಸೆಪ್ಟ್ ಮಾಡಿಕೊಂಡ್ರೆ ನಂಗೆ ಸಂತೋಷ ಆಯಿತು. ಬಟ್ ಅವರಲ್ಲಿ ಅದು ನೋಡಿದ್ದಂತಂದರೆ ಅವ್ರು ಹೇಳಿದ್ರಲ್ಲ ಕಮಿಟ್ಮೆಂಟ್, ಪ್ಯಾಷನ್. ಅವ್ರು ಹೇಳಿದಾಗ ಯಾರು ಹಣೆ ಬರೋನೋ ಬರೆಯಲ್ಲ. ನಾನು ಆ್ಯಕ್ಚುಲಿ ಅವ್ರಿಗೇನು ಮಾಡಿಲ್ಲ. ಅವರವರು ನೀವಾಗಲಿ ನಾವಾಗಲಿ ಅವರಾಗಲಿ ಅವ್ರವ್ರು ಬೆಳೀಲಿಕ್ಕೆ ಅವರವರೇ ಕಾರಣ ಆಗ್ತಾರೆ ಖಂಡಿತ. ಬಟ್ ಎಲ್ಲೋ ಒಂದು ಕಡೆ ಸಣ್ಣದೊಂದು ಗೈಡೆನ್ಸ್ ಬೇಕಾಗಿರುತ್ತೆ. ಸಣ್ಣ ಒಂದು ಲೈನ್ ಕೊಟ್ಟಿದ್ದೀನಿ ಅಷ್ಟೇ, ಅದನ್ನು ಅವರು ಅಷ್ಟು ದೊಡ್ಡದಾಗಿ ತೊಗೊಂಡು ನನ್ನ ಗೌರವಿಸ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಪರ್ಶ ತಂಡದಿಂದ ಸಂಬಂಧಪಟ್ಟವರಿಬ್ಬರು ಮಾತಾಡಿದ್ದಾರೆ. ನಮ್ಮ ವೀಕೆಂಡ್ ಟೆಂಟಲ್ಲಿದೆ ನೋಡಿ, ಪ್ಲೀಸ್ ಬನ್ನಿ ಸರ್. ಹಾಯ್ ದೀಪು, ಹೌ ಯು? ಇವತ್ತಿಗೂ ರೇಖಾ ಅಂತ ಹಿಂದೆ ಒಂದು ಸ್ಪರ್ಶ ರೇಖಾ ಅಂತ ಒಂದು ಕರೆ ಮಾಡೋದು ಈಗಲೂ ಕೂಡ ಇಟ್ಸ್ ಬಿಕಾಸ್ ಆಫ್ ಯು. ಐ ಥ್ಯಾಂಕ್ ಯು ಫಾರ್ ದ್ಯಾಟ್. ಚಂದಕ್ಕಿಂತ ಚಂದ ನೀನೆ ಸುಂದರ. ಸ್ಪರ್ಶ ಅಂದ ತಕ್ಷಣ ತುಂಬ ಒಳ್ಳೊಳ್ಳೆ ನೆನಪುಗಳು ಬರುತ್ತೆ. ಚಿತ್ರೀಕರಣದ ಸಮಯನೇ ಇರ್ಬೋದು, ಅಥವಾ ಆ ಪಾತ್ರ ಇರ್ಬೋದು, ನನಗೆ ಆಮೇಲೆ ಅದಕ್ಕೆ ಸಿಕ್ಕಂಥ ಒಂದು ಒಳ್ಳೆ ಹೆಸರು ಇರ್ಬೋದು, ಅವಾರ್ಡ್ಸ್ ಇರ್ಬೋದು, ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಯುವರ್ ಫ್ರೆಂಡ್ಶಿಪ್. ನಮ್ಮಿಂದಾಗಿ ಬೇರೆಯವ್ರ ಜೀವನಕ್ಕೆ ತೊಂದರೆ ಆಗಿದ್ರೆ ಆ ನಷ್ಟ ತುಂಬಿಕೊಡಕ್ಕೆ ಸಾಧ್ಯವಿದ್ರೆ ತುಂಬಿಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಒನ್ ಆಫ್ ದ ಇನ್ಸಿಡೆಂಟ್ಸ್ ಯು ಶೇರ್ಡ್ ವಾಸ್ ಸ್ಪರ್ಶ ರಿಲೀಸ್ ಆಗೋ ಟೈಮಲ್ಲಿ ಯು ಆ್ಯಂಡ್ ಯುವರ್ ಫ್ರೆಂಡ್ಸ್ ನೀವೆಲ್ಲ ಸೇರ್ಕೊಂಡು ಹೋಗಿ ವಾಲ್ ಪೋಸ್ಟರ್ಸ್ ನೀವೇ ಅಂಟಿಸಿದ್ದೀರಾ. ದಟ್ ವಾಸ್ ಅನದರ್ ಅಮೇಝಿಂಗ್. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಇದ್ರ ಬಗ್ಗೆ, ಬಟ್ ಯು ಹ್ಯಾಡ್ ಶೇರ್ಡ್ ದಿಸ್ ವಿತ್ ಮೀ. ನಾನು ಯಾವಾಗಲೂ ಅದೇ ಹೇಳ್ಕೊಳ್ಳೋದು, ಐ ಆಮ್ ಸೋ ಪ್ರೌಡ್ ಐ ಡಿಡ್ ಅ ಮೂವಿ ವಿತ್ ಯು. ಐ ಆಮ್ ಸೋ ಹ್ಯಾಪಿ ಫಾರ್ ಯು ದೀಪು. ಇವತ್ತು ನೀವು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾಗೆ ಅಂತ ಹೇಳ್ಬೋದು ಒಳ್ಳೆ ನಟ ಅಂತ ಹೆಸರು ತೊಗೊಂಡಿದ್ದೀರಾ, ಆ್ಯಂಡ್ ಅ ವೆರಿ ಸಕ್ಸಸ್ಫುಲ್ ಒನ್ ಅಟ್ ದ್ಯಾಟ್ ಟು. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಐ ಆಮ್ ಶ್ಯೂರ್ ನಮ್ಮ ಈ ಫ್ರೆಂಡ್ಶಿಪ್ ಯಾವಾಗಲೂ ಇದೇ ರೀತಿ ಇರುತ್ತೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಸ್ಪರ್ಶ ಕೇವಲ ನಮ್ಮಿಬ್ಬರ ನಡುವೆ ಅವತ್ತದು ಬಿಗಿನಿಂಗ್, ಇವಾಗ ಮಾಡಿ ತೋರಿಸ್ಬೇಕಾಗಿದೆ. ಥ್ಯಾಂಕ್ ಯು.